ನಮಸ್ಕಾರ. ಕಾಲುಗಳನ್ನು ಒಂದರ ಮೇಲೊಂದರಂತೆ ಹಾಕುತ್ತಾ ಗಡಿಯಾರವನ್ನೇ ದಿಟ್ಟಿಸುತ್ತಾ ಕೂತಿದ್ದವಳಿಗೆ ಸಮಯವು ನಾ ಬಂದು 1 ಗಂಟೆಯ ಮೇಲಾಗಿದೆ ಎಂದು ತಿಳಿಸುತ್ತಿತ್ತು. ನನ್ನಂತೆ ಇನ್ನೂ 20ಕ್ಕೂ ಹೆಚ್ಚಿನ ಹುಡುಗಿಯರು ಅಲ್ಲಿದ್ದರು ಇಂಟರ್ವ್ಯೂಗಾಗಿ. ಅದರ ತಾಳ್ಮೆಯಿಂದ ಕಾಯುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಮನೆಯಲ್ಲಿ ನನ್ನ ಪುಟ್ಟ ತಮ್ಮ ಒಬ್ಬನಿದ್ದಾನೆ, ಆದರೆ ಇಲ್ಲಿ ಕಾಯಲೇಬೇಕಾದ ಅನಿವಾರ್ಯವಿದೆ ಎಂದು ನನ್ನದೇ ಯೋಚನೆಯಲ್ಲಿ ಮುಳುಗಿದ್ದವಳನ್ನು ವಾಸ್ತವಕ್ಕೆ ತಂದಿದ್ದು CEO ಆಫೀಸ್. ಬಾಗಿಲನ್ನು ದೂಡಿಕೊಂಡು ಬಂದ ಯುವತಿ. ಈಗಿನ ಕಾಲಕ್ಕೆ ತಕ್ಕಂತಿದ್ದ ರೂಪವತಿ ಆಕೆ. ಆದರೂ ಆಕೆಯ ಕಣ್ಣೀರು ನನ್ನನ್ನು ಈ ಕೆಲಸಕ್ಕೆ ನಾನು ಅರ್ಹಳೆ ಎಂದು ಯೋಚನೆಗೆ ತಳ್ಳಿತು. ಯಾಕೆಂದರೆ ನಾನು ಬಂದಿರೋದು ವಧು ಪರೀಕ್ಷೆಗಾಗಿ. ಹೌದು, ನಾನು ಬಂದಿರೋದು ವಧು ಪರೀಕ್ಷೆಗಾಗಿ. ನಾನು ಮೌನ ಶಿವಕುಮಾರ್. ನನ್ನ ತಂದೆ ಮತ್ತು ತಾಯಿ ರಾಧ. ನಾನು ಹುಟ್ಟಿ ಬೆಳೆದದ್ದೆಲ್ಲ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮದಲ್ಲಿ. ನನ್ನ ತಂದೆ ತಾಯಿ ಇಬ್ಬರು ಅನಾಥರು. ಇಬ್ಬರು ಕಷ್ಟದಿಂದ ದುಡಿದು ಒಂದಿಷ್ಟು ಜಮೀನನ್ನು ಖರೀದಿಸಿ ವ್ಯವಸಾಯ ಮಾಡುತ್ತಿದ್ದರು. ನಾ ಹುಟ್ಟಿದ 12 ವರ್ಷದ ನಂತರ ಹುಟ್ಟಿದವನೇ ನನ್ನ ತಮ್ಮ ಸೂರ್ಯ. 12 ವರ್ಷದ ನಂತರ ಗರ್ಭಧರಿಸಿದ ಪರಿಣಾಮ ತಾಯಿಯು ಹೆರಿಗೆಯ ಸಮಯದಲ್ಲಿ ಮೃತರಾದರು. ತಾಯಿಯ ಅಗಲಿಕೆಯ ನಂತರ ಕಷ್ಟಗಳು ಒಂದರ ಹಿಂದೆ ಒಂದು ಬರತೊಡಗಿದವು. ಸೂರ್ಯನಿಗೆ ಹೃದಯ ಸಂಬಂಧ ಕಾಯಿಲೆ ಇರುವುದಾಗಿಯೂ ಹಾಗೂ ಆಪರೇಷನ್ ಮಾಡಬೇಕಾಗಿಯೂ ವೈದ್ಯರು ಸೂಚಿಸಿದರು ಮತ್ತು ಅದಕ್ಕಾಗಿ 5 ಲಕ್ಷ ದುಡ್ಡನ್ನು ಕಟ್ಟಬೇಕಾಗಿಯೂ ಹೇಳಿದರು. ಅದಕ್ಕಾಗಿ ನನ್ನ ತಂದೆ ಇದ್ದ 2 ಎಕರೆಯನ್ನು ಮಾರಲು ಯೋಚಿಸಿದರು. ಹೀಗೆ ಒಂದು ದಿನ ಜಮೀನನ್ನು ಮಾರಿ ದುಡ್ಡಿನೊಂದಿಗೆ ಬರಬೇಕಾದ್ರೆ ಯಾರೋ ಕಳ್ಳರು ದುಡ್ಡಿಗಾಗಿ ನನ್ನ ತಂದೆಯನ್ನು ಸಾಯಿಸಿದರು. ತಂದೆ ತಾಯಿಯ ಸಾವಿನ ಬಳಿಕ ನನ್ನ ಪಾಲಿಗೆ ಉಳಿದದ್ದು ನನ್ನ ಸೂರ್ಯ ಮತ್ತು ಮನೆ. ತಂದೆಯವರು ಸಾಯುವ ಸಂದರ್ಭದಲ್ಲಿ ನಾನು 10ನೇ ತರಗತಿಯಲ್ಲಿದ್ದೆ. ಆಗ ಸೂರ್ಯ 2 ವರ್ಷದವನಿದ್ದ. ಹಾಗೂ ಹೀಗೂ ತಂದೆಯರ ಗೆಳೆಯರ ಸಹಾಯದಿಂದ 10ನೇ ತರಗತಿ ಮುಗಿಸಿ ಮನೆಯನ್ನು ಮಾರಿ ಬ್ಯಾಂಗ್ಳೂರಿಗೆ ಬಂದು ಒಂದು ಬಾಡಿಗೆ ಮನೆಯಲ್ಲಿ ನೆಲೆಸಿದೆವು. ಮನೆ ಮಾರಿದ ದುಡ್ಡಿನಲ್ಲಿ ಸೂರ್ಯನಿಗೆ ಕೆಲವು ಔಷಧಿಗಳನ್ನು ಕೊಡಿಸಿದೆ. ಅದರಿಂದ ಆಪರೇಷನ್ಗೆ ಒಂದಷ್ಟು ಸಮಯ ಸಿಕ್ಕಿತ್ತು. ಅವನಿಗೆ 10 ವರ್ಷವಾಗುವುದರೊಳಗೆ ಆಪರೇಷನ್ ಮಾಡಿಸಬೇಕಾಗಿ ಡಾಕ್ಟರ್ ಸಲಹೆ ನೀಡಿದ್ದರು. ಸೂರ್ಯನಿಗಿದು 9 ವರ್ಷ ಮತ್ತು ಆಪರೇಷನ್ಗೆ ಖರ್ಚು 12 ಲಕ್ಷ ರೂಪಾಯಿ. ತುಂಬ ಕಷ್ಟಪಟ್ಟು ದುಡಿದರು. ನಾ ದುಡಿದದ್ದು ಕೇವಲ 2 ಲಕ್ಷ. ದುಡ್ಡಿಗಾಗಿ ಚಿಂತಿಸಿದ್ದ ನನಗೆ ಕೊನೆಯ ಅವಕಾಶದಂತೆ ಸಿಕ್ಕಿದ್ದು ಪತ್ರಿಕೆಯಲ್ಲಿ ಬಂದಂತಹ ವಧು ಬೇಕಾಗಿರುವ ಪ್ರಕಟಣೆ. ಅದು ವರ್ಲ್ಡ್ ರಿನೌಂಡ್ ಎಂಟರ್ಪ್ರೆನರ್ ಆದಿತ್ಯ ಶರ್ಮನಿಗೆ. ಆದಿತ್ಯ ಶರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರಿನ ಸಂಸ್ಥಾಪಕ ಭಾಸ್ಕರ್ ಶರ್ಮರ ಮೊದಲ ಮಗ. ಆದಿತ್ಯ ಹುಟ್ಟಿನಿಂದಲೇ ಚಿನ್ನದ ಚಮಚ ಬಾಯಲ್ಲಿಟ್ಟಿಕೊಂಡು ಬೆಳೆದವ. ನೋಡಲು ಯಾವುದೇ ಸಿನಿಮಾ ನಟರಿಗಿಂತ ಕಮ್ಮಿ ಇಲ್ಲದಂತಹ ಕಟ್ಟುಮಸ್ತಾದ ದೇಹವಿರುವ ಸುಂದರ ಯುವಕ. ದುಡ್ಡಿನ ಅಹಂಕಾರದಲ್ಲಿ ಎಲ್ಲ ರೀತಿಯ ಚಟಗಳನ್ನು ಅನುಭವಿಸಿ ಸದ್ಯಕ್ಕೆಲ್ಲವನ್ನು ಬಿಟ್ಟು ಮದುವೆಯಾಗಲು ಹೊರಟಿದ್ದಾನೆ. ಮದುವೆ, ಸಂಸಾರ, ಹೆಂಡತಿ ಎಲ್ಲದರಿಂದ ದೂರ ಎನ್ನುವಾತ ಇಂದು ಮದುವೆ ಹುಡುಗಿಗೆ ಹುಡುಕುತ್ತಿದ್ದಾನೆ. ಅದು ಕೂಡ ಕಾಂಟ್ರಾಕ್ಟ್ ಮದುವೆಗಾಗಿ. ಹೌದು, ಇದು ಒಂದು ಕಾಂಟ್ರಾಕ್ಟ್ ಮದುವೆ. 1 ವರ್ಷದಲ್ಲಿ ಆಕೆ ಮಗುವನ್ನು ಹೆತ್ತುಕೊಟ್ಟರೆ ಆಕೆಗೆ 20 ಲಕ್ಷ ಕೊಡುವುದಾಗಿ ಹೇಳಿದ್ದರು. ಅದರಿಂದ ಮೌನ ಇಲ್ಲಿ ಬಂದಿದ್ದಳು. ತನ್ನ ಜೀವನದ ಆಗು ಹೋಗುಗಳ ಬಗ್ಗೆ ಚಿಂತಿಸುತ್ತಿದ್ದ ಮೌನಳನ್ನು ವಾಸ್ತವಕ್ಕೆ ತಂದಿದ್ದು ಆದಿತ್ಯನ PA ಕರೆ. ತಕ್ಷಣ ಎಚ್ಚೆತ್ತು ಒಳಗಾದವಳು. ಒಳಗೆ ಭಾಸ್ಕರ್ ಶರ್ಮಾ, ಆದಿ ಮತ್ತು ಅವನ 2 ತಮ್ಮಂದಿರು ತುಂಬ ಗಂಭೀರವಾಗಿ ಕೂತಿದ್ದರು. ಅದನ್ನು ನೋಡಿದ ಮೌನಾಳಿಗೆ ಭಯವಾದರೂ ತೋರ್ಗಡದೆ ಅವರ ಎದುರಲ್ಲಿ ಕೂತಳು. ಮೊದಲು ಅವಳ ಬಗ್ಗೆ ಎಲ್ಲವನ್ನು ವಿಚಾರಿಸಿದರು ಭಾಸ್ಕರ್ ಅವರು. ನಂತರ ಈ ಮದುವೆಗೆ ಕಾರಣ ಕೇಳಿದ ಆದಿಗೆ ಈ ಮದುವೆ ದುಡ್ಡಿಗಾಗಿ ಮತ್ತು ಆ ದುಡ್ಡು ತನ್ನ ತಮ್ಮನ ಜೀವಕ್ಕಾಗಿ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿದ ನಂತರ ಆದಿಯ ಕೊನೆಯ ತಮ್ಮ ಅರ್ಜುನ್ ಕೋಪದಿಂದ, ನಾವಿಲ್ಲಿ ವಧು ಅನ್ವೇಷಣೆ ನಡೆಸುತ್ತಿರುವುದು ಯಾವುದೇ ಚಾರಿಟಿ ಕಾರ್ಯಕ್ರಮವಲ್ಲ ಎಂದನು. ಆದರೆ ತಕ್ಷಣವೇ ಆದಿಯ ಮೊದಲ ತಮ್ಮ ಕರಣ್, ಇವರು ಅತ್ತಿಗೆಯಾಗಲು ನನಗೆ ಒಪ್ಪಿಗೆ ಎಂದವನನ್ನು ಎಲ್ಲರೂ ನೋಡಿದರು. ಅವರ ಮುಗ್ಧತೆ ನನಗೆ ಇಷ್ಟವಾಯಿತೆಂದು ಸಮಜಾಯಿಷಿ ನೀಡಿದನು ಕರಣ್. ಆದರೆ ಆದಿತ್ಯ ಮತ್ತು ಭಾಸ್ಕರ್ ಅವರು ತಮ್ಮ ಸ್ಟೇಟಸ್ಗೆ ನೀನು ಯಾವುದೇ ರೀತಿ ಸರಿ ಹೊಂದುವುದಿಲ್ಲವೆಂದು ಅವಮಾನ ಮಾಡಿ ಕಳುಹಿಸಿದರು. ಅಲ್ಲಿಂದ ಮೌನವಾಗೇ ಬಂದ ಮೌನ ಸೂರ್ಯನನ್ನು ಮಾತನಾಡಿಸಿ ಫ್ರೆಶ್ ಆಗಿ ಬರುವೆನೆಂದು ರೂಮ್ ಸೇರಿ ಮನಸ್ಸೋ ಇಚ್ಛೆ ಹತ್ತಳು. ಸಿಕ್ಕ ಒಂದು ದಾರಿಯು ಮುಚ್ಚಿ ಹೋಗಿದ್ದು ಬಹಳ ನೋವು ತಂದಿತು ಆಕೆಗೆ. ಸದ್ದಿಲ್ಲದೆ ಹೇಗೋ 2 ದಿನ ಕಳೆದವು. ಈ 2 ದಿನವೂ ಮೌನ ಮೊದಲಿನಂತೆ ದುಡ್ಡಿಗೋಸ್ಕರ ಯಾವುದಾದರೂ ದಾರಿ ಹುಡುಕುತ್ತಿದ್ದಳು. ಅಂದು ಕೂಡ ಎಂದಿನಂತೆ ತನ್ನ ತಮ್ಮನಿಗೆ ತಿಂಡಿ ತಿನ್ನಿಸ್ತಿರ್ಬೇಕಾದ್ರೆ ಯಾರೋ ಬಾಗಿಲು ಬಡಿದಂತಾಯಿತು. ಹೋಗಿ ಬಾಗಿಲು ತೆರೆದವಳಿಗೆ ಆಶ್ಚರ್ಯ ಮತ್ತು ಗೊಂದಲವಾಯಿತು ಅವರನ್ನು ನೋಡಿ. ಅರ್ಚಕರ ಮಂತ್ರದೊಂದಿಗೆ ಗುರು ಹಿರಿಯರ ಆಶೀರ್ವಾದ ಮತ್ತು ಅಕ್ಷತೆಯೊಂದಿಗೆ ಆದಿ ಮೌನಲ ಕೊರಳಿಗೆ ತಾಲಿ ಕಟ್ಟಿ ಸಪ್ತಪದಿ ತುಳಿದ. ಬಾಗಿಲಲ್ಲಿ ನಿಂತಿದ್ದವರನ್ನು ನೋಡಿ ಆಶ್ಚರ್ಯಗೊಂಡಳು ಮೌನ. ಎಲ್ಲರನ್ನೂ ಒಳಗೆ ಕರೆದಳು. 1 ನಿಮಿಷಗಳೇ ಕಳೆದರೂ
ಯಾರೊಬ್ಬರು ಮಾತನಾಡದನ್ನು ಕಂಡು ಮೌನ ಮುರಿದ ಕರಣ್ ಸೂರ್ಯನ ಬಳಿ ತೆರಳಿ ಮಾತನಾಡತೊಡಗಿದ. ಕೊನೆಗೂ ಮಾತನಾಡಿದ ಆದಿ ಅವಳನ್ನು ಮಾತನಾಡಬೇಕು ಎಂದು ಅವಳ ಕೋಣೆಗೆ ಕರೆದೊಯ್ದನು. ಮಾತನಾಡಲೆಂದು ಕರೆದೊಯ್ದು ಸುತ್ತಲೂ ನೋಡುತ್ತಾ ಸುಮ್ಮನೆ ನಿಂತವನನ್ನು ತಾನೇ ಎಚ್ಚರಿಸಿ ಮಾತು ಶುರು ಮಾಡಿದಳು ಮೌನ. ಮನೆಗೆ ಬಂದು ನೀವು ಹೇಳಿದ್ದರ ಬಗ್ಗೆ ಯೋಚಿಸಿದೆ. ನೀವು ಹೇಳಿದ್ದು ನಿಜ, ನನಗೆ ಅನಿವಾರ್ಯವಿದೆ ಎಂಬ ಕಾರಣಕ್ಕೆ ನನ್ನ ಯೋಗ್ಯತೆಯನ್ನು ಮರೆತು ಅಂಥ ಜಾಗಕ್ಕೆ ಬಂದಿದ್ದು ನಂದೇ ತಪ್ಪು. ಅದರಿಂದ ನನ್ನ ಕ್ಷಮಿಸಿ ಅಂದಳು ಮೌನ. ನೋಡು, ನಾನಿಲ್ಲಿ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಿರೋದು. ನಿನ್ನ ಕ್ಷಮೆಗಾಗಿ ಅಲ್ಲ ಅಂದವನೇ. ನಾವೆಲ್ಲರೂ ಈ ಮದುವೆಗೆ ಒಪ್ಪಿದ್ದೇವೆ. ಈ ವಾರದಲ್ಲೇ ಮದುವೆ ಎಂದು ನಿರ್ಧಾರ ಮಾಡಿದ್ದೇವೆ. ಅದನ್ನೇ ನಿಂಗೆ ಹೇಳಿ ನಿನ್ನ ಕರ್ಕೊಂಡು ಹೋಗಲು ಬಂದಿರೋದು ಎಂದು ಹೇಳಿದನು ಆದಿ. ಆದರೆ ನಿಮ್ಮ ಸ್ಟ್ಯಾಟಸ್ಗೆ ನಾನು ಸರಿ ಹೊಂದೋದಿಲ್ಲ ಎಂದು ನಿಮ್ಮ ಅನಿಸಿಕೆ ಅಲ್ವೇ? ಮತ್ತು ನಿರ್ಧಾರವನ್ನು ಬದಲಾಯಿಸಿದ ಕಾರಣ ಏನೆಂದು ಕೇಳಬಹುದೇ ಎಂದಳು ಮೌನ. ನಿರ್ಧಾರಕ್ಕೆ ಕಾರಣ ನಿನಗೆ ಬೇಡದೇ ಇರುವ ವಿಷಯ. ಇವಾಗಲೂ ನೀನು ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗೋದಿಲ್ಲ. ಆದರೆ ನಿನಗೊಂದು ಕೊನೆಯ ಅವಕಾಶ ಕೊಡ್ತೀನಿ, ಯೋಚಿಸು. ಇವಾಗ ನೀನು ನಿನ್ನ ಹಠ, ಸ್ವಾಭಿಮಾನ ಅಂತ ಇದ್ದರೆ ಇದು ನಿನ್ನ ತಮ್ಮನ ಜೀವನದ ಪ್ರಶ್ನೆ. ಇನ್ನು 1 ವರ್ಷದಲ್ಲೇ ನಿನ್ನಿಂದ 12 ಲಕ್ಷ ಹೊಂದಿಸಲು ಆಗೋದಿಲ್ಲ. ಯೋಚಿಸಿ ನಿನ್ನ ನಿರ್ಧಾರವನ್ನು ಈಗಲೇ ತಿಳಿಸು ಎಂದನು. ಅವನ ಮಾತನ್ನು ಕೇಳಿದವಳಿಗೆ ಅವ ಹೇಳಿದ್ದು ನಿಜ ಅನಿಸಿತು. ಇದು ತನ್ನ ತಮ್ಮನ ಜೀವದ ಪ್ರಶ್ನೆ ಆಗಿರುವುದರಿಂದ ಈ ಮದುವೆಗೆ ಒಪ್ಪಿಗೆ ಕೊಟ್ಟಳು. ಅವಳ ಒಪ್ಪಿಗೆ ಪಡೆದವ ತನ್ನ ಕಂಡೀಷನ್ಗಳನ್ನು ಹೇಳಲನುವಾದ. ಮೊದಲಿಗೆ ಇದು 1 ವರ್ಷದ ಒಪ್ಪಂದದ ಮದುವೆಯಾದರೂ ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿಯೇ ಮದುವೆ ನಡೆಯುತ್ತದೆ. 1 ವರ್ಷದಲ್ಲಿ ನೀನು ನನ್ನ ಮಗುವನ್ನು ಎತ್ತುಕೊಟ್ಟು ನಂತರವೇ ನಿನಗೆ ದುಡ್ಡು ಸಿಗುವುದು. 1 ವರ್ಷ ನೀನು ಒಪ್ಪಂದದ ಹೆಂಡತಿಯಾಗಿರದೆ ನಿಜವಾದ ಹೆಂಡತಿಯಾಗಿರಲೇಬೇಕು. ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಇಟ್ಟುಕೊಳ್ಳುವಂತಿಲ್ಲ. 1 ವರ್ಷದ ನಂತರ ನಮ್ಮಿಬ್ಬರ ನಡುವೆ ಯಾವುದೇ ಸಂಬಂಧವಿರುವುದಿಲ್ಲ. ಮಗುವಿನ ನೆಪ ಇಟ್ಟುಕೊಂಡು ನನ್ನ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸಬಾರ್ದು ಎಂದು ಎಲ್ಲ ಕಂಡೀಷನ್ಗಳನ್ನು ಹೇಳಿ ಮುಗಿಸಿದ ಆದಿ. ನಿಮ್ಮ ಎಲ್ಲ ಕಂಡೀಷನ್ಗೂ ನನಗೆ ಒಪ್ಪಿಗೆ ಇದೆ ಸರ್. ಆದರೆ ದುಡ್ಡು ಅರ್ಧ ನನಗೆ ಮೊದಲೇ ಬೇಕು. ಅಂದರೆ ಮದುವೆ ಆದಮೇಲೆ ಅರ್ಧ ದುಡ್ಡನ್ನು ಕೊಡಿ. ಇನ್ನು ಅರ್ಧ ಮಗು ಆದಮೇಲೆ ಕೊಡೋದಾದರೆ ನನಗೆ ಈ ಮದುವೆ ಮತ್ತು ನಿಮ್ಮ ಕಂಡೀಷನ್ ಎಲ್ಲದಕ್ಕೂ ನನ್ನ ಒಪ್ಪಿಗೆ ಇದೆ ಎಂದಳು ಮೌನ. ಅವಳ ಮಾತಿಗೆ ಒಪ್ಪಿದವನು ನಂತರ ಇಬ್ಬರು ಆಚೆ ಬಂದರು. ಹೊರಗೆ ಬಂದವ ಕರಣನ್ನು ಅಲ್ಲೇ ಬಿಟ್ಟು ಅವರಿಬ್ಬರನ್ನು ಕರೆದುಕೊಂಡು ಬರುವಂತೆ ಹೇಳಿ ತಂದೆ ಹಾಗೂ ತಮ್ಮನೊಡನೆ ಹೋದನು. ಈತ ಕರಣ್ ಸ್ವಲ್ಪ ಸಮಯದಲ್ಲಿ ಸೂರ್ಯನೊಡನೆ ಒಳ್ಳೆಯ ಬಾಂಧವ್ಯ ಸೃಷ್ಟಿಸಿಕೊಂಡಿದ್ದ. ಮಧ್ಯಾಹ್ನದ ಊಟದ ನಂತರ ಅವರನ್ನು ತಮ್ಮ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿದ್ದ ಕರಣ್. ದಿನಗಳು ಕಳೆದು ಮದುವೆಯ ದಿನವೂ ಬಂದಿತ್ತು. ಕೇವಲ ಕೆಲವೇ ಆಪ್ತರ ಸಮ್ಮುಖದಲ್ಲಿ ಮೌನಾಳ ಜೊತೆ ಸಪ್ತಪದಿ ತುಳಿದ ಆದಿ. ಮನೆಯಲ್ಲಿ ಯಾವುದೇ ಹೆಣ್ಣು ಇಲ್ಲವಾದರೂ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸಿಕೊಂಡರು ನವದಂಪತಿಗಳನ್ನು. ಅವಳನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋದವ ಫ್ರೆಶ್ ಆಗುವಂತೆ ತಿಳಿಸಿ ತಾನು ಫ್ರೆಶ್ ಆಗಲು ತನ್ನ ರೂಮಿಗೆ ಹೋದನು ಆದಿ. ತನ್ನ ಮದುವೆಯ ಸೀರೆ, ಒಡವೆ ಎಲ್ಲವನ್ನು ತೆಗೆದವಳು ಒಂದು ಸಿಂಪಲ್ ಸೀರೆಯನ್ನು ಹಾಕಿಕೊಂಡಳು. ಇವಳು ಎಲ್ಲವನ್ನು ಬದಲಾಯಿಸುವುದರಲ್ಲಿ ಅವಳೆದುರು ಬಂದವ ಊಟಕ್ಕೆ ಕರೆದನು. ಅವನು ಹಿಂತಿರುಗಿ ಹೋಗಬೇಕಾದರೆ ತಡೆದವಳು, ಆದಿ, ಸೂರ್ಯ ಎಲ್ಲಿ ಎಂದು ಕೇಳಿದಳು. ಸೂರ್ಯ ಕರಣ್ ಜೊತೆ ನಮ್ಮ ಇನ್ನೊಂದು ಮನೆಯಲ್ಲಿದ್ದಾನೆ. ಇನ್ನು 2 ವಾರ ಅಲ್ಲಿಯೇ ಇರ್ತಾನೆ ಎಂದನು. ಯಾಕೆ ಆದಿ ಅವರೇ, ಸೂರ್ಯ ಇಲ್ಲೇ ಇದ್ದರೆ ಏನಾಗುತ್ತೆ ಎಂದವಳಿಗೆ ತಮ್ಮನ ಚಿಂತೆ. ಅವನಿಗೆ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಮಾತ್ರೆಗಳನ್ನು ಕೊಡ್ತಾರೋ ಇಲ್ವೋ ಎಂಬ ಯೋಚನೆ. ನೋಡು ಮೌನ, ಅವನ ಪೂರ್ತಿ ಜವಾಬ್ದಾರಿ ಕರಣ್ ತಗೊಂಡಿದ್ದಾನೆ. ಅವನಿಗೇನೇ ಸಮಸ್ಯೆ ಆಗದ ರೀತಿ ಊಟ, ತಿಂಡಿ, ಮೆಡಿಸಿನ್ ಎಲ್ಲವನ್ನು ನೋಡ್ಕೊಳ್ತಾನೆ. ನಿನ್ನ ಇವಾಗ ಅವನ ಚಿಂತೆ ಬಿಟ್ಟು ಕೇವಲ ನನ್ನ ಬಗ್ಗೆ ಮಾತ್ರ ಯೋಚಿಸು. ಇನ್ನು 1 ವರ್ಷ ನಿನ್ನ ಮೊದಲ ಆದ್ಯತೆ ತಾನೇ ಆಗಿರಬೇಕು ಎಂದವ. ಇವತ್ತು ನಮ್ಮ ಫಸ್ಟ್ ನೈಟ್, ಸೊ ಬೇಗ ಚೆನ್ನಾಗಿ ಊಟ ಮಾಡು ಬಾ ಎಂದವ ಕಣ್ಣು ಹೊಡೆದು ಅಲ್ಲಿಂದ ಹೊರಗೆ ಹೋಗಿದ್ದ. ತಮ್ಮನ ಜೀವದ ಸಲುವಾಗಿ ಒಪ್ಪಂದದ ಮದುವೆಗೆ ಒಪ್ಪಿದವಳಿಗೆ ಮೊದಲ ರಾತ್ರಿ ಎಂದೊಡನೆ ಯಾಕೋ ಮನಸ್ಸಿನಲ್ಲಿ ವಿಚಿತ್ರ ಭಯ, ಸಂಕಟ ಶುರುವಾಯಿತು. ಇಂಥ ವಿಚಾರದಲ್ಲಿ ಕೆಲವು ಸೂಕ್ಷ್ಮಗಳನ್ನು ಹೇಳಲು ತಾಯಿ ಇಲ್ಲವೇ ಅತ್ತೆಯ ಅವಶ್ಯಕತೆ ಇರುತ್ತದೆ. ಆದರೆ ಯಾರೂ ಇರದ ಮೌನಾಗೆ ಇಂದು ತಾನು ಅನಾಥೆ ಎಂಬ ಭಾವ ಕಾಡತೊಡಗಿತು. ಮತ್ತೊಮ್ಮೆ ಆದಿ ಕರೆದಾಗ ಊಟಕ್ಕೆ ಹೋದಳು. ಮನೆಯಲ್ಲಿ ಇವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಅದನ್ನೇ ಆದಿಯ ಬಳಿ ಕೇಳಿದಾಗ, ಡ್ಯಾಡ್ ಮತ್ತು ಅರ್ಜುನ್ ಅವರ ಇನ್ನೊಂದು ಮನೆಯಲ್ಲಿ ಇರ್ತಾರೆ, ಇದು ನನ್ನ ಮನೆ
ಇಲ್ಲಿ ನಾನು ಕರಣ್ ಇದ್ದೆವು, ಇವಾಗ ನೀನು ಸೇರಿದ್ಯಾ ಎಂದವನು. ಮನೆ ಕೆಲಸಕ್ಕೆ ಮೀರಾ ಎನ್ನುವರು ಬರ್ತಾರೆ. ತುಂಬ ವರ್ಷದಿಂದ ಅವರು ಇಲ್ಲೇ ಕೆಲಸ ಮಾಡ್ತಿರೋದು ಎಂದವನು ಊಟ ಮಾಡಲು ಹೇಳಿದನು. ಊಟ ಮುಗಿಸಿ ಸುಮ್ಮನೆ ಕುಳಿತಿದ್ದವಳನ್ನು ತಾನೇ ತನ್ನ ಬಾವುಗಳಲ್ಲಿ ಹೊತ್ತುಕೊಂಡು ತನ್ನ ಕೊಠಡಿಗೆ ಕರೆದೊಯ್ದನು ಆದಿ. ಕೋಣೆಯ ಅಲಂಕಾರವನ್ನು ನೋಡಿದವಳಿಗೆ ನಾಚಿಕೆ, ಭಯ ಎಲ್ಲ ಆದರೂ ತೋರ್ಪಡಿಸದೆ, ಆದಿಯವರೇ, ಇವಾಗಿನ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. IVF ಪ್ರೊಸೆಸ್ ಮೂಲಕ ನಿಮ್ಮದೇ ಮಗು ಪಡೆಯುವ ಅವಕಾಶವಿದೆ. ಆದರೂ 1 ವರ್ಷದ ಒಪ್ಪಂದದ ಮದುವೆ ಏಕೆ ಎಂದು ಕೇಳಿದಳು. ಮೌನ. ಅವಳ ಪ್ರಶ್ನೆಗೆ ಅವಳನ್ನೊಮ್ಮೆ ನೋಡಿದ ಆದಿ, ಹೌದು, ಟೆಕ್ನಾಲಜೀಸ್ ತುಂಬ ಮುಂದುವರೆದಿದೆ. ಆದರೆ ನನಗೆ ನಾನೇ ಜನ್ಮ ಕೊಡುವ ಮಗು ಬೇಕು. IVF ಮೂಲಕ ಮಗುವಾಗಿ ಅದು ನನ್ನದೇ ಮಗು ಆದರೂ ನಾನು ಜನ್ಮ ಕೊಡುವ ಮಗುವಿನ ಮೇಲಿನ ಪ್ರೀತಿ, ವಾತ್ಸಲ್ಯ ಅದರ ಮೇಲೆ ಬರುವುದಿಲ್ಲ ನನಗೆ. ಅದಕ್ಕೆ ಈ ಮದುವೆ ಎಂದವನು ಅವಳ ಮುಂದಿನ ಮಾತಿಗೆ ಅವಕಾಶ ಕೊಡದೆ ತನ್ನ ತುಟಿಯಿಂದ ಅವಳ ತುಟಿಯನ್ನು ಬಂಧಿಸಿದ. ನಿಮಿಷಗಳವರೆಗೂ ಅವಳ ತುಟಿಯ ಜೇನನ್ನು ಹೀರಿದವನು ಅವಳನ್ನು ಮಲಗಿಸಿ ಅವಳ ಮೇಲೆ ಬಾಗಿದ್ದ. ಮುಖದ ತುಂಬ ಮುತ್ತಿನ ಮಲೆ ಸುರಿಸಿದವನು ಅವಳ ಕೊರಳ ನುಣುಪನ್ನು ಮೃದುವಾಗಿ ಕಚ್ಚಿದವನ ಕೈ ಅವಳ ಸೀರೆಯ ಸೆರಗಿಗೆ ಹೋದಾಗ ತಕ್ಷಣ ಕೈ ಹಿಡಿದವಳ ಮುಖವನ್ನು ನೋಡಿದ. ಕಣ್ತುಂಬಿಕೊಂಡು ಅವನನ್ನೇ ನೋಡುತ್ತಿದ್ದಳು. ಅವಳ ಕಣ್ಣೀರನ್ನು ಒರೆಸಿದವ, ನನಗೆ ಗೊತ್ತು ಮೌನ, ನಿನಗೆ ಭಯ ಆಗ್ತಿದೆ ಅಂತ. ಆದರೆ ನಾನು ನಿನ್ನ ಗಂಡ. ಇವತ್ತಲ್ಲ ನಾಳೆ ನಾವು ಸಂಸಾರ ಶುರು ಮಾಡಲೇಬೇಕು ಎಂದವ ಮತ್ತೆ ಮುದ್ದಿಸಲಾರಂಭಿಸಿದ. ಈ ಬಾರಿ ಅವನಿಗೆ ಯಾವುದೇ ವಿರೋಧ ತೋರದೆ ಸ್ಪಂದಿಸಲಾರಂಭಿಸಿದಳು ಮೌನ. ಅವಳ ಒಪ್ಪಿಗೆ ಸಿಕ್ಕಂತೆ ಅವಳನ್ನು ಪೂರ್ತಿ ಆವರಿಸತೊಡಗಿದನು. ಇಬ್ಬರ ನಡುವೆ ಅಂತರ ಕಡಿಮೆಯಾದಂತೆ ಅರಿವೆಗಳು ದೂರವಾದವು. ಪ್ರೀತಿ ಇಲ್ಲವಾದರೂ ಮದುವೆ ಎಂಬ ಪವಿತ್ರ ಬಂಧನಕ್ಕೆ ತಲೆಬಾಗಿ ಇಬ್ಬರು ಒಬ್ಬರಿಗೊಬ್ಬರು ತಮ್ಮನ್ನು ಅರ್ಪಿಸಿಕೊಂಡಿದ್ದರು. ತುಂಬ ಸಮಯದವರೆಗೂ ಶೃಂಗಾರದಲ್ಲಿ ಮೈಮರೆತಿದ್ದ ಜೋಡಿಗಳು ಬೆಳಗಿನ ಜಾವದಲ್ಲಿ ನಿದ್ದೆಗೆ ಶರಣಾದರು. ನೇಸರನ ಕಿರಣಗಳು ಪ್ರಕೃತಿಯನ್ನು ಸ್ಪರ್ಶಿಸುವ ಸಮಯ. ಎಚ್ಚರಗೊಂಡವಳು. ತಾನಿರುವ ಸ್ಥಿತಿಯನ್ನು ನೋಡಿ ನಾಚಿಕೊಂಡವಳು. ಪಕ್ಕದಲ್ಲಿ ಗಂಡನ ಅನುಪಸ್ಥಿತಿಯನ್ನು ನೋಡಿ ಬಾತ್ರೂಮ್ ಹೊಕ್ಕವಳು. ಗಂಟೆಯ ನಂತರ ಗಂಡನನ್ನು ಅರಸುತ್ತಾ ಹೊರಟಳು. 3 ಮಹಡಿಯನ್ನು ಸುತ್ತಿದರೂ ಸಿಗದ ಗಂಡನನ್ನು ಹುಡುಕುತ್ತಾ 4ನೇ ಮಹಡಿಗೆ ಹೋದವಳನ್ನು ತಡೆದದ್ದು, ನೀವು ಇಲ್ಲೇನು ಮಾಡುತ್ತಿದ್ದೀರಾ, ನೀವು ಇಲ್ಲಿ ಬರುವ ಹಾಗಿಲ್ಲ ಎಂಬ ಮೀರಾಳ ಧ್ವನಿ. ಅದು ಆದಿ ಅವರನ್ನು ಹುಡುಕುತ್ತಿದ್ದೆ ಎಂದು ಮೌನಾಳನ್ನು ಅಲ್ಲಿಂದ ಕರೆದೊಯ್ದರು ಮೀರಾ ಸುಮಾರು 25 ವರ್ಷದಿಂದ ಈ ಮನೆಯ ಎಲ್ಲ ಕೆಲಸದವರನ್ನು ನೋಡಿಕೊಳ್ಳುತ್ತಿರುವ ಹೆಡ್. ಮೌನಾಳನ್ನು ಅಲ್ಲಿಂದ ಕರೆತಂದವರು ಆದಿಯ ಲೈಬ್ರರಿಯ ಬಳಿ ಅವಳನ್ನು ಬಿಟ್ಟು ಇನ್ನೊಮ್ಮೆ 4ನೇ ಮಹಡಿಯ ಬಳಿ ಹೋಗದಂತೆ ಎಚ್ಚರಿಕೆ ಕೊಟ್ಟು ಹೋದರು. ಲೈಬ್ರರಿ ಒಳಗೆ ಹೋದವಳಿಗೆ ಆದಿ ಯಾವುದೋ ಫೈಲ್ ಹಿಡಿದು ಕೆಲಸ ಮಾಡುತ್ತಿರುವುದು ಕಂಡು ಅವನ ಬಳಿ ಹೋದವಳೆ, ಆದಿ, ನೀವಿಲ್ಲಿದ್ದೀರಾ? ನಾನು ನಿಮ್ಮನ್ನು ಮನೆಯೆಲ್ಲ ಹುಡುಕಿದೆ, ಹಾಗೂ 4ನೇ ಮಹಡಿಗೂ ನಿಮ್ಮನ್ನು ಹುಡುಕಿ ಹೋದೆ. ಮೀರಾ ಅವರು ನನ್ನನ್ನು ಅಲ್ಲಿಗೆ ಇನ್ನೊಮ್ಮೆ ಹೋಗದಂತೆ ಹೇಳಿ ಇಲ್ಲಿಗೆ ಕರೆತಂದರು ಎಂದು ದೀರ್ಘವಾಗಿ ಹೇಳಿದವಳ ನೋಡಿದ ಆದಿ. ಇನ್ನೊಮ್ಮೆ ಹೋಗಬೇಡ, ನನ್ನನ್ನು ಹುಡುಕುವುದಾದರೆ ಅಲ್ಲಿ ಬಿಟ್ಟು ಬೇರೆಲ್ಲ ಕಡೆ ನೋಡು ಎಂದವನು ತನ್ನ ಕೆಲಸ ಮುಂದುವರಿಸಿದನು. ಲೈಬ್ರರಿಯನ್ನು ನೋಡುತ್ತಾ ನಿಂತವಳ ನೋಟ ನಿಂತದು ಕುಟುಂಬದ ಎಲ್ಲ ಸದಸ್ಯರ ಹೆಸರಿನ ಒಂದೊಂದು ಪುಸ್ತಕಗಳ ಮೇಲೆ. ಅದನ್ನೆಲ್ಲ ನೋಡಿದವಳು, ಆದಿ, ಇದೆಲ್ಲ ಏನು ಪುಸ್ತಕಗಳು ಎಂದು ಪ್ರಶ್ನಿಸಿದಳು. ಅದು ಎಲ್ಲರ ಆತ್ಮಚರಿತ್ರೆಯ ಪುಸ್ತಕ, ಸ್ವತಃ ಅವರುಗಳೇ ಬರೆದಿರುವುದು. ಅದು ನಮ್ಮ ಕುಟುಂಬದ ಪದ್ಧತಿ ಎಂದವನೇ. ನೀನು ಬರಿಬೇಕು, ನಿನಗೂ ಇಷ್ಟವಾದಲ್ಲಿ ಪುಸ್ತಕ ತಂದು ಕೊಡುವೆ ಎಂದವನನ್ನು ನಯವಾಗಿ ನಿರಾಕರಿಸಿದ ಮೌನ. ನಾನು ಈ ಮನೆಗೆ 1 ವರ್ಷದ ಅತಿಥಿ ಅಷ್ಟೇ. ನಾನು ಹಾಗೂ ಬರೆಯಲು ಏನು ವಿಶೇಷಗಳು ನನ್ನಲ್ಲಿಲ್ಲ ಎಂದವಳು. ನಾನೊಮ್ಮೆ ಈ ಪುಸ್ತಕವನ್ನು ಓದಬಹುದಾ ಎಂದವಳಿಗೆ. ಓದುವಂಥದ್ದು ಆ ಪುಸ್ತಕಗಳಲ್ಲಿ ಏನೂ ಇರೋದಿಲ್ಲ, ಮತ್ತು ಅವೆಲ್ಲ ವೈಯಕ್ತಿಕ ವಿಷಯಗಳನ್ನು ಒಳಗೊಂಡ ಪುಸ್ತಕಗಳು ಎಂದು ಪರೋಕ್ಷವಾಗಿ ಓದಬೇಡ ಎಂದವನೇ. 1 ವರ್ಷವಾದರೂ ಅಷ್ಟೇ, 1 ದಿನವಾದರೂ ಅಷ್ಟೇ, ನೀನು ಈ ಮನೆಯ ಸೊಸೆ ಆದಮೇಲೆ ಈ ಮನೆಯ ನಿಯಮ ಪಾಲಿಸಬೇಕು ಎಂದನು. ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಆ ಪುಸ್ತಕಗಳನ್ನು ನೋಡುತ್ತಿದ್ದವಳ ಗಮನ ನಿಂತದ್ದು ಸ್ವರ್ಗ ಎಂಬ ಪುಸ್ತಕದ ಮೇಲೆ. ಆ ದೇವರಿಗೆ ಸ್ವರ್ಗ ಯಾರು ಎಂದು ಕೇಳಿದವಳಿಗೆ ಏನೆಂದು ಹೇಳದೆ ಹೊಟ್ಟೆ ಹಸಿವೆಂದು ಅವಳನ್ನು ಅಲ್ಲಿಂದ ಕರೆದೊಯ್ದನ ಆದಿ. ಆದರೆ ಸ್ವರ್ಗಗಳ ಬಗ್ಗೆ ತಿಳಿಯುವ ಕುತೂಹಲ ಮೌನಳಲ್ಲಿ ಹುಟ್ಟಿದ್ದು ಸತ್ಯದ ಸಂಗತಿ. ತಿಂಡಿಯನ್ನು ಮುಗಿಸಿದವ ಅವಳನ್ನು ರೂಮಿಗೆ ಕರೆದೊಯ್ದ. ಆದಿಯ ಬಳಿ, ಆದಿ, ಕರಣ್ ನಂಬರ್ ಬೇಕಾಗಿತ್ತು ಎಂದವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದವನಿಗೆ ಅದು ಸೂರ್ಯ ಹತ್ರ ಮಾತನಾಡಬೇಕಿತ್ತು. ಅವನು ಅಲ್ಲಿ ಹೇಗಿದ್ದಾನೋ ಏನೋ ಒಂದ್ಸಲ ಮಾತನಾಡಬೇಕಿತ್ತು ಎಂದವಳಿಗೆ. ನಂಬರ್ ಆಮೇಲೆ ಕೊಡ್ತೀನಿ, ಮೊದಲು ನನ್ನ ಬಗ್ಗೆ ಯೋಚನೆ ಮಾಡು ಎಂದವನೇ ಅವಳನ್ನು ಮುದ್ದಾಡಲಾರಂಭಿಸಿದ. ಹೀಗೆ 1 ವಾರ ಸದ್ದೆ ಇಲ್ಲದೆ ಕಳೆಯಿತು. ಆ 1 ವಾರ ಬೆಳಿಗ್ಗೆ ರಾತ್ರಿ ಎನ್ನದೆ ಅವಳೊಂದಿಗೆ ದೈಹಿಕ ಸಂಪರ್ಕ ಬೆಳೆಸುತ್ತಿದ್ದದು ಅವಳಿಗೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಹಿಂಸೆ ಅನಿಸಲು ಶುರುವಾಯಿತು. ಇಂದು ಸಹ ಅವಳನ್ನು ಮುದ್ದಿಸುತ್ತಿದ್ದವನನ್ನು ತಳ್ಳಿದವಳು
ಪ್ಲೀಸ್ ಆದಿ, ಹಿಂಸೆ ಆಗ್ತಿದೆ. ಹೀಗೆ ನೀವು ಹಗಲು ರಾತ್ರಿ ಈ ಥರ ಮಾಡಿದರೆ ನನಗೆ ನೋವಾಗ್ತದೆ ಎಂದವಳ ಮೇಲೆ ಕೋಪಗೊಂಡವ. ನಿಮಗೆ ನೋವು ಹಿಂಸೆ ಆಗುತ್ತೆ ಅಂತ ದೂರ ಇದ್ದರೆ ಮಗು ಹೇಗೆ ಆಗುತ್ತೆ ಎಂದವನಿಗೆ. ಮಗು ಬೇಕು ಅಂತ ಪ್ರತಿಕ್ಷಣ ಈ ಥರ ಮಾಡೋಕ್ಕೆ ಆಗೋಲ್ಲ ಆದಿ ಎಂದಳು ಮೌನ. ನಿಮಗೆ ದುಡ್ಡು ಕೊಟ್ಟು ಮದುವೆ ಆಗಿರೋದು ಯಾಕೆ ಅನ್ನೋದು ಮರ್ತೋಯ್ತಾ? ಸುಮ್ಮನೆ ನಿನ್ನಿಷ್ಟದಂತೆ ಬಿಡಲು ನಿನ್ನ ಮದುವೆ ಆಗಿಲ್ಲ, ನನ್ನ ಇಷ್ಟದಾಗಿ ನೀನಿರೋಕ್ಕೆ ದುಡ್ಡು ಕೊಡ್ತಾ ಇರೋದು ಎಂಬ ಆದಿಯ ಮಾತು ಮೌನಳ ಮನಸ್ಸನ್ನು ಚುಚ್ಚಿತು. ಬೇಡವೆಂದರೂ ಕಣ್ಣೀರು ತಂತಾನೇ ಬಂದವು. ಕಣ್ಣೀರು ಹರಿಯುತ್ತಿದ್ದರೂ ಹೊರಸಲು ಹೋಗದೆ. ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ದುಡ್ಡಿಗೋಸ್ಕರ ಮೈ ಮಾರ್ಕೊಳ್ಳೋಳು ಅಂತನಾ ಎಂದು ಬಲು ಪ್ರಯಾಸದಿಂದ ಕೇಳಿದವಳಿಗೆ ಹೌದು ಎಂದು ಅವನ ಉತ್ತರ ಅವಳನ್ನು ಕುಸಿಯುವಂತೆ ಮಾಡಿತು. ತಕ್ಷಣ ಸಾವರಿಸಿಕೊಂಡು ಎದ್ದವಳು, ಸರಿ ಹಾಗಾದರೆ ಹೇಗೋ ಮೈ ಮಾರಿಕೊಳ್ಳುವವಳು ನಾನು, ಇದೇ ಕೆಲಸನ ಮುಂದುವರಿಸಿ ನಿಮಗೆ ದುಡ್ಡು ಕೊಟ್ಟು ಹೋಗ್ತೀನಿ ಎಂದವಳ ಕಪಾಲಕ್ಕೆ ಬಾರಿಸಿದನು ಆದಿ. ಅವನ ಹೇಟಿಗೆ ನೆಲಕ್ಕೆ ಹುರುಳಿದವಳು ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಕಣ್ಣೀರು ಹಾಕಿದಳು. ಅವಳ ಕಣ್ಣೀರನ್ನು ಕಂಡವ ಬೇಸರದಿಂದ ಹೊರಗೆ ಹೋದ. ರಾತ್ರಿಯ ವೇಳೆ ಮನೆಗೆ ಬಂದವನು ಸೀದಾ ಮೌನಾಳ ಬಳಿ ತೆರಳಿದ್ದ. ಮುಸುಕೊದ್ದು ಮಲಗಿದವಳನ್ನು ಎಚ್ಚರಿಸಲು ಮನಸ್ಸಿಲ್ಲದಿದ್ದರೂ ಮೌನ ಊಟ ಮಾಡಿಲ್ಲ ಎಂದು ಮೀರಾ ಫೋನ್ ಮಾಡಿದ್ದರಿಂದ ಬೇಗನೆ ಮನೆಗೆ ಬಂದಿದ್ದ. ಅವಳ ಮೇಲಿನ ಮುಸುಕನ್ನು ತೆಗೆದವನು ಮೌನ ಎದ್ದೇಳು ಎಂದು 2-3 ಬಾರಿ ಕರೆದ ಮೇಲೆ ಎಚ್ಚರಗೊಂಡವಳು ಸುಮ್ಮನೆ ಕುಳಿತಳು. ಊಟ ಯಾಕೆ ಮಾಡಿಲ್ಲ, ನಡಿ ಊಟ ಮಾಡುವ ಎಂದವನ ಮಾತಿಗೆ ಏನನ್ನು ಪ್ರತಿಕ್ರಿಯಿಸದೆ ಸುಮ್ಮನೆ ಕುಳಿತವಳ ಮೇಲೆ ಕೋಪ ಬಂದರು. ಅದನ್ನು ಸಹಿಸಿ, ನಿನಗೆ ಹೇಳ್ತಾ ಇರೋದು ಮೌನ, ಊಟ ಮಾಡುವ ಎಂದವನ ಕಡೆ ತಿರುಗಿದಳು. ನೀವು ನನ್ನನ್ನು ಮೈ ಮಾರಿಕೊಳ್ಳುವವಳು ಎಂಬ ಮಾತನ್ನು ವಾಪಸ್ ತೆಗೆದುಕೊಂಡು ಸಾರಿ ಕೇಳೋ ತನಕ ನಾನು ಊಟ ತಿಂಡಿ ಏನು ಮಾಡೋಲ್ಲ ಎಂದಳು. ಈಗಲೂ ಅದನ್ನೇ ಹೇಳ್ತೀನಿ, ನೀನು ಮೈ ಮಾರ್ಕೊಳ್ಳುವವಳೆ, ಆದರೆ ನನಗೆ ಮಾತ್ರ ಮಾರ್ಕೊಳ್ಳುವವಳು, ಅದಕ್ಕೆ ನಾನು ಯಾವುದೇ ಸಾರಿ ಕೇಳೋಲ್ಲ ಎಂದವನು. ಇವಾಗ ನೀನು ಸುಮ್ಮನೆ ಬಂದು ಊಟ ಮಾಡಿದರೆ ಇನ್ನೊಂದು ವಾರ ಬಿಟ್ಟು ನಿನ್ನ ತಮ್ಮನ ನಿನಗೆ ತೋರಿಸ್ತೀನಿ, ಇಲ್ಲ ಅಂದರೆ ಇನ್ನು 2 ವಾರ ಮುಂದಕ್ಕೆ ಹಾಕ್ತೀನಿ ಎಂದವನ ಮಾತಿಗೆ ಏನನ್ನು ಹೇಳದೆ ಸುಮ್ಮನೆ ಊಟಕ್ಕೆ ಹೋದಳು ಮೌನ. ಅಂದು ಆದಿ ಕೂಡ ಆಫೀಸ್ಗೆ ಹೋಗಿದ್ದರಿಂದ ಸುಮ್ಮನೆ ಕುಳಿತು ಬೇಸರಗೊಂಡವಳು ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಓದಲು ಹೀಗೆ ಹಲವಾರು ಪುಸ್ತಕಗಳನ್ನು ನೋಡಿದವಳಿಗೆ ಮತ್ತೆ ಗಮನ ಸೆಳೆದದ್ದು ಅದೇ ಸ್ವರ್ಗಳ ಪುಸ್ತಕ. ಸ್ವರ್ಗಳ ಹೆಸರಿನ ಪುಸ್ತಕವನ್ನು ತೆಗೆದುಕೊಂಡವಳೆ ಓದಲೋ ಬೇಡವೋ ಎಂಬ ಯೋಚನೆಗೆ ಬಿದ್ದವಳು. ಯಾಕೆಂದರೆ ಮೊದಲೇ ಆದಿ ಎಚ್ಚರಿಸಿದ್ದಾನಲ್ಲ. ಆದರೂ ಯಾವುದೋ ಕೆಟ್ಟ ಧೈರ್ಯದಲ್ಲಿ ಓದಲು ಪುಸ್ತಕ ತೆರೆದಳು. ಆ ಪುಸ್ತಕದ ಕಾಲು ಪ್ರತಿಷ್ಠಿತ ಓದಿದವಳಿಗೆ ತಿಳಿದದ್ದು ಸ್ವರ್ಗ ಆದಿ ಅಕ್ಕ ಎಂದು. ವಂಶ ಪಾರಂಪರ್ಯ ಶಾಪವೇನೋ ಎಂಬಂತೆ ಆದಿ ಕುಟುಂಬದಲ್ಲಿ ಮೊದಲಿಗೆ ಗಂಡು ಮಕ್ಕಳುಗಳೇ ಜನಿಸುತ್ತಿದ್ದರು. ಅವರ ಶಾಪಕ್ಕೆ ಮುಕ್ತಿ ಕೊಡಲೆಂದೇ ಆದಿಯ ತಾಯಿ ವೈದೇಹಿಯವರಿಗೆ ಮೊದಲು ಹುಟ್ಟಿದವಳೆ ಸ್ವರ್ಗ. ಮೊದಲು ಹೆಣ್ಣು ಎಂಬ ಕಾರಣಕ್ಕೋ ಇಲ್ಲ ಹೆಣ್ಣು ಮಗು ಎಂಬ ಕಾರಣಕ್ಕೋ ಸ್ವರ್ಗಳನ್ನು ಬಂಗಾರದ ಪಂಜರದಲ್ಲಿ ಬೆಳೆಸಿದ್ದರು. ಸ್ವಾತಂತ್ರ್ಯವಾಗಿ ಬೆಳೆಯಲು ಹೆಚ್ಚಿನ ಸ್ನೇಹಿತರನ್ನು ಮಾಡಿಕೊಳ್ಳಲು ಮನೆಯ ಗಂಡಸರು ಹೆಚ್ಚಾಗಿ ಅವಳ ತಂದೆ ಅವಕಾಶ ಕೊಡಲಿಲ್ಲ. ಇನ್ನು ಮುಂದೆ ಓದುವವಳನ್ನು ತಡೆದದ್ದು ಮೀರಳ ಧ್ವನಿ. ಮೇಡಮ್, ಊಟಕ್ಕೆ ಸಮಯವಾಯಿತು, ಊಟ ಮಾಡಿ ಬನ್ನಿ ಎಂದು ಕರೆಯುವುದಕ್ಕಿಂತ ಹೆಚ್ಚಾಗಿ ಮಾಡಲೇಬೇಕೆಂಬ ಮೀರಳ ದರ್ಪ ನೋಡಿ ಯಾಕೋ ಮೌನಳಿಗೆ ರುಚಿಸಲಿಲ್ಲ. ನನಗೆ ಹಸಿವಿಲ್ಲ, ನೀವು ಹೋಗಿ, ನಾ ಆಮೇಲೆ ಊಟ ಮಾಡ್ತೀನಿ ಎಂದು ಹೇಳಿದರೂ ಕೇಳದೆ ತನ್ನ ಆಜ್ಞೆಯನ್ನು ಯಾರೂ ಮೀರುವಂತಿಲ್ಲ ಎಂಬ ಅವಳ ವರ್ತನೆಗೆ ರೋಸಿದವಳೆ ಪುಸ್ತಕವನ್ನು ಅದರ ಸ್ವಸ್ಥಾನದಲ್ಲಿಟ್ಟು ಊಟಕ್ಕೆ ಹೊರಟಳು. ಊಟವಾದ ಬಳಿಕ ಮತ್ತೆ ಆ ಪುಸ್ತಕ ಓದಲು ಮನಸ್ಸಾಗದೆ ಹೋಗಿ ಮಲಗಿದಳು. ಸಂಜೆ ಮನೆಗೆ ಬಂದ ಆದಿ ಕೊಂಚ ಸಮಯ ಮೌನಾಳ ಜೊತೆ ಕಳೆದವನೇ ಇಬ್ಬರು ಜೊತೆಗೆ ಊಟಕ್ಕೆ ಕುಳಿತರು. ಮೀರಾ ಮನೆಗೆ ಹೋಗಿದ್ದರಿಂದ ಅವಳ ಬಗ್ಗೆ ಮಾತು ಶುರು ಮಾಡಿದ ಮೌನ. ಆದಿ, ಈ ಮೀರಾಗೆ ಯಾಕೋ ನಾನಂದ್ರೆ ಇಷ್ಟ ಆಗ್ತಿಲ್ಲ, ನನ್ನ ಜೊತೆ ತುಂಬ ಹೊರಟಾಗಿ ನಡ್ಕೊಳ್ತಾರೆ, ಪ್ಲೀಸ್ ಅವರ ಈ ಕೆಲಸದಿಂದ ತೆಗೀರಿ ಎಂದಳು. ಅವಳ ಮಾತಿಗೆ ನಕ್ಕವನೇ, 1 ವರ್ಷವಿರುವ ನಿಂಗೋಸ್ಕರ ಅವರನ್ನು ಕೆಲಸದಿಂದ ತೆಗೆಯೋಕ್ಕಾಗೋಲ್ಲ, ನೀನೇ ಅವರ ಜೊತೆ ಹೊಂದಿಕೊಂಡು ಹೋಗು ಎಂದವನೇ ಊಟ ಮುಂದುವರಿಸಿದನು. ಯಾಕೋ ಅವನ ಮಾತಿನಿಂದ ಮೌನಾಳಿಗೆ ಬೇಸರವಾಯಿತು. ಈ ಮನೆಯಲ್ಲಿ ಮನೆ ಕೆಲಸದವರಿಗಿಂತ ಕಡೆ ನಾನು ಎಂದು ಹೇಳಿದರಲ್ಲ ಎಂದು ನೋವಾಯಿತು. ತನ್ನ ನೋವನ್ನು ನುಂಗಿಕೊಂಡವಳೆ ಊಟ ಮುಗಿಸಿದಳು. ಎಂದಿನಂತೆ ಮುಂಜಾನೆ ಎದ್ದು ತನ್ನ ನಿತ್ಯಾದಿ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಬಾಲ್ಕನಿಯಲ್ಲಿ ತಲೆ ಹೊರಿಸುತ್ತಿದ್ದವಳನ್ನು ಹಿಂದೆಯಿಂದ ಬಂದು ತಬ್ಬಿಕೊಂಡ ಆದಿ ಅವಳ ಕೆನ್ನೆಗೆ ಭುಜಕ್ಕೆ ಮುತ್ತು ಕೊಡುತ್ತಿದ್ದವನನ್ನು ಹಿಂದೆ ತಿರುಗಿ ನೋಡದೆ ಆದಿ ರೂಮ್ ಒಳಗೆ ಹೋಗೋಣವಾ ಎಂದಳು. ಯಾಕೆಂದರೆ ಅವನಿಗೆ ರೊಮ್ಯಾನ್ಸ್ ಮಾಡಲು ಯಾವುದೇ ಸಮಯ ಸಂದರ್ಭ ಎಂದು ನೋಡ್ತಿರ್ಲಿಲ್ಲ. ಮೊದಲು ಅವಳಿಗೆ ಹಿಂಸೆ ಅನಿಸಿದರು. ಬರುತ್ತಾ ಅದಕ್ಕೆ ಹೊಂದಿಕೊಂಡಳು. ಬೇಡ, ಇವತ್ತೊಂದು ಮುಖ್ಯವಾದ ಕೆಲಸ ಇದೆ, ಮುಗಿಸಿಕೊಂಡು ಬಂದು ಬೇಕಾದರೆ ಮುಂದುವರಿಸೋಣ ಎಂದವನೇ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ತುಟಿಗೆ ತುಟಿ ಬೆರೆಸಿದ್ದ. ನಿಮಿಷಗಳವರೆಗೆ ತುಟಿಯ ಜೇನನ್ನು ಸವಿದವನೇ ಅವಳನ್ನು ತಬ್ಬಿಕೊಂಡು ನಿಂತಿದ್ದ.
ನಿಮಿಷಗಳ ಬಳಿಕ ಅವನನ್ನು ಎಚ್ಚರಿಸಿದವಳೆ. ಆದಿ, ಏನೋ ಒಂದು ಮುಖ್ಯವಾದ ಕೆಲಸ ಇದೆ ಅಂದ್ರಿ, ಟೈಮ್ ಆಗೋಲ್ವಾ ಎಂದವಳಿಗೆ. ಒಬ್ಬನೇ ಅಲ್ಲ, ನೀನು ನನ್ನ ಜೊತೆ ಬರ್ತಾ ಇದೆಯಾ, ಬೇಗ ರೆಡಿಯಾಗು ಎಂದವನೇ ಮತ್ತೊಮ್ಮೆ ಅವಳ ತುಟಿಗೆ ಚಿಕ್ಕ ಮುತ್ತು ಕೊಟ್ಟು ಹೋಗಿದ್ದ. ಇಬ್ಬರು ತಯಾರಾಗಿ ಕಾರಿನಲ್ಲಿ ಹೊರಟ ಬಳಿಕ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಆದಿ ಎಂದವಳಿಗೆ ಒಂದು ಸಣ್ಣ ಆಸೆ, ಸೂರ್ಯನ ಬಳಿ ಕರೆದುಕೊಂಡು ಹೋಗುತ್ತಿರುವನೇನೋ ಎಂದು. ಸೂರ್ಯನ ಆಪರೇಷನ್ ಬಗ್ಗೆ ಮಾತಾಡೋಕ್ಕೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ಎಂದ ಆದಿಯ ಮಾತಿಗೆ ಸೂರ್ಯನನ್ನು ನೋಡಲಾಗುತ್ತಿಲ್ಲವಲ್ಲ ಅಂತ ಕೊಂಚ ಬೇಸರವಾದರೂ ಅವನ ಆಪರೇಷನ್ ಸಲುವಾಗಿ ಸಮಾಧಾನಗೊಂಡಳು. 1 ವರ್ಷದ ಹೆಂಡತಿಯಾದರೂ ಸಹ ಆದಿ ಅವಳ ತಮ್ಮನ ಆಪರೇಷನ್ಗೆ ದ ಬೆಸ್ಟ್ ಡಾಕ್ಟರನ್ನೇ ಹುಡುಕಿದ್ದ. ಇನ್ನು 10 ದಿನಗಳಲ್ಲಿ ಅವನ ಆಪರೇಷನ್ ಆಗುವ ಬಗ್ಗೆ ಮಾತಾಡಿ ಮನೆಗೆ ಬಂದರು. ತಮ್ಮನಿಗೆ ಆಪರೇಷನ್ ಆಗಿ ಗುಣವಾಗ್ತಾನೆ ಎಂದು ತುಂಬ ಸಂತೋಷದಲ್ಲಿದ್ದ ಮೌನ ಆದಿಯನ್ನು ತಬ್ಬಿ ಮುಖದ ತುಂಬ ಮುತ್ತಿನ ಮಳೆ ಸುರಿಸಿದಳು. ಮೊದಲ ಬಾರಿಗೆ ಮೌನಾಳ ಈ ನಡೆಗೆ ಅಚ್ಚರಿಗೊಂಡ ಆದಿ, ಮೊದಲೇ ಅವಳಲ್ಲಿ ಸಂಯಮ ಇಲ್ಲದೆ ವರ್ತಿಸುವ ಹುಡುಗ ಇಂದು ಅವಳ ಈ ನಡೆಗೆ ತನ್ನ ಪೂರ್ತಿ ಸಂಯಮ ಕಳೆದುಕೊಂಡವ ಅವಳ ಸೆರಗಿಗೆ ಅಲ್ಲೇ ಮುಕ್ತಿ ಕೊಟ್ಟು ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಅವಳನ್ನು ಎತ್ತೊಯ್ದು ಮಂಚದ ಮೇಲೆ ಮಲಗಿಸಿ ಅವಳನ್ನು ಮುದ್ದಿಸತೊಡಗಿದ. ಅವಳ ದೇಹದ ತುಂಬ ಮುತ್ತಿನ ಮುದ್ರೆ ಹೊತ್ತಿದವನೇ ಇಬ್ಬರ ಅರಿವೆಗಳಿಗೆ ಮುಕ್ತಿ ಕೊಟ್ಟು ಅವಳನ್ನು ಆವರಿಸತೊಡಗಿದ. ಅವನ ಮುತ್ತುಗಳಿಗೆ ತಾನೂ ಕಮ್ಮಿ ಇಲ್ಲ ಎಂಬಂತೆ ಅವನಿಗೆ ಮುತ್ತುಗಳನ್ನು ನೀಡುತ್ತಾ ಪ್ರೇಮದ ಪರಾಕಾಷ್ಠೆ ತಲುಪಿ ಅವನ ಮೇಲೆ ಪ್ರೇಮದ ಗುರುತುಗಳನ್ನು ಮಾಡುತ್ತಾ ಸಂತೋಷದಿಂದ ತನ್ನನ್ನು ಅವನಿಗೆ ಅರ್ಪಿಸಿಕೊಂಡಳು. ನಿಮಿಷ ಕಳೆದು ಗಂಟೆ ಕಳೆದರೂ ಇಬ್ಬರು ಎಷ್ಟೋ ವರ್ಷದ ಬಳಿಕ ಸೇರಿದಂತೆ ಶೃಂಗಾರದಲ್ಲಿ ಮೈಮರೆತಿದ್ದರು. ಆ ಎಸಿ ರೂಮಿನಲ್ಲೂ ಇಬ್ಬರು ಬೆವೆತಿದ್ದರು. ಎಷ್ಟೋ ಗಂಟೆಯ ಬಳಿಕವೇ ಮೌನಾಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಯೋಚನೆಗೆ ಬಿದ್ದನು ಆದಿ. ಎಷ್ಟೋ ಹುಡುಗಿಯರ ಜೊತೆ ಸುಖಿಸಿದರೂ ಅವರ್ಯಾರು ಇನ್ನೊಮ್ಮೆ ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆದರೆ ಇವಳ ಸನಿಹ ಯಾವಾಗಲೂ ನನ್ನ ಸಂಯಮ ಹಾಳು ಮಾಡುತ್ತೆ. ಯಾಕೆ ಹೀಗೆ ಆದರೆ 1 ವರ್ಷದ ಬಳಿಕ ನನಗೆ ಇವಳನ್ನು ಬಿಟ್ಟಿರಲಾಗುವುದೇ ಎಂಬ ಯೋಚನೆಯಲ್ಲಿ ನಿದ್ರೆಗೆ ಶರಣಾದನು. ಸುಮಾರು 8 ಗಂಟೆಗೆ ಎಚ್ಚರವಾದ ಆದಿ ಅವಳಿಂದ ದೂರ ಸರಿದು ಅವಳ ಮೈ ಮೇಲೆ ಬೆಡ್ಶೀಟ್ ಹೊದಿಸಿ ಹಣೆಗೆ ಹೂ ಮುತ್ತನ್ನು ಇಟ್ಟು ತನ್ನ ಆಫೀಸ್ ಕೆಲಸದ ಸಲುವಾಗಿ ಹೊರ ಹೋದನು. ಅವ ಹೋದ ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡವಳೆ ತೆಗೆದಿಟ್ಟಿದ್ದ ಉಡುಪನ್ನು ಧರಿಸಿ ಹೊರ ನಡೆದಳು. ಕೆಲ ಹೊತ್ತಿನ ನಂತರ ಬಂದವನ ಜೊತೆ ಊಟ ಮುಗಿಸಿ ಮಲಗಿದರು. ಆದರೆ ಆಶ್ಚರ್ಯವೆಂಬಂತೆ ಪ್ರತಿದಿನ ಅವಳನ್ನು ಮುದ್ದಿಸಿ ಮಲಗುತ್ತಿದ್ದವ ಇಂದು ಅವಳನ್ನು ತನ್ನ ಎದೆಯಲ್ಲಿ ಮಲಗಿಸಿಕೊಂಡು ಗಟ್ಟಿಯಾಗಿ ತಬ್ಬಿ ಮಲಗಿದ್ದ. ಅವನ ಈ ನಡೆ ಆಶ್ಚರ್ಯವಾದರೂ ಖುಷಿ ಕೊಟ್ಟಿತ್ತು ಮೌನಳಿಗೆ. ಮತ್ತೆ 2 ದಿನ ಆದಿಯ ಕೊಂಚ ಬದಲಾವಣೆ ಜೊತೆ ಕಳೆದವು. ಮೊದಲು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುತ್ತಿದ್ದವ ಇಂದು ಎಲ್ಲದಕ್ಕೂ ಮೌನಳನ್ನೇ ಅವಲಂಬಿಸಿದ. 4 ಗೋಡೆಯ ಒಳಗೆ ಅವನ ಎಲ್ಲ ಕೆಲಸಗಳನ್ನು ಅವ ಹೇಳುವ ಮೊದಲೇ ಮಾಡುತ್ತಿದ್ದಳು. ಮೊದಲು ಹೆಂಡತಿಯ ಜವಾಬ್ದಾರಿಯಂತೆ ಮಾಡುತ್ತಿದ್ದವಳು ಬರಬರುತ್ತಾ ಪ್ರೀತಿಯಿಂದ ಮಾಡತೊಡಗಿದಳು. ಅದು ಯಾವ ಮಾಯೆಯಲ್ಲಿ ಅವ ಇವಳ ಹೃದಯದಲ್ಲಿ ಬಂದನೋ ತಿಳಿಯದು. ಮೌನವಾಗಿಯೇ ಅವನನ್ನು ಬೆಟ್ಟದಷ್ಟು ಪ್ರೀತಿಸತೊಡಗಿದಳು. ಆದರೆ ಎಂದೂ ಅವಳ ಪ್ರೀತಿಯನ್ನು ಅವನ ಮುಂದೆ ಹೇಳಲಾರಳು. ಅವಳ ಪ್ರೀತಿಯನ್ನು ಖಂಡಿತ ತಿರಸ್ಕರಿಸ್ತಾನೆಂಬ ನಂಬಿಕೆ ಅವಳಿಗೆ. ಎಂದಿನಂತೆ ತನ್ನ ಕೆಲಸಗಳನ್ನು ಮಾಡುತ್ತಾ ಆದಿಯನ್ನು ಗಮನಿಸಿದವಳಿಗೆ ಅವ ಯಾಕೋ ಬೇಜಾರಿನಲ್ಲಿರುವಂತೆ ಕಂಡನು. ಕೇಳೋಣವೆಂದರೆ ಅವ ತನ್ನ ಬಳಿ ಏನನ್ನು ಹೇಳಲಾರ ಎಂಬುದು ಗೊತ್ತು. ಆದರೂ ಪ್ರಯತ್ನ ಪಡೋಣ ಎಂದವಳೆ. ಆದಿ, ಯಾಕೋ ತುಂಬ ಅಪ್ಸೆಟ್ ಆಗಿದ್ದೀರಾ, ಏನಾಯಿತು ಎಂದವಳೆ ಅವನ ಕೈಯನ್ನು ಹಿಡಿದಳು. ಅವಳ ಮಾತು ತನಗಲ್ಲವೇನು ಎಂಬಂತೆ ಸುಮ್ಮನೆ ಕುಳಿತವನು. ನನಗೆ ಗೊತ್ತು ಆದಿ, ನಾನು ನಿಮ್ಮ ಟೆಂಪರರಿ ಹೆಂಡತಿ. ಅದಕ್ಕೆ ನಿಮಗೆ ನನ್ನ ಜೊತೆ ಯಾವ ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟ ಇಲ್ಲ ಅಂತ. ಆದರೆ ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಎಂಬ ಅವಳ ಭರವಸೆಯ ನುಡಿಗೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸುಮ್ಮನೆ ಕಣ್ಮುಚ್ಚಿದವ. ಕೆಲ ನಿಮಿಷದ ನಂತರ ಅವಳನ್ನು ಬಿಟ್ಟು, ಇವತ್ತು ನನ್ನ ಅಮ್ಮನ ಹುಟ್ಟಿದ ದಿನ, ಆದರೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಎಂದು ಭಾವುಕನಾದನು. ಅವನನ್ನು ಲಘುವಾಗಿ ತಬ್ಬಿದವಳೆ, ಅವರು ತುಂಬ ನೆನಪಾಗುತ್ತಿದ್ದಾರೆ. ಅವರ ಸಮಾಧಿ ಹತ್ತಿರ ಹೋಗಿ ಬನ್ನಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದವಳನ್ನೇ ನೋಡಿದವ. ಇಲ್ಲ, ನಾನು ಹೋಗಲ್ಲ. ಅವರು ನನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಅಲ್ಲಿಗೆ ಹೋಗುವುದೂ ಇಲ್ಲ ಎಂದು ಚಿಕ್ಕ ಮಕ್ಕಳ ರೀತಿ ಹೇಳಿದವನೇ. ನಾನು ಚಿಕ್ಕವರಿದ್ದಾಗಲಿಂದಲೂ ಅಮ್ಮ ಮತ್ತು ಅಕ್ಕ ಅಂದರೆ ತುಂಬ ಪ್ರೀತಿ ನನಗೆ. ಅವರಿಗೂ ನಾನು ಅಂದರೆ ತುಂಬ ಇಷ್ಟ. ಆದರೆ ಇಬ್ಬರು ನಮ್ಮಿಂದ ದೂರ ಆದರು. ಅದಕ್ಕೆ ನನಗೆ ಯಾರನ್ನಾದರೂ ಪ್ರೀತಿ ಮಾಡೋಕ್ಕೆ ಭಯ ಆಗುತ್ತೆ. ಎಲ್ಲಿ ಅವರು ನನ್ನಿಂದ ದೂರ ಆಗ್ತಾರೋ ಅಂತ ಎಂದವನೇ ಸುಮ್ಮನಾದನು. ಇಲ್ಲಿ ನೋಡಿ ಆದಿ ಎಂದು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದವಳೆ. ನಿಮ್ಮ ಅಮ್ಮ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ರು ಅಂದ್ರಿ. ಇವಾಗ ಅವರು ನಿಮ್ಮ ಜೊತೆ ಇಲ್ಲ ಅಂದ ತಕ್ಷಣ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತನಾ? ಅವ್ರು ಎಲ್ಲಿದ್ದರೂ ಅವರ ಆಶೀರ್ವಾದ ಪ್ರೀತಿ ಖಂಡಿತ ಹಾಗೇ ಇರುತ್ತೆ. ಆದರೆ ನಿಮಗೆ ಅವರ ಮೇಲೆ ಪ್ರೀತಿ ಕಮ್ಮಿ ಆಗಿರೋದಕ್ಕೆ ಇಷ್ಟು ವರ್ಷ ಆದರೂ ನೀವು ಅವರನ್ನು ನೋಡೋಕ್ಕೆ ಹೋಗಿಲ್ಲ ಎಂದವಳ ಮಾತಿಗೆ ಒಮ್ಮೆಲೆ ನಿಂತವನು. ಇಲ್ಲ, ನನ್ನ ಅಮ್ಮ ಮೇಲೆ ಯಾವ ಪ್ರೀತಿ ಕಮ್ಮಿ ಆಗಿಲ್ಲ. ಇವಾಗಲೇ ಅವಳ ಸಮಾಧಿ ಹತ್ರ ಹೋಗ್ತೀನಿ
ಎಂದು ಒಂದೆಜ್ಜೆ ಮುಂದಿಟ್ಟವನೇ ಮತ್ತೆ ಹಿಂದೆ ಬಂದು ಮೌನಾಳ ಬಳಿ ಇಫ್ ಯು ಡೋಂಟ್ ಮೈಂಡ್ ನನ್ನ ಜೊತೆ ಬರ್ತೀಯಾ ಎಂದವನ ಜೊತೆ ಖುಷಿಯಾಗಿ ಹೊರಟಳು. ಅಮ್ಮನ ಸಮಾಧಿಯ ಬಳಿ ಕೊಂಚ ಭಾವುಕನಾದರೂ ಅಂದಿನ ದಿನ ನೆಮ್ಮದಿಯಿಂದಲೇ ಕಳೆದನು. ಹಾದಿ ಮತ್ತು ಇದಕ್ಕೆ ಕಾರಣಲಾದ ಮಡದಿಗೆ ಮನಸ್ಸಿನಲ್ಲಿ ಕೃತಜ್ಞತೆ ತಿಳಿಸಿದನು. ಮದುವೆಯಾಗಿ 20 ದಿನಗಳೇ ಕಳೆದವು ಮತ್ತು ಸೂರ್ಯನ ಆಪರೇಷನ್ಗೆ ಇನ್ನೂ 2 ದಿನ ಬಾಕಿ ಇದ್ದವು. ಅದು ಎಂದಿನಂತೆ ಎದ್ದ ಮೌನಳಿಗೆ ಸ್ವಲ್ಪ ಸುಸ್ತು ಆಗತೊಡಗಿತು. ಆದರೂ ಎಂದಿನಂತೆ ಕೆಲಸ ಮಾಡುತ್ತಿದ್ದವಳು ವಾಂತಿ ಬಂದಂತಾಗಿ ವಾಶ್ರೂಮ್ಗೆ ಹೋದಳು. ಅವಳಲ್ಲಿನ ಸುಸ್ತನ್ನು ಮೊದಲಿನಿಂದಲೂ ಗಮನಿಸುತ್ತಿದ್ದವ ಅವಳು ಓಡಿದ್ದನ್ನು ನೋಡಿ ಗಾಬರಿಯಾಗಿದ್ದ. ವಾಶ್ರೂಮಿಂದ ಆಚೆ ಬಂದವಳನ್ನು ಜೋಪಾನವಾಗಿ ಮಂಚದ ಮೇಲೆ ಕೂರಿಸಿದನು. ಏನಾಯಿತು ಮೌನ, ಬೆಳಿಗ್ಗೆಯಿಂದ ತುಂಬ ವೀಕಾಗಿ ಕಾಣಿಸ್ತಾ ಇದೆಯಾ, ಏನಾಯಿತು ಎಂದು ಕೇಳಿದವನಿಗೆ ಅವನನ್ನು ತಬ್ಬಿದವಳೆ. ಗೊತ್ತಿಲ್ಲ ಆದಿ, ಯಾಕೋ ತಲೆ ಸುಸ್ತು, ವಾಂತಿ ಎಂದವಳನ್ನು ಮೆಲ್ಲನೆ ಮಲಗಿಸಿದವನೇ. ರೆಸ್ಟ್ ಮಾಡು, ನಾ ಇವಾಗ ಬಂದೆ ಎಂದವನೇ ಹೊರಗೋಗಿ 5 ನಿಮಿಷದಲ್ಲಿ ವಾಪಸ್ ಬಂದವನು. ಅವಳ ಕೈಗೆ ಸುಮಾರು 10 ಪ್ರೆಗ್ನೆನ್ಸಿ ಕಿಟ್ ಕೊಟ್ಟವನೇ ಪರೀಕ್ಷಿಸಲು ಹೇಳಿದನು. ಕೊಂಚ ಸಂಕೋಚದಿಂದಲೇ ಆದಿ, ಇನ್ನು 1 ತಿಂಗಳು ಆಗಿಲ್ಲ ಎಂದು ಇನ್ನು ಮುಂದೆ ಹೇಳುವವಳನ್ನು ತಡೆದವನು ಪರೀಕ್ಷಿಸಲು ಹೇಳಿದನು. 5 ನಿಮಿಷದ ಬಳಿಕ ಪರೀಕ್ಷೆ ಮಾಡಿ ಬಂದವಳೆ ನೆಗೆಟಿವ್ ಇದೆ, ಇಷ್ಟು ಬೇಗ ಇದರಲ್ಲಿ ಗೊತ್ತಾಗೋಲ್ಲ ಎಂದಳು. ಅವಳ ಮಾತಿಗೆ ತಕ್ಷಣವೇ ಆಸ್ಪತ್ರೆಗೆ ಕೊಂಡೊಯ್ದನು ಆದಿ. ಮೊದಲು ಮೌನಳಲ್ಲಿ ಸ್ವಲ್ಪ ಮಾತನಾಡಿದ ಡಾಕ್ಟರ್ ಅವಳಿಗೆ ಲಾಸ್ಟ್ ಪೀರಿಯಡ್ ಆಗಿ ಇನ್ನು 25 ದಿನವಷ್ಟೇ ಆಗಿದೆ ಎಂದು ತಿಳಿದವರೇ ಆದಿಯ ಬಳಿ ಇನ್ನು 1 ಮಂತ್ ಕೂಡ ಆಗಿಲ್ಲ ಎಂದರು. ಕೇಳದ ಆದಿ ಟೆಸ್ಟ್ ಮಾಡಲು ಒತ್ತಾಯಿಸಿದ. ಅವಳಿಗೆ ಕೆಲವೊಂದಿಷ್ಟು ಟೆಸ್ಟ್ ಬರೆದರೆ ಅದನ್ನು ಮಾಡಿಸಲು ಹೇಳಿ 2 ದಿನಗಳ ಬಳಿಕ ರಿಪೋರ್ಟ್ ನೀಡುವುದಾಗಿ ಹೇಳಿದರು. ಡಾಕ್ಟರ್ ಕೊಟ್ಟ ಎಲ್ಲ ಟೆಸ್ಟನ್ನು ಮಾಡಿಸಿ ಮೌನಳನ್ನು ಮನೆಗೆ ಕರೆದುಕೊಂಡು ಹೋದನು. ಮಾರನೇ ದಿನ ಆಪರೇಷನ್ ಇದ್ದ ಕಾರಣ ಇಂದಿನ ದಿನವೇ ಸೂರ್ಯನನ್ನು ಅಡ್ಮಿಟ್ ಮಾಡಲಾಯಿತು. ರಾತ್ರಿ ಸೂರ್ಯನ ಜೊತೆ ಆಸ್ಪತ್ರೆಯಲ್ಲಿ ಇರುತ್ತೇನೆ ಎಂದರೂ ಕರಣ್ ಇರುತ್ತಾನೆ ಎಂದು ಬಲವಂತವಾಗಿ ಮನೆಗೆ ಕರೆದೊಯ್ದನು ಆದಿ. ಮಾರನೇ ದಿನ ಬೇಗ ಎಚ್ಚರಗೊಂಡವಳೆ ಆದಿಯನ್ನು ಅವಸರಿಸಿ ಬೇಗನೆ ಆಸ್ಪತ್ರೆಗೆ ನಡೆದಳು. ಕರಣ್ಗೆ ಒಂದು ಮುಖ್ಯವಾದ ಕೆಲಸ ಇದ್ದುದರಿಂದ ಅವ ಹೋಗುವವನಿದ್ದ, ಅದಕ್ಕಾಗಿ ಬೇಗ ಹೊರಟಿದ್ದಳು ಮೌನ. ಮಾರ್ಗ ಮಧ್ಯೆ ನನ್ನ ಜೊತೆ ಸೂರ್ಯನ ಆಪರೇಷನ್ ಆಗಬೇಕಾದ್ರೆ ಇರ್ತೀರಲ್ವಾ ಎಂದವಳಿಗೆ ಸಿಕ್ಕಿದ್ದು. ಇಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಆಫೀಸ್ಗೆ ಹೋಗ್ತೀನಿ ಎಂಬ ಉತ್ತರ. ಆಸ್ಪತ್ರೆಯ ಮುಂದೆ ಕಾರು ನಿಲ್ಲಿಸಲು ಅದರಿಂದ ಇಳಿದ ಮೌನವಾಗಿ ಆದಿಯನ್ನು ಬೀಳ್ಕೊಟ್ಟು ಒಳನಡೆದಳು. ಇತ್ತ ಆಫೀಸ್ಗೆ ಬಂದವನಿಗೆ ಯಾವ ಕೆಲಸದಲ್ಲೂ ಆಸಕ್ತಿ ಮೂಡುತ್ತಿರಲಿಲ್ಲ. ಪ್ರತಿದಿನ ನಗುತ್ತಾ ಕಳಿಸ್ತಿದ್ದ ಹೆಂಡತಿ ಇಂದು ನೋವು ತುಂಬಿದ ಮುಖದಲ್ಲಿ ಕಳಿಸಿದ್ದು ಆದಿಗೆ ಅರಿಯದ ಸಂಕಟ ಉಂಟು ಮಾಡಿತು. ತುಂಬ ಸಮಯದ ಕೆಲಸ ಮಾಡಲು ಪ್ರಯತ್ನಿಸಿ ಸೋತವನು ಕೊನೆಗೆ ಇದು ನನ್ನಿಂದ ಸಾಧ್ಯವಿಲ್ಲ ಎಂದವನೇ ತನ್ನ PAಗೆ ಇವತ್ತಿನ ಎಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಲು ತಿಳಿಸಿದವನೇ ಹೊರಡಲನುವಾದನು. ಆದಿ ಇನ್ನೇನು ಹೊರಡಬೇಕು. ಅವನಿಗೆ ಬಂದಂಥ ಒಂದು ಲೆಟರನ್ನು ಅವನ PA ಅವನಿಗೆ ತಂದುಕೊಟ್ಟರು. ಅದನ್ನು ತೆಗೆದು ನೋಡಿದವನ ಕಣ್ಣು ಖುಷಿಗೆ ಮಿಂಚಿದವು. ಇನ್ನೊಂದು ಕ್ಷಣ ತಡ ಮಾಡದೆ ಮೌನಾಳ ಬಳಿ ಹೊರಟನು. ಈತ ಸೂರ್ಯನನ್ನು ಆಪರೇಷನ್ ರೂಮ್ ಒಳಗೆ ಕರೆದೊಯ್ದರೆ ಮೌನಾಳಿಗೆ ಭಯ ಶುರುವಾಯಿತು. ಇಷ್ಟು ದಿನ ಆಪರೇಷನ್ ಆದಮೇಲೆ ಎಲ್ಲ ಸರಿಯಾಗುತ್ತೆ ಎಂದು ತಿಳಿದವಳಿಗೆ ಇಂದು ಭಯ ಶುರುವಾಯಿತು. ಇಂದ ಅವನಿಗೆ ಏನಾದರೂ ಆದರೆ ಎಂಬ ಯೋಚನೆಯೇ ಅವಳಿಗೆ ನಡುಕ ತರಿಸಿತ್ತು. ಇಂತಹ ಬೇಡದಿರುವ ಯೋಚನೆ ಬಂದು ಅವಳನ್ನು ಕಂಗಾಳಿಗಿಸಿದವು. ತನ್ನ ದುಃಖ ಭಯ ಎಲ್ಲವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದೆ ಅಸಹ್ಯಕಳಾಗಿ ಅಲ್ಲೇ ಕುಳಿತು ಮುಖ ಮುಚ್ಚಿಕೊಂಡು ಅಳತೊಡಗಿದಳು. ಇತ್ತ ಅವಸರವಾಗಿ ಆಸ್ಪತ್ರೆಗೆ ಬಂದ ಆದಿಗೆ ಮುಖ ಮುಚ್ಚಿ ಅಳುತ್ತಿದ್ದ ಮಡದಿ ಕಂಡಳು. ಗಂಡನಾಗಿ ಇಂಥ ಸಮಯದಲ್ಲಿ ಅವಳ ಆಸರೆಯಾಗಿದೆ ಹೋಗಿದ್ದು ನೆನೆದು ತನ್ನ ಮೇಲೆ ತಾನೇ ಬೇಸರಿಸಿಕೊಂಡನು. ಇಂಥ ಕೆಟ್ಟ ಸಮಾಜದಲ್ಲಿ ಯಾರೂ ಇಲ್ಲದ ಇವಳನ್ನು 1 ವರ್ಷ ಬಳಸಿಕೊಂಡು ಬಿಟ್ಟರೆ ಅದು ನ್ಯಾಯವೇ? ಕಷ್ಟಕ್ಕಾಗಿ ನನ್ನ ಮದುವೆಯಾದವಳನ್ನು ಸ್ವಾರ್ಥಿಯಾಗಿ ನಾ ಬಿಡುವುದಿಲ್ಲ. ನನ್ನ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವವಳನ್ನು ಎಂದೂ ಬಿಡುವುದಿಲ್ಲ. ನನ್ನ ಮೌನ ನನ್ನ ಜೊತೆ, ನನ್ನ ಮಕ್ಕಳ ಜೊತೆ ಜೀವನ ಪೂರ್ತಿ ಇರಬೇಕು. ಬರೀ ಕೇವಲ 1 ದಿನ ಅವಳು ಖುಷಿಯಾಗಿ ನನ್ನ ಜೊತೆ ಮಾತನಾಡಲಿಲ್ಲವೆಂದರೆ ಆ ದಿನ ನನ್ನಲ್ಲಿ ಯಾವುದೇ ಉತ್ಸಾಹವೇ ಇರುವುದಿಲ್ಲ. ಅಂಥದ್ರಲ್ಲಿ ಇವಳನ್ನು ಬಿಟ್ಟು ಬದುಕುವ ಯೋಚನೆಯೇ ಭಯ ಹುಟ್ಟಿಸ್ತದೆ. ಇಲ್ಲ, ನನಗೆ ನನ್ನ ಮೌನ ಮೇಲೆ ಇರುವುದು ಅನುಕಂಪ, ಆಕರ್ಷಣೆ ಅಲ್ಲ, ಪ್ರೀತಿ, ಕೇವಲ ಪ್ರೀತಿ ಎಂದವನೇ ಮೌನಳ ಬಳಿ ಪಕ್ಕ ಕುಳಿತು ಅವಳನ್ನು ಬಳಸಿ ಎದೆಗಾಯಿಸಿಕೊಂಡನು. ಒಂದು ಕ್ಷಣ ಬೆಚ್ಚಿದರು ಇವ ನನ್ನವನೇ ಎಂದು ಅರಿತವಳು ಆದಿ ಸೂರ್ಯನ್ಗೆ ಏನೂ ಆಗೋಲ್ಲ ಅಲ್ವಾ, ಆಪರೇಷನ್ ಸಕ್ಸಸ್ ಆಗುತ್ತೆ ಅಲ್ವಾ, ಅವನಿಗೇನಾದರೂ ಆದರೆ ನಾನಂತೂ ಬದುಕಿರೋಲ್ಲ. ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋದು ಅವನೊಬ್ಬನೇ. ಅವನಿಗೇನಾದರೂ ಆದರೆ ನಾನು ಯಾರಿಗೋಸ್ಕರ ಬದುಕಲಿ ಎಂದು ತನ್ನ ದುಃಖವನ್ನು ಹೊರಹಾಕಿದವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಸೂರ್ಯನಿಗೆ ಏನೂ ಆಗೋಲ್ಲ, ನಾನು ಮೊದಲೇ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಏನೂ ಸಮಸ್ಯೆ ಇಲ್ಲ ಅಂದಿದ್ದಾರೆ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಎಂದವನೇ. ನಿಂಗೋಸ್ಕರ ನಾ ಇದ್ದೀನಿ ಮೌನ, ನಮ್ಮ ಮಗು ಇದೆ ಎಂದು ಮನಸ್ಸಲ್ಲಿ ಅಂದುಕೊಂಡವನೇ ಅವಳನ್ನು ಸಮಾಧಾನ ಮಾಡತೊಡಗಿದನು. ಸ್ವಲ್ಪ ಸಮಯದವರೆಗೂ ಅವಳನ್ನು ಸಮಾಧಾನಪಡಿಸಿದವನೇ ನಂತರ ಜ್ಯೂಸ್ ತಂದು ಬಲವಂತವಾಗಿ ಅವಳಿಗೆ ಕುಡಿಸಿದನು.
ಆಪರೇಷನ್ ಮುಗಿಸಿ ಹೊರಬಂದ ಡಾಕ್ಟರ್ ಇನ್ನು ಸೂರ್ಯನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂದ ಮೇಲೆ ನಿರಳಲಾದಳು ಮೌನ. ಅವಳನ್ನಲ್ಲಿ ಕೂರಿಸಿದವನೇ ಡಾಕ್ಟರ್ ಜೊತೆ ಮಾತನಾಡಲು ತೆರಳಿದನು. ಯಾವ ತೊಂದರೆ ಇಲ್ಲ, 1 ವಾರ ಬಿಟ್ಟು ಡಿಸ್ಚಾರ್ಜ್ ಮಾಡಿಸಿಕೊಳ್ಳಿ ಮತ್ತು ತಿಂಗಳಿಗೊಮ್ಮೆ ಚೆಕಪ್ಗೆ ಬನ್ನಿ ಎಂದು ಡಾಕ್ಟರ್ ಮಾತನ್ನು ಕೇಳಿದವನು ಮತ್ತೆ ಮೌನಳ ಬಳಿ ಬಂದನು. ಮಧ್ಯಾಹ್ನ ಬಲವಂತದಲ್ಲೇ ಮೌನಳಿಗೆ ಊಟ ಮಾಡಿಸಿದವ 2 ದಿನ ಬಿಟ್ಟು ಸೂರ್ಯನನ್ನು ವಾರ್ಡ್ಗೆ ಶಿಫ್ಟ್ ಮಾಡುವುದಾಗಿ ಹೇಳಿದ್ದರಿಂದ ಸಂಜೆ ಅವನಿಗೆ ಪ್ರಜ್ಞೆ ಬಂದ ಬಳಿಕ ಇಬ್ಬರು ಒಳಗೆ ಹೋದರು. ಆಪರೇಷನ್ ಉಪಕರಣಗಳೊಂದಿಗೆ ಮಲಗಿದ್ದವನನ್ನು ನೋಡಿ ಬಹಳವೇ ದುಃಖವಾಯಿತು ಮೌನಾಳಿಗೆ. ಅಳುತ್ತಿದ್ದವಳನ್ನು ತಾನೇ ಸಮಾಧಾನ ಮಾಡಿದ ಸೂರ್ಯ. ಅಳ್ಬೇಡಕ್ಕ, ಆಪರೇಷನ್ ಆಯ್ತಲ್ವಾ, ಬೇಗ ಹುಷಾರಾಗಿ ಸ್ಕೂಲ್ಗೆ ಹೋಗಿ ನಾನು ಡಾಕ್ಟರ್ ಆಗ್ತೀನಿ ಎಂದವನ ಮಾತಿಗೆ ಸಂಕಟದಲ್ಲೂ ಮುಗುಳ್ನಕ್ಕಳು ಮೌನ. ಅಂದು ಸಂಜೆ ಮನೆಯಿಂದ ಊಟ ತರಿಸಿದ್ದನು ಆದಿ. ರಾತ್ರಿ ಸೂರ್ಯನಿಗೆ ಡಾಕ್ಟರ್ ಹೇಳಿದಂತೆ ಊಟ ಕೊಟ್ಟು ಮೌನಾಳಿಗೆ ಸಾಕು ಎಂದರು ಕೇಳದೆ ಕೊಂಚ ಜಾಸ್ತಿಯೇ ತಿನ್ನಿಸಿ ತಾನೂ ಊಟ ಮುಗಿಸಿದನು. ರಾತ್ರಿ ಮನೆಗೆ ಹೋಗದೆ ಮಡದಿಯ ಜೊತೆ ಆಸ್ಪತ್ರೆಯಲ್ಲೇ ಉಳಿದನು ಮೌನ. ನೀವು ಮನೆಗೆ ಹೋಗಿ, ಇಲ್ಲೆಲ್ಲ ಇರೋಕ್ಕೆ ನಿಮಗೆ ಕಷ್ಟ ಆಗ್ಬೋದು ಎಂದರು ಕೇಳದೆ ಅಲ್ಲಿಯೇ ಉಳಿದನು. ಮನೆಗೆ ಹೋಗಿ ಎಂದರು ಕೇಳದೆ ಆಸ್ಪತ್ರೆಯಲ್ಲಿ ಉಳಿದ ಆದಿಗೆ ಅಲ್ಲಿ ಮಲಗಲು ತೊಂದರೆಯಾದರೂ ಮೌನಾಳಿಗೆ ಯಾವುದೇ ತೊಂದರೆಯಾಗದಂತೆ ತನ್ನ ತೋಳಿನ ಆಸರೆ ಕೊಟ್ಟು ಮಲಗಿಸಿಕೊಂಡಿದ್ದ. ಮೌನಾಳು ಯಾವುದೇ ಯೋಚನೆ ಇಲ್ಲದೆ ನೆಮ್ಮದಿಯಾಗಿ ಗಂಡನ ತೋಳಿನಲ್ಲಿ ಮಗುವಂತೆ ಮಲಗಿದಳು. ಬೆಳಿಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿದವಳಿಗೆ ಆದಿ ಇಲ್ಲಿ ಮಲಗಿ ಸ್ವಲ್ಪ ಆಯಾಸ ಆಗಿರುವುದು ಅವಳ ಅರಿವಿಗೆ ಬಂತು. ಅವನು ಎದ್ದ ನಂತರ ಆದಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂದವಳನ್ನು ತಬ್ಬಿಕೊಂಡು ಅಣ್ಣೆಗೆ ಒಂದು ಮುತ್ತನಿಟ್ಟು ಇನ್ನೇನು ಕರಣ್ ಬರ್ತಾನೆ, ಇಬ್ಬರು ಜೊತೆಗೆ ಹೋಗೋಣ ಎಂದು ಹೇಳಿ ಬಾತ್ರೂಮ್ ಹೊಕ್ಕನು. ಸೂರ್ಯನೊಡನೆ ಮಾತನಾಡ್ತಾ ಕುಳಿತಿದ್ದ ದಂಪತಿಗಳೆದುರು ತಿಂಡಿಯೊಂದಿಗೆ ಹಾಜರಾದನು ಕರಣ್. ಹಾಯ್ ಬ್ರೋ, ಹಾಯ್ ಸೈಲೆಂಟ್ ಸಿಲ್ ಎಂದವ ಸೂರ್ಯನ ಕಡೆ ತಿರುಗಿ. ಹಾಯ್ ಚಾಮ್, ಹೇಗಿದ್ದೀಯಾ ಇವಾಗ? ಸೂಪರ್ ಅಲ್ವಾ? ನನಗೆ ಗೊತ್ತು ನನ್ನ ಚಾಮ್ ಸೂಪರ್ ಸ್ಟ್ರಾಂಗ್ ಅಂತ ಎಂದು ಬೇರೆಯವರಿಗೆ ಅವಕಾಶ ಕೊಡದೆ ಮಾತನಾಡುತ್ತಿದ್ದವನ ಮಾತು ನಿಂತಿದ್ದು ಹೇಗಿದೆಯಾ ಚಾಮ್ ಎಂದು ಒಳಗೆ ಬಂದ ಒಂದು ಹೆಣ್ಣಿನ ಧ್ವನಿಗೆ. ಮೊದಲೇ ಪರಿಚಯದಂತೆ ಐ ಆಮ್ ಫೈನ್ ಗಾನು ಅಕ್ಕ ಎಂದು ಸೂರ್ಯನನ್ನು ಗೊಂದಲದಲ್ಲಿ ನೋಡುತ್ತಿದ್ದ ಮೌನಾಳನ್ನು ನೋಡಿದ ಕರಣ್ ಸೈಲೆಂಟ್ ಸಿಲ್, ಇವಳು ಗಾನವಿ, ನನ್ನ PA ಎಂದು ಪರಿಚಯಿಸಿದನು. ನಮಸ್ತೆ ಮ್ಯಾಮ್ ಎಂದ ಗಾನವಿಗೆ ನಮಸ್ತೆ ಎಂದು ಪ್ರತ್ಯುತ್ತರ ನೀಡಿದವಳು, ನೀವು ನನ್ನ ಮ್ಯಾಮ್ ಹೇಳಬೇಡಿ, ಮೌನ ಅನ್ನಿ ಸಾಕು ಎಂದು ಮಾತು ಮುಗಿಸುವ ಮುನ್ನವೇ ಅಕ್ಕ ಅಂತ ಕರಿಬೇಕು ಅವರನ್ನು ಅಂದು ಗಾನವಿಗೆ ಹೇಳಿದನು ಕರಣ್. ಅವನ ನಡೆನುಡಿಗಳಲ್ಲಿ ಗಾನವಿ ಮೇಲೆ ಪ್ರೀತಿ ತೋರುತ್ತಿತ್ತು ಮೌನಳಿಗೆ. ಸ್ವಭಾವತಃ ಯಾವ ಕೆಟ್ಟ ಗುಣವನ್ನು ಅಳವಡಿಸಿಕೊಳ್ಳದೆ ಒಳ್ಳೆಯ ದಾರಿಯಲ್ಲಿ ಬೆಳೆದ ಕರಣ್ಗೆ ಗಾನವಿ ಮೇಲೆ ಪ್ರೀತಿಯಾಗಿತ್ತು. ಅವಳ ರೂಪ, ಗುಣ, ನಡೆ, ಕೆಲಸದ ಮೇಲಿನ ಶ್ರದ್ಧೆ ಅವಳ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಿತ್ತು. ಆದರೆ ಅವಳಲ್ಲಿ ಪ್ರೇಮ ನಿವೇದನೆ ಮಾಡಲು ಏನೋ ಒಂದು ರೀತಿಯ ಭಯ ಕರಣ್ಗೆ. ಅದಕ್ಕಾಗಿ ಇನ್ನೂ ಅವಳಲ್ಲಿ ತನ್ನ ಪ್ರೀತಿಯ ಬಗ್ಗೆ ಹೇಳಲಿಲ್ಲ. ಕರಣ್ ವರ್ತನೆಯಲ್ಲೇ ತಿಳಿದಿತ್ತು ಗಾನವಿಗೆ ಅವ ತನ್ನನ್ನು ಪ್ರೀತಿಸುತ್ತಿದ್ದಾನೆಂದು. ಆದರೆ ಅದನ್ನು ಒಪ್ಪಲಾರಳು. ಮೂಲತಃ ಮಧ್ಯಮ ವರ್ಗದವಳಾದ ಗಾನವಿಗೆ ಇರುವುದು ತಾಯಿಯೊಬ್ಬಳೆ. ಬಡವರು ಎಂದು ಕರಣ್ ಎಂದು ಯಾರನ್ನು ನೋಡುತ್ತಿರಲಿಲ್ಲವಾದರೂ ಅವನ ತಂದೆ ಭಾಸ್ಕರ್ ಅವರಿಗೆ ಬಡವರು ಎಂದರೆ ಕೀಳು ಭಾವ. ಇದೆಲ್ಲ ತಿಳಿದ ಗಾನವಿ ಎಂದು ತನ್ನ ಅಂಕೆ ಮೀರಿ ನಡೆಯುತ್ತಿರಲಿಲ್ಲ. ಆಫೀಸ್ ಕೆಲಸ ಹೊರತುಪಡಿಸಿ ಇನ್ಯಾವ ಸಂಬಂಧವನ್ನು ಅವನಲ್ಲಿ ಬೆಳೆಸಲಿಲ್ಲ. ಕೆಲಸದ ನಿಮಿತ್ತ ಹೋದಾಗ ಪರಿಚಯವಾದ ಸೂರ್ಯನೊಡನೆ ಉತ್ತಮ ಬಾಂಧವ್ಯ ಹೊಂದಿದ್ದಳು. ಅದಕ್ಕಾಗಿ ಇಂದು ಅವನನ್ನು ನೋಡಲು ಬಂದಿದ್ದಳು. ಕುಶಲೋಪಾರಿ ವಿಚಾರಿಸಿದ ನಂತರ ಕರಣ್ ಅಲ್ಲೇ ಉಳಿದ ಕಾರಣ ಆದಿ ಮೌನ ಸಂಜೆ ಬರುವುದಾಗಿ ಹೇಳಿ ಮನೆಗೆ ಹೋದರು. ಮೌನಳ ಪ್ರೆಗ್ನೆನ್ಸಿ ಮತ್ತು ಇವನ ನಿರ್ಧಾರದ ಬಗ್ಗೆ ಹೇಳಲು ನೋಡಿದ ಆದಿ ಸೂರ್ಯ ಮನೆಗೆ ಬಂದ ಮೇಲೆ ಮೌನಳಿಗೆ ಸರ್ಪ್ರೈಸ್ ನೀಡಿ ಈ ವಿಷಯಗಳನ್ನು ಹೇಳುವುದಾಗಿ ನಿರ್ಧರಿಸಿದನು. ಮನೆಗೆ ಬಂದವ ರಾತ್ರಿಡೀ ಸರಿಯಾಗಿ ನಿದ್ದೆ ಇಲ್ಲ ಕಾರಣ ಹೋಗಿ ಮಲಗಿದ. ಮೌನಳಿಗೆ ಸ್ವಲ್ಪ ಆಯಾಸವೆನಿಸಿ ಅವಳು ಅವನ ಪಕ್ಕದಲ್ಲೇ ಮಲಗಿದಳು. ಈ 1 ವಾರ ಸೂರ್ಯನ ಆರೈಕೆಯಲ್ಲಿ ಮೌನ ಸಮಯ ಕಳೆದರೆ ಮೌನಳನ್ನು ಕಾಳಜಿ ಮಾಡುವುದರಲ್ಲಿ ಹೆಚ್ಚಿನ ಸಮಯ ಕಳೆದನು ಆದಿ. ಅವನ ಈ ಪ್ರೀತಿ ಕಾಳಜಿಗೆ ಮೌನಳ ಮನ ಪದೇ ಪದೇ ಸೋಲುತ್ತಿದ್ದರು. 1 ವರ್ಷದ ನಂತರ ಅವನನ್ನು ಬಿಟ್ಟು ಹೋಗಬೇಕಲ್ವಾ ಎಂಬ ನೋವೇ ಜಾಸ್ತಿ ಆಗ್ತಿತ್ತು. ಆದರೂ ಜೊತೆಯಲ್ಲಿ ಇರುವ ತನಕ ಖುಷಿಯಲ್ಲಿ ಅವನ ಪ್ರೀತಿಯನ್ನು ಅನುಭವಿಸಬೇಕೆಂದು ನಿರ್ಧರಿಸಿದಳು. 1 ವಾರದ ಆಸ್ಪತ್ರೆಯ ವಾಸ ಮುಗಿಸಿ ಮನೆಗೆ ಬಂದಿದ್ದರೆಲ್ಲರೂ. ಮೌನಳಿಗೆ ಸರ್ಪ್ರೈಸ್ ಕೊಡುವ ಮುನ್ನ ಅವಳನ್ನು ತನ್ನ ಜೀವನ ಪೂರ್ತಿಯ ಹೆಂಡತಿಯಾಗಿ ಸ್ವೀಕರಿಸುವೆನೆಂದು ತಂದೆಯ ಬಳಿ ಒಪ್ಪಿಗೆ ಪಡೆಯುವ ಸಲುವಾಗಿ ಹೇಳಿ ಮುಂಬರುವ ಅಪಾಯಕ್ಕೆ ತಾನೇ ಕಾರಣವಾಗಿದ್ದ ಆದಿಯ ನಿರ್ಧಾರಕ್ಕೆ ಎಷ್ಟೇ ವಿರೋಧ ವ್ಯಕ್ತಪಡಿಸಿದರು ಅವರ ಮಾತನ್ನು ಕೇಳದೆ ಹೋಗಿದ್ದರು. ಅವನ ಈ ನಡೆ ಮತ್ತು ನಿರ್ಧಾರ ಅವರನ್ನು ಕೆಟ್ಟ ಕೆಲಸಕ್ಕೆ ಪ್ರೇರೇಪಿಸಿತು. ತಂದೆಯ ಮಾತನ್ನು ಲೆಕ್ಕಿಸದೆ ಹೋದವನ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು ಭಾಸ್ಕರ್ ಅವರಿಗೆ. ಈ ಕೋಪ ದ್ವೇಷವಾಗಿ ತಿರುಗಿದ್ದು ಮೌನಾಳ ಮೇಲೆ. ನನ್ನ ಮನೆಯಲ್ಲಿ ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ಲದವಳನ್ನು ಸೊಸೆ ಮಾಡೋಕೆ ಹೋಗ್ತಿದ್ದಾನೆ,
ಅದೇಗ್ ಮಾಡ್ತಾನೆ ನಾನು ನೋಡ್ತೀನಿ ಎಂದು ರೋಷದಿಂದ ಹಲ್ಲು ಕಡಿದವರು ಮನದಲ್ಲಿಯೇ ಯೋಚಿಸತೊಡಗಿದರು. ತಂದೆಯ ಈ ನಡೆ ಮೊದಲೇ ಊಹಿಸಿದ್ದ ಹಾದಿಗೆ ಸ್ವಲ್ಪ ಬೇಸರವಾದರೂ ತನ್ನ ನಿರ್ಧಾರದಲ್ಲಿ ದೃಢವಾಗಿದ್ದವ ನೇರ ಮನೆಗೆ ಬಂದು ರೂಮಿನಲ್ಲಿ ಕುಳಿತಿದ್ದ ಮೌನಾಳ ಬಳಿ ತೆರಳಿದವ ಅವಳ ಮುದ್ದು ಮುಖವನ್ನು ನೋಡಿ ಎಲ್ಲಾ ಕೋಪ ತಾಪಗಳನ್ನು ಮರೆತಿದ್ದ. ಏನೋ ಯೋಚನೆಯಲ್ಲಿ ಕುಳಿತಿದ್ದವಳ ಪಕ್ಕ ಕುಳಿತವನೇ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಅವಳ ಮಡಿಲಲ್ಲಿ ಮಲಗಿದವ ಅವಳ ಸೊಂಟವನ್ನು ಗಟ್ಟಿಯಾಗಿ ತಬ್ಬಿ ಅವಳ ಹೊಟ್ಟೆಯ ಮೇಲೆ ಮುಖ ಹುದುಗಿಸಿದವನಿಗೆ ಏನೋ ಹೇಳಲಾಗದ ಸಂಭ್ರಮ. ಮೊದಲ ಬಾರಿಗೆ ತನ್ನದೇ ರಕ್ತ ಹಂಚಿಕೊಂಡು ಹುಟ್ಟುತ್ತಿರುವುದು ಅವನಲ್ಲಿ ಹೊಸ ಭಾವನೆಗಳನ್ನು ಹುಟ್ಟಾಕಿತ್ತು. ಅವ ಈ ರೀತಿ ಮಲಗಿ ತಬ್ಬಿರುವುದನ್ನು ನೋಡಿದ ಮೌನಾಳಿಗೆ ಅವ ಯಾಕೋ ಬೇಸರದಲ್ಲಿದ್ದಾನೆ ಎಂದು ಅರಿವಾಯಿತು. ಅವನ ತಲೆಯ ಮೇಲೆ ಮುಖವಿಟ್ಟು ಮಲಗಿದವಳು ಏನಾಯ್ತು ಆದಿ ಎಂದವಳಿಗೆ ಏನೂ ಆಗಿಲ್ಲ, ಯಾಕೆ ನನ್ನ ಹೆಂಡತಿ, ನಾನು ತಬ್ಬಿಕೊಳ್ಳೋಕೆ ಏನಾದ್ರೂ ಆಗಿರ್ಲೇಬೇಕಾ ಎಂದು ಅವಳ ಮಡಿಲಿನಿಂದ ಎದ್ದು ಕೇಳಿದನು. ನಿಮ್ಮ ಹೆಂಡತಿ ಅಲ್ಲ, 1 ವರ್ಷದ ಹೆಂಡತಿ ಎಂದು ತಮಾಷೆಯಾಗಿ ಕಣ್ಣು ಹೊಡೆದವಳೆ. ಕಾಫಿ ತರ್ತೀನಿ ನಿಮ್ಗೆ ಎಂದು ಎದ್ದು ಹೊರಟವಳ ಹಿಂದಿನಿಂದ ಹೋಗಿ ತಬ್ಬಿಕೊಂಡು ನಿಂತವ. 1 ವರ್ಷ ಅಲ್ಲ, ಈ ಜೀವನಕ್ಕೆ ಈ ಜನ್ಮ ಪೂರ್ತಿ ನೀನೇ ಹೆಂಡತಿ ಎಂದು ಮನಸ್ಸಲ್ಲೇ ಅಂದುಕೊಂಡವ. ಏನು ಬೇಡ, ನೀನ್ ನನ್ ಜೊತೆ ಹೀಗೆ ಇರು ಎಂದವ ಅವಳನ್ನು ಹೊತ್ತೊಯ್ದ. ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು ನೆಮ್ಮದಿಯಿಂದ ಮಲಗಿದ. ಬಂದು 1 ತಿಂಗಳಲ್ಲಿ ನನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡು ಪರ್ಮನೆಂಟ್ ಆಗಿ ಈ ಮನೆಯಲ್ಲಿರೋ ಪ್ಲಾನ್ ಮಾಡಿದ್ಯಲ್ವಾ? ಬಿಡಲ್ಲ ಕಣೆ, ನಿನ್ನ ಜೀವ ತೆಗೆದಾದ್ರೂ ಈ ಮನೆಯಿಂದ ಹೊರಗೆ ಕಳಿಸ್ತೀನಿ ಕಣೆ ಎಂದು ಕೋಪದಲ್ಲಿ ಅಬ್ಬರಿಸ್ತಿದ್ದರು ಭಾಸ್ಕರ್. ಪ್ರತಿದಿನ ತನಗಿಂತ ಮೊದಲೇ ಎದ್ದು ಹೋಗುತ್ತಿದ್ದ ಹೆಂಡತಿ ಇನ್ನೂ ಮಲಗಿರುವುದು ಆಶ್ಚರ್ಯವಾದರೂ ಗರ್ಭಿಣಿಯರಿಗೆ ಇದು ಸಹಜವಿರಬಹುದು ಎಂದು ತಿಳಿದವ ಮಲಗಿದ್ದಲ್ಲೇ ಅವಳ ಮುಖವನ್ನೇ ನೋಡುತ್ತಿದ್ದ. ಸ್ವಲ್ಪ ಸಮಯದಲ್ಲೇ ಎಚ್ಚರವಾದವಳು ತನ್ನನ್ನೇ ನೋಡುತ್ತಿದ್ದ ಗಂಡನಿಗೆ ನೇರ ದೃಷ್ಟಿ ಬೆರೆಸಲು ನಾಚಿಕೆಯಾಗಿ ಅವನಿಗೆ ಬೆನ್ನಾಕಿ ಮಲಗುತ್ತಿದ್ದವಳನ್ನು ತನ್ನತ್ತ ತಿರುಗಿಸಿಕೊಂಡವ. ತಾಯಿಯಾಗುವ ಕಲೆಯಲ್ಲಿ ಮುದ್ದಾಗಿದ್ದವಳು ನಾಚಿಕೆಯಲ್ಲಿ ಇನ್ನಷ್ಟು ಮುದ್ದಾಗಿ ಕಂಡಳು ಆದಿಗೆ. ಅವಳ ಮುಖವನ್ನು ಬೊಗಸೆಯಲ್ಲಿಡಿದು ಐ ಲವ್ ಯು ಮೌನ ಎಂದವ ಅವಳನ್ನು ಮನಸ್ಸೋ ಇಚ್ಛೆ ಮುದ್ದಿಸಿದ. ಇತ್ತೀಚೆಗೆ ಅವನ ಪ್ರತಿ ನಡೆಯಲ್ಲಿ ಮೈಮರೆಯುತ್ತಿದ್ದ ಹುಡುಗಿ ಇಂದು ಅವನ ಮುದ್ದಿಸುವಿಕೆಯಲ್ಲಿ ಮೈಮರೆತವಳು ಅವನು ಐ ಲವ್ ಯು ಎಂದಿದ್ದನ್ನು ಕೇಳದೆ ಇದ್ದುದು ವಿಪರ್ಯಾಸ. ಅವಳನ್ನು ಮನಸ್ಸು ಮುದ್ದಿಸಿ ಬಿಟ್ಟವ ಇಂದು ಅವಳಿಗೆ ಸರ್ಪ್ರೈಸ್ ನೀಡಲು ತೀರ್ಮಾನಿಸಿ ಇವತ್ತಿನ ಎಲ್ಲಾ ಕೆಲಸಗಳನ್ನು ಬೇಗ ಮುಗಿಸಿ ಬರಲು ಆಫೀಸ್ಗೆ ಹೊರಟನು. ಆಫೀಸ್ನಲ್ಲಿ ಎಲ್ಲಾ ಕೆಲಸ ಮುಗಿಸಿಕೊಂಡು ಸಂಜೆ ಒಂದು ಮುಖ್ಯವಾದ ವಿಷಯ ಹೇಳಲು ಕರಣ್ಗೆ ಫೋನ್ ಮಾಡಿ ಬರಲು ತಿಳಿಸಿದ ಮತ್ತು ಅರ್ಜುನನಿಗೂ ಹೇಳಿದ. ಈ ವಿಷಯ ಕರಣ್ಗೆ ಖುಷಿಯಾಗುತ್ತೆ ಅಂತ ಆದಿಗೆ ತಿಳಿದಿತ್ತು. ಆದರೆ ಅರ್ಜುನ್ ತಂದೆಯಂತೆ ಸ್ಟೇಟಸ್ ನೋಡುವವು, ಹಾಗಾಗಿ ಅವ ಹೇಗೆ ಪ್ರತಿಕ್ರಿಯೆ ನೀಡುವನು ಎಂದು ಸ್ವಲ್ಪ ಯೋಚನೆಯಾಗಿತ್ತು ಆದಿಗೆ. ಆದರೂ ಎಲ್ಲರಿಗೂ ತನ್ನ ನಿರ್ಧಾರ ತಿಳಿಸುವ ಸಲುವಾಗಿ ಕರೆದಿದ್ದ. ಸಂಜೆ ಖುಷಿಯಿಂದಲೇ ಬೇಗ ಮನೆಗೆ ಬಂದ ಆದಿ ಮೌನಳಿಗೆ ತಾನೇ ಆರಿಸಿ ತಂದ ಸೀರೆಯನ್ನು ಕೊಟ್ಟ. ಬೇಗ ರೆಡಿಯಾಗಿ ಬಾ, ಇವತ್ತು ನಿಂಗೆ 2 ಸರ್ಪ್ರೈಸ್ ಇದೆ ಎಂದವ ತಾನು ರೆಡಿಯಾಗಲು ಹೊರಟ. ಅರ್ಧ ಗಂಟೆಯ ನಂತರ ತಯಾರಾಗಿ ಬಂದವಳ ಮೇಲಿನಿಂದ ಕಣ್ಣು ತೆಗೆದಿದ್ದ ಆದಿ. ಯಾಕೆ ಆದಿ ಆಗ್ದಿರಾ, ಚೆನ್ನಾಗಿ ಕಾಣಿಸ್ತಿಲ್ವಾ ಇದ್ದಾಗಿ ಕೇಳಿದವಳನ್ನು ನೋಡಿ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಅಂದ್ರೆ ಸರ್ಪ್ರೈಸ್ ಬೇಡ, ಇವತ್ತು ರೂಮಿನಿಂದ ಆಚೆ ಹೋಗೋದೇ ಬೇಡ ಅನಿಸ್ತಿದೆ ಎಂದು ಕಣ್ಣು ಹೊಡೆದವನ ಮಾತಿಗೆ ಕೆನ್ನೆಗಳೆರಡು ನಾಚಿಕೆಯಲ್ಲಿ ಕೆಂಪಾಗಿದ್ದವು ಮೌನಳದು. ಹೀಗೆಲ್ಲ ನಾಚಿಕೊಂಡು ನನ್ನ ತಲೆ ಕೆಡಿಸ್ಬೇಡ್ವೆ ಹೆಂಡ್ತಿ, ಆಮೇಲೆ ನಿಂಗೆ ಪ್ರಾಬ್ಲಮ್ ನೋಡು ಎಂದವ ಅವಳನ್ನು ಬಿಟ್ಟು ಅವಳ ಕಣ್ಣಿನಿಂದ ಕಾಡಿಗೆ ತೆಗೆದು ದೃಷ್ಟಿ ಬೊಟ್ಟಿಟ್ಟು ಬಾ ಹೋಗೋಣ, ನಿನ್ನ ರೊಮ್ಯಾನ್ಸ್ ಆಮೇಲೆ ಮುಂದುವರಿಸೋಣ ಎಂದವ ಅವಳ ಹೆಗಲ ಬಳಸಿ ಕರೆದುಕೊಂಡು ಹೋಗುತ್ತಿದ್ದವ. ಕರಣ್ ಬಂದಿದ್ದಾನಾ, ನೋಡ್ಕೊಂಡು ಬರ್ತೀನಿ, ನೀನು ಸೂರ್ಯನ ಕರ್ಕೊಂಡು ಹಾಲ್ಗೆ ಬಾ ಎಂದು ಅವಳನ್ನು ಬಿಟ್ಟು ಹೋಗಿ ತಪ್ಪು ಮಾಡಿದ್ದ ಆದಿ. ಕರಣ್ ಜೊತೆ ಮಾತನಾಡುತ್ತಿದ್ದ ಮೌನಾಳ ದಾರಿ ಕಾಯುತ್ತಿದ್ದವ. ಅವಳು ಇನ್ನೂ ಬರೆದಿದ್ದದನ್ನು ನೋಡಿ ಅವಳನ್ನು ಹುಡುಕಿ ಹೊರಟವನ ಫೋನ್ ಒಂದೇ ಸಮನೆ ರಿಂಗ್ ಆಗತೊಡಗಿತು. ಅಸಮಾಧಾನದಿಂದಲೇ ಫೋನ್ ರಿಸೀವ್ ಮಾಡಿದವನು ಆ ಕಡೆ ಕೇಳಿದ ವಿಷಯ ಕೇಳಿ ಗಾಬರಿಯಲ್ಲಿ ಅವಸರವಾಗಿ ಆಚೆ ಬಂದವನಿಗೆ ಕಂಡಿದ್ದು ಹೊಟ್ಟೆ ಹಿಡಿದು ಮುಖದ ತುಂಬ ರಕ್ತ ತುಂಬಿಕೊಂಡು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಮೌನಾಳನ್ನು ಹುಡುಕಿ ಹೊರಟವನಿಗೆ ಫೋನ್ ಮಾಡಿದ್ದರೆ ಅವನ ತಂದೆ ಭಾಸ್ಕರ್. ರಿಸೀವ್ ಮಾಡಿದ ಆದಿಗೆ ಕೊನೆ ಸಲ ಕೇಳ್ತಾ ಇದ್ದೀನಿ, ಆದಿ ಆ ಹುಡುಗಿನ ಬಿಡ್ತೀಯೋ ಇಲ್ವೋ ಎಂದವರಿಗೆ ನನ್ನ ಕೊನೆ ಹೆಸರು ಇರುವವರೆಗೂ ಬಿಡೋಲ್ಲ ಎಂದ ಆದಿಯ ಮಾತಿಗೆ ಜೋರಾಗಿ ನಕ್ಕವರು ನಿನ್ನ ಕೊನೆ ಹೆಸರು ಇಲ್ಲ, ಅವಳ ಕೊನೆ ಹೆಸರು ಎಂದು ವ್ಯಂಗ್ಯವಾಗಿ ಹೇಳಿದವರೇ ಹೋಗಿ ನಿಂತೋಗಿರುವ ನಿನ್ನ ಉಸಿರನ್ನು ಸಾಧ್ಯವಾದರೆ ಉಳಿಸಿಕೋ ಎಂದವರೇ ಕರೆ ತುಂಡರಿಸಿದರು. ಅವರ ಮಾತಿಗೆ ಭಯಗೊಂಡ ಆದಿ ಗಾಬರಿಯಿಂದ ಓಡಿದನು. ಸೂರ್ಯನನ್ನು ಕರೆಯಲು ಬಂದ ಮೌನಳಿಗೆ ಕರೆ ಮಾಡಿದ ಭಾಸ್ಕರ್ ಅವರು ಗಡುಸು ಧ್ವನಿಯಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು, ತಕ್ಷಣ ಆಚೆ ಬಾ ಎಂದವರ ಮಾತಿಗೆ ಸರಿ ಬರ್ತೀನಿ ಎಂದು ಸೂರ್ಯನಿಗೆ ಆದಿ ಹತ್ತಿರ ಹೋಗುವಂತೆ ಮತ್ತು ನಾನು ಆಚೆ ಅವರ ತಂದೆಯ ಜೊತೆ ಮಾತನಾಡಲು ಹೋಗಿದ್ದೇನೆಂದು ಹೇಳುವಂತೆ ಹೇಳಿ ಆಚೆ ಹೊರಟಳು ಮೌನ.
ಮನೆಯ ಆಚೆ ಬರುತ್ತಿದ್ದಂತೆ ವೇಗವಾಗಿ ಬಂದಂಥ ಕಾರೊಂದು ಇನ್ನೇನು ಅವಳಿಗೆ ಗುದ್ದಬೇಕು. ಆಫೀಸ್ನಲ್ಲಿ ಒಂದು ಮುಖ್ಯವಾದ ಫೈಲ್ ಬಿಟ್ಟು ಬಂದಿದ್ದ ಕರಣ್ಗೆ ಅದನ್ನು ಕೊಂಡಲು ಬಂದಿದ್ದ ಗಾನವಿ ಕಾರ್ ಮೌನಾಳ ಬಳಿ ಬರುತ್ತಿದ್ದನ್ನು ನೋಡಿದವಳೆ ವೇಗವಾಗಿ ಬಂದು ಮೌನಾಳನ್ನು ಪಕ್ಕಕ್ಕೆ ತಳ್ಳಿದಳು. ಅವಳು ತಳ್ಳಿದ ರಭಸಕ್ಕೆ ಬಿದ್ದ ಮೌನಳ ತಲೆಗೆ ಏಟು ಬಿದ್ದು ರಕ್ತ ಬಂದರೆ ಹೊಟ್ಟೆ ಮೆಟ್ಟಿಲ ತುದಿಗೆ ತಾಗಿ ನೋವಿಗೆ ಬಿದ್ದವಳು ಪ್ರಜ್ಞೆ ತಪ್ಪಿದರೆ ಇತ್ತ ಮೌನಾಳನ್ನು ತಳ್ಳಿದ ಗಾನವಿ ಕಾರಿಗೆ ಅಡ್ಡ ಬಂದ ಪರಿಣಾಮ ಕಾರ್ ಅವಳಿಗೆ ಗುದ್ದಿತ್ತು. ವೇಗವಾಗಿ ಬಂದು ಗುದ್ದಿದ ಪರಿಣಾಮ ತೀವ್ರ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳು ಗಾನವಿ. ಒಂದೇ ಉಸಿರಿಗೆ ಓಡಿ ಬಂದಿದ್ದ ಆದಿ ಅವಳನ್ನು ಈ ಸ್ಥಿತಿಯಲ್ಲಿ ಕಂಡ ಒಂದು ಕ್ಷಣ ಬೆಚ್ಚಿ ಬಿದ್ದ. ಅವಳ ಹತ್ತಿರ ಬಂದವ ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು, ಏನಾಯ್ತು ಮೌನ, ಪ್ಲೀಸ್ ಎದ್ದೇಳಮ್ಮ, ಒಂದು ಸಲ ಕಣ್ಣು ಬಿಟ್ಟು ನನ್ನ ನೋಡು ಮೌನ, ಇನ್ನೊಂದೇ ಸಮನೆ ಅಳುತ್ತಿದ್ದ. ಅಣ್ಣನನ್ನು ಮತ್ತು ಅತ್ತಿಗೆಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಕರಣ್ಗೆ ದುಃಖವಾದರೂ ಧೈರ್ಯ ವಹಿಸಿಕೊಂಡು ಅಣ್ಣ ಅತ್ತಿಗೆನ ಎತ್ತಿಕೊಂಡು ಬಾ, ಮೊದಲ ಆಸ್ಪತ್ರೆಗೆ ಹೋಗೋಣ ಎಂದು 2 ಹೆಜ್ಜೆ ಮುಂದೆ ಇಟ್ಟವನ ಕಾಲು ಚಲನೆ ಮರೆತಂತೆ ಹಾಗೇ ನಿಂತವು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾನವಿಯನ್ನು ನೋಡಿದವ ಗಾನು ಎಂದು ಜೋರಾಗಿ ಕೂಗಿರುವವನೇ ಗಾನವಿ ಬಳಿಗೆ ಓಡಿದನು. ಕರಣ್ನ ಕಿರುಚುವಿಕೆಗೆ ಅತ್ತ ತಿರುಗಿದ ಆದಿಗೆ ಕರಣ್ ಮಡಿಲಲ್ಲಿ ಮಲಗಿದ್ದ ಗಾನವಿಯನ್ನು ಕಂಡು ಗೊಂದಲ, ನೋವು ಎಲ್ಲವೂ ಆಯಿತು. ಮತ್ತೆ ಸಮಯ ವ್ಯರ್ಥ ಮಾಡದ ಇಬ್ಬರನ್ನು ಆಸ್ಪತ್ರೆಗೆ ಕೊಂಡೊಯ್ದರು. ಆದಿ ಮತ್ತು ಕರಣ್ ಬರುವ ಮುಂಚೆ ಸೂರ್ಯನನ್ನು ಅರ್ಜುನ್ನ ಕೈಯಲ್ಲಿ ಕೊಟ್ಟು ಜೋಪಾನ ಎಂದು ಹೇಳುವುದನ್ನು ಮರೆಯಲಿಲ್ಲ ಆದಿ. ಇಬ್ಬರನ್ನು ಆಪರೇಷನ್ ರೂಮಿನೊಳಗೆ ಡಾಕ್ಟರ್ ಕರೆದೊಯ್ದರೆ ಆಚೆ ನಿಂತವರ ದುಃಖ ದೇವರಿಗೆ ಪ್ರೀತಿ ಎಂಬಂತಿತ್ತು. ಅದರಲ್ಲೂ ತನ್ನ ತಂದೆಯಿಂದ ಇಬ್ಬರು ಈ ಸ್ಥಿತಿಗೆ ಬಂದಿ ಆದಿಗೆ ಸಹಿಸಲಾದಿತು. ಇಬ್ಬರನ್ನು ಬೇರೆ ಬೇರೆ ಆಪರೇಷನ್ ಥಿಯೇಟರ್ ಬಳಿ ಟ್ರೀಟ್ ಮಾಡುತ್ತಿದ್ದರಿಂದ ಇಬ್ಬರು ಅವರವರ ಹುಡುಗಿಯರ ಕ್ಷೇಮಕ್ಕಾಗಿ ಅದರ ಎದುರು ನಿಂತು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. 1 ಗಂಟೆಯ ಬಳಿಕ ಮೌನಳಿಗೆ ಚಿಕಿತ್ಸೆ ನೀಡಿ ಹೊರಬಂದ ಡಾಕ್ಟರ್ ಜಾಸ್ತಿ ಏಟು ಬೀಳದಿದ್ದರಿಂದ ಯಾವುದೇ ತೊಂದರೆ ಆಗಿಲ್ಲ, ಶಿ ಈಸ್ ಫೈನ್ ನಾವ್ ಎಂದವರ ಆದಿಯನ್ನು ಸ್ವಲ್ಪ ಮಾತನಾಡುವುದಿದೆ ಬನ್ನಿ ಎಂದು ತನ್ನ ಕ್ಯಾಬಿನೊಳಗೆ ಕರೆದೊಯ್ದರು. ಆದಿಯನ್ನು ತನ್ನ ಎದುರು ಕೂರಿಸಿಕೊಂಡು ಮಾತು ಶುರು ಮಾಡಿದ ಡಾಕ್ಟರ್, ನಿಮಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಮಿಸ್ಟರ್ ಆದಿ ನಿಮ್ಮ ವೈಫ್ 6 ವೀಕ್ ಪ್ರೆಗ್ನೆಂಟ್ ಇದ್ರು. ಆದರೆ ಇದು ಮೊದಲ ಪ್ರೆಗ್ನೆನ್ಸಿ ಆಗಿದ್ದರಿಂದ ಹೊಟ್ಟೆಗೆ ಬಿದ್ದ ಏಟಿನಿಂದ ಮಿಸ್ಕರೇಜ್ ಆಗಿದೆ ಎಂದವರ ಮಾತು ದೊಡ್ಡ ಆಘಾತವನ್ನೇ ನೀಡಿತು ಆದಿಗೆ. ಮತ್ತೆ ಮುಂದುವರೆದ ಡಾಕ್ಟರ್, ಅದೇ ಗರ್ಭಕೋಶಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ, ಸೊ ಡೋಂಟ್ ವರಿ, ಮುಂದೆ ನಿಮಗೆ ಮಗು ಆಗುತ್ತೆ ಎಂದರು. ಆದರೆ ತನ್ನದೇ ಮಗುವಿನ ನಿರೀಕ್ಷೆಯಲ್ಲಿ ಕನಸು ಕಟ್ಟಿದ್ದ ಆದಿಗೆ ಈ ವಿಷಯ ಅವನನ್ನು ಬಲವಂತವಾಗಿ ಕುಗ್ಗಿಸಿತು. ಡಾಕ್ಟರ್ ಕ್ಯಾಬಿನಿಂದ ಹೊರಬಂದವ ಅಲ್ಲೇ ಕುಸಿದು ಕುಳಿತ. ತನ್ನದೇ ತಂದೆಯಿಂದ ಹುಟ್ಟುವ ಮೊದಲೇ ತನ್ನ ಮಗು ಇಲ್ಲವಾಗಿದ್ದವನಲ್ಲಿ ಏಳತೀರದ ನೋವು ಕೊಟ್ಟಿತ್ತು. ಅಲ್ಲೇ ಅಳುತ್ತಾ ಕುಳಿತಿದ್ದವನ ಎಚ್ಚರಿಸಿತು. ಸರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಎಂದ ನರ್ಸ್. ತನ್ನ ದುಃಖವನ್ನೆಲ್ಲ ಮರೆಮಾಚಿ ಮೌನಳ ಬಳಿ ತೆರಳಿದನು. ಆದರೂ ಅವಳನ್ನು ಕಂಡೊಡನೆ ತನ್ನ ದುಃಖ ಹತ್ತಿಕ್ಕಲಾರದೆ ಅವಳ ಕೈಯನ್ನು ಹಿಡಿದು ಅಳಲಾರಂಭಿಸಿದನು. ಅದು ಯಾಕೆ ಇಷ್ಟು ಎಮೋಷ್ನಲ್ ಆಗಿದ್ದೀರಾ? ನನಗೇನು ಆಗಿಲ್ಲ, ನೀವು ಅಳಬೇಡಿ ಪ್ಲೀಸ್ ಎಂದು ತಾನೇ ಸಮಾಧಾನ ಮಾಡಿದ ಮೌನ. ಆದಿ, ಆ ಕಾರು ಇನ್ನೇನು ನನ್ನನ್ನು ಗುದ್ದುತ್ತಿತ್ತು, ಯಾರೋ ನನ್ನನ್ನು ಪಕ್ಕಕ್ಕೆ ತಳ್ಳಿದರು, ಯಾರು ಆದಿಯವರು ಎಂದಳು. ಆದಿಗೆ ಈಗ ಅರ್ಥವಾಯಿತು ಗಾನವಿಗೆ ಹೇಗೆ ಆಕ್ಸಿಡೆಂಟ್ ಆಗಿತ್ತು ಎಂದು. ಇವಾಗ ಗಾನವಿ ವಿಷಯಗಳಿಗೆ ಹೇಳಿದರೆ ತುಂಬ ನೊಂದುಕೊಳ್ತಾಳೆಂದವನೇ. ಅದೆಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ, ಇವಾಗ ನೀನು ರೆಸ್ಟ್ ಮಾಡು, ನಾನು ಸ್ವಲ್ಪ ಸಮಯದ ನಂತರ ಬರ್ತೀನಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಹೊರಬಂದವ ಒಬ್ಬ ನರ್ಸ್ಗೆ ಅವಳ ಜವಾಬ್ದಾರಿ ಕೊಟ್ಟು ಕರಣ್ ಬಳಿ ತೆರಳಿದ. ಗಾನವಿಗೆ ಯಾವುದೇ ತೊಂದರೆ ಇಲ್ಲ, ಶಿ ಈಸ್ ಔಟ್ ಆಫ್ ಡೇಂಜರ್ ಎಂದು ಡಾಕ್ಟರ್ ಹೇಳಿದ ಬಳಿಕ ಕೊಂಚ ನಿರಳನಾಗಿ ಕುಳಿತಿದ್ದ ಕರಣ್ ಅವನಿಗೆಲ್ಲ ವಿಷಯವನ್ನು ಹೇಳಿ ಸೀದಾ ಭಾಸ್ಕರ್ ಅವರು ಇದ್ದ ಮನೆಗೆ ಕರಣ್ನೊಂದಿಗೆ ಬಂದಿದ್ದನು ಆದಿ. ಆಸ್ಪತ್ರೆಯಿಂದ ಕರಣನ್ನು ಕರೆದೊಯ್ದ ಆದಿ ಮಾರ್ಗ ಮಧ್ಯೆ ಭಾಸ್ಕರ್ ಅವರ ಹೀನ ಕೃತ್ಯದ ಬಗ್ಗೆ ಹೇಳಿ ನೇರ ಭಾಸ್ಕರ್ ಅವರ ಮನೆಗೆ ತೆರಳಿದನು. ಸೀದಾ ಭಾಸ್ಕರ್ ಎದುರಿಗೆ ನಿಂತವರೇ ಅವರ ಮುಖದಲ್ಲಿನ ವ್ಯಂಗ್ಯ ನಗು ನೋಡಿ ಅವರ ಕೊರಳ ಪಟ್ಟಿಡಿದನು ಆದಿ. ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಡ್ಯಾಡ್, ನಾನು ನನ್ನ ಹೆಂಡತಿನ ಈ ಜನ್ಮದಲ್ಲಿ ಬಿಡೋಲ್ಲ ಅಂತ. ಆದ್ರೆ ನೀವು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಾ. ಇದೆ ನಾನು ನಿಮಗೆ ಕೊಡ್ತಿರುವ ಕೊನೆಯ ಅವಕಾಶ. ನನ್ನ ಹೆಂಡತಿ ವಿಷಯಕ್ಕೆ ತಲೆ ಹಾಕಬೇಡಿ. ಹಾಗೇನಾದರೂ ನೀವು ಮಾಡಿದರೆ ತಂದೆ ಅಂತಲೂ ನೋಡದೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಂದು ಕೋಪದಲ್ಲಿ ಅಬ್ಬರಿಸಿದನು ಆದಿ. ಅವನ ಕೈಯನ್ನು ತನ್ನ ಕೊರಳ ಮೇಲಿನಿಂದ ತೆಗೆದವರು, ಏನು ಹೆಂಡತಿನ? ಯಾವ ಹೆಂಡತಿ? ನನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹಿರೋಕೋಲ್ ಹಾಕಿಲ್ಲ ಅಂತವಳನ್ನು ಸೊಸೆ ಅಂತ ಸ್ವೀಕಾರ ಮಾಡ್ತೀನಂತ ಹೇಗೋ ಅಂದ್ಕೊಂಡೆ. ಏನೋ ಒಂದು ಮಗು ಮಾಡಿಕೊಂಡು ಅವಳನ್ನು ಬಿಡ್ತೀನಿ ಅಂತ ಹೇಳಿದಕ್ಕೆ ಈ ಮದುವೆಗೆ ಒಪ್ಪಿಕೊಂಡೆ. ಜೀವನ ಪೂರ್ತಿ ಅಂತವಳನ್ನು ಈ ಮನೇಲಿ ಇಟ್ಟುಕೊಳ್ಳೋಕೆ ನೋಡ್ತಿದ್ಯಾ? ಇವಾಗಲೂ ನಿಂಗೆ ಕೊನೆ ಅವಕಾಶ ಕೊಡ್ತೀನಿ ಆದಿ, ಅವಳನ್ನು ಬಿಡು, ಇಲ್ಲ ಅಂದ್ರೆ ಅವಳ ಸಾವು ನನ್ನ ಕೈಯಲ್ಲಿ ಗ್ಯಾರಂಟಿ. ಅವಳನ್ನು ಕಾಪಾಡಿಕೊಡ್ತೀನಿ ಅಂತ ಯಾವುದಾದ್ರೂ ಸಾಹಸಕ್ಕೆ ಕೈ ಹಾಕೋಕ್ಕೆ ಹೋದರೆ ಸೋಲು ಖಂಡಿತ ನಿಂಗೆ ಆದಿ. ಸ್ಟೇಟಸ್ಸಿಗೋಸ್ಕರ
ಕಟ್ಟಿಕೊಂಡ ಹೆಂಡತಿನ ಕೊಂದವ ನಾನು, ಇನ್ನು ನಿನ್ನ ಹೆಂಡತಿನ ಬಿಡ್ತೀರಾ ಅನ್ನೋ ಭ್ರಮೆಯಲ್ಲಿ ಇರಬೇಡ ಎಂದವರ ಮಾತಿಗೆ ಒಮ್ಮೆಲೆ ಆಕಾಶ ತಲೆ ಮೇಲೆ ಬಿದ್ದ ಅನುಭವವಾಯಿತು ಆದಿ ಮತ್ತು ಕರಣ್ಗೆ. ಏನು ಹೇಳ್ತಿದ್ದೀರಾ ನೀವು ಎಂದು ಒಮ್ಮೆಲೆ ಕಿರಿಚಿದ ಕರಣ್ ಮತ್ತು ಆದಿಗೆ ಇನ್ನೂ ಆಘಾತವಾಗಿತ್ತು ತಂದೆಯ ಮಾತಿನಿಂದ. ಹೌದು, ಸತ್ಯನೇ ಹೇಳ್ತಿದ್ದೀನಿ ಎಂದವರು ಹಿಂದೆ ನಡೆದುದರ ಬಗ್ಗೆ ಹೇಳಲಾರಂಭಿಸಿದರು. ಹುಟ್ಟಿನಿಂದಲೇ ಶ್ರೀಮಂತನಾಗಿ ಬೆಳೆದ ನನಗೆ ಎಲ್ಲದಕ್ಕಿಂತ ಸ್ಟೇಟಸ್ ಮುಖ್ಯವಾಗಿತ್ತು. ನಾನು ಮಾಡುವ ಪ್ರತಿ ಕೆಲಸದಲ್ಲೂ ಸ್ಟೇಟಸ್ ನೋಡ್ತಿದ್ದವನು ನಾನು ಅಂತ ನನಗೆ ನನ್ನ ತಂದೆ ನಿನ್ನ ತಾಯಿಯನ್ನು ಮದುವೆ ಆಗುವಂತೆ ಹೇಳಿದರು. ನಿನ್ನ ಅಮ್ಮನು ಕೂಡ ಶ್ರೀಮಂತಳಾಗಿದ್ದ ಕಾರಣ ನಾನು ಒಪ್ಪಿಕೊಂಡೆ. ಮದುವೆ ಆಯಿತು. ಆದರೆ ನಿನ್ನ ಅಮ್ಮನಿಗೆ ಅತಿಯಾದ ಬಡವರ ಮೇಲಿನ ಕಾಳಜಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ತುಂಬ ಸಲ ಹೇಳಿ ಅವಳನ್ನು ಬದಲಾಯಿಸಲು ನೋಡಿದೆ. ಆದರೆ ಅವಳು ಬದಲಾಗದ ಕಾರಣ ಸುಮ್ಮನಾದೆ. ಆದರೆ ನನ್ನ ಒಬ್ಬಳೇ ಮಗಳು ಸ್ವರ್ಗ ಇಷ್ಟು ಪ್ರೀತಿಯಿಂದ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೆ. ಆದರೆ ಅವಳು ಯಾವನೋ ಲೋ ಕ್ಲಾಸ್ ನನ್ನ ಮಗನ ಪ್ರೀತಿ ಮಾಡಿದ್ಲು. ಅದಕ್ಕೆ ಆ ಹುಡುಗನಿಗೆ ಚೆನ್ನಾಗಿ ಓಡಿಸಿ ಎಚ್ಚರಿಕೆ ಕೊಟ್ಟು ಬಂದಿದ್ದೆ. ಮತ್ತು ನನ್ನ ಮಗಳ ಜೊತೆ ಪ್ರೀತಿ ಪ್ರೇಮ ಎಂದು ಹೋಗದಂತೆ ಇಬ್ಬರು ದೂರ ಇರುವಂತೆ ನಟಿಸಿ ನನ್ನ ಕಣ್ಣಿಗೆ ಮಣ್ಣೆರಚಿ ಓಡಿ ಹೋದರು. ಅವರಿಗೆ ಹೋಗಲು ಮತ್ತು ಅಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲು ಎಲ್ಲ ರೀತಿಯ ಸಹಾಯ ಮಾಡಿದ್ದು ಯಾರು ಗೊತ್ತಾ? ನಿನ್ನ ಅಮ್ಮ. ಮಗಳನ್ನು ನಮ್ಮ ಲೆವೆಲ್ಗೆ ತಕ್ಕ ಹುಡುಗನನ್ನು ಹುಡುಕಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕೆಂದು ಎಷ್ಟೋ ಕನಸುಗಳನ್ನು ಕಂಡಿದ್ದ ನನ್ನ ಕನಸನ್ನು ಕನಸಾಗಿಯೇ ಉಳಿಯುವಂತೆ ಮಾಡಿದಳು ನಿನ್ನಮ್ಮ. ಅದಕ್ಕೆ ಆ ಹುಡುಗನನ್ನು ಸಾಯಿಸಿ ಸ್ವರ್ಗನನ್ನು ಕರೆತರಲು ಅವರು ಎಲ್ಲಿದ್ದಾರೆ ಎಂದು ಎಷ್ಟು ಸಲ ಕೇಳಿದರೂ ಬಾಯಿ ಬಿಡಲಿಲ್ಲ. ಅವಳದಕ್ಕೆ ಸಾಯಿಸಿಬಿಟ್ಟೆ. ಅವಳನ್ನು ಒಂದು ವಿಕೃತ ಆನಂದದಲ್ಲಿ ಹೇಳಿದವರು ಕ್ಷಣ ಮಾತ್ರದಲ್ಲೇ ನೆಲಕ್ಕೆ ಉರುಳಿದರು. ಅವರು ಹೇಳಿದ ಸತ್ಯದಿಂದಲೇ ಇನ್ನೂ ಹೊರಬರದ ಆದಿ ಮತ್ತು ಕರಣ್ ಅವರು ನೆಲಕ್ಕೆ ಉರುಳಿದ್ದನ್ನು ನೋಡಿ ಹಿಂದೆ ತಿರುಗಿದವರ ಹಿಂದೆ ಕೈಯಲ್ಲಿ ಗನ್ ಹಿಡಿದು ನಿಂತಿದ್ದರು. ತನ್ನ ತಾಯಿಯ ತಂದೆ ವಿಶ್ವನಾಥ್ ಅವರು. ಒಬ್ಬಳೆ ಮಗಳು. ಸತ್ತ ನೋವಿನಿಂದ ಕೆಲ ವರ್ಷಗಳ ಕಾಲ ವಿದೇಶಕ್ಕೆ ಹೋಗಿದ್ದ ವಿಶ್ವನಾಥ್ ಅವರು ಮೊಮ್ಮಗನ ಮದುವೆಗೆ ಬರಲಾಗಲಿಲ್ಲವಾದುದರಿಂದ ಅವರನ್ನು ನೋಡಲೆಂದು ಇಂದು ಬಂದಿದ್ದರು. ಮೊದಲು ಹಳೆಯನನ್ನು ನೋಡಿ ಹೋಗೋಣವೆಂದು ಬಂದವರಲ್ಲಿ ನಡೆದ ಎಲ್ಲ ಮಾತುಕತೆಗೆ ಮೂಕ ಪ್ರೇಕ್ಷಕರಾಗಿದ್ದರು. ತಮ್ಮ ಮಗಳ ಸಾವಿಗೆ ಇವನೇ ಕಾರಣ ಎಂದು ತಿಳಿದವರೇ ತಮ್ಮಲ್ಲಿದ್ದ ಗನ್ನಿಂದ ಅವರ ಹಣೆಗೆ ಕ್ಷಣ ಮಾತ್ರದಲ್ಲಿ ಶೂಟ್ ಮಾಡಿ ಭಾಸ್ಕರ್ ಅವನನ್ನು ನೆಲಕ್ಕೆ ಉರುಳಿಸಿದರು. ತಾಯಿಯ ಸಾವಿಗೆ ತಂದೆಯೇ ಕಾರಣವೆಂದು ತಿಳಿದವರು ಎದುರು ಹೆಣವಾಗಿ ಬಿದ್ದಿದ್ದ ತಂದೆಯ ನೋಡಿ ಕೈಕಾಲುಗಳು ಚಲಿಸಲಾರದವು. ಕ್ಷಣ ಸಾವರಿಸಿಕೊಂಡವರೇ ಚಿಕ್ಕ ಮಕ್ಕಳಂತೆ ಹೋಗಿ ತಾತನನ್ನು ತಬ್ಬಿ ಹತ್ತರು. ಅವರಿಗೆ ಸಮಾಧಾನ ಮಾಡಿದ ವಿಶ್ವನಾಥ್ ಮೊಮ್ಮಕ್ಕಳನ್ನು ಮುದ್ದಿಸಿ ಮುಂದಿನ ಕಾರ್ಯಗಳನ್ನು ನೋಡುವಂತೆ ಹೇಳಿ ಆದಿಯ ಬಳಿ ಬಂದು ನಿನ್ನ ಹೆಂಡತಿನ ಜೈಲಿನಲ್ಲಿ ಭೇಟಿ ಮಾಡಿಸು ನನಗೆ ಎಂದವರೇ ಮುಗುಳ್ನಕ್ಕು. ಆದಿ ಮತ್ತು ಕರಣ್ ಎಷ್ಟೇ ತಡೆದರು ಅವರ ಮಾತನ್ನು ಕೇಳದೆ ಹೋದರು. ತಂದೆ ಎಷ್ಟೇ ನೀಚನಾದರೂ ಅವರ ತಂದೆಯೇ ಅಲ್ವೇ? ಅರ್ಜುನನಿಗೂ ತಂದೆಯ ಎಲ್ಲ ಸತ್ಯ ಮತ್ತು ಸಾವಿನ ಬಗ್ಗೆ ಹೇಳಿದ್ದ ಆದಿ. ಆದರೆ ಮೌನಳಿಗೆ ಸತ್ಯ ಹೇಳುವುದರ ಬಗ್ಗೆ ಯೋಚನೆ ಆಯಿತು. ಆದರೆ ಅಂತಿಮವಾಗಿ ಅವರ ಮುಖದರ್ಶನ ಮಾಡಲು ಸತ್ಯವನ್ನು ಕಾರ್ಯಗಳೆಲ್ಲ ಮುಗಿದ ಮೇಲೆ ಹೇಳುವುದಾಗಿ ಹೇಳಿ ಅವಳನ್ನು ತುಂಬ ಜೋಪಾನವಾಗಿ ಕರೆತಂದಿದ್ದನು ಆದಿ. ಅವರ ಚಿತೆಗೆ ಬೆಂಕಿ ಇಟ್ಟು ಎಲ್ಲರೂ ಮೌನವಾಗಿದ್ದಾರೆ. ಅಲ್ಲೊಂದು ಜೀವ ಅವರ ಸಾವಿನ ಸೇಡು ತೀರಿಸಿಕೊಳ್ಳಲು ಹೊರಟಿತ್ತು. ಭಾಸ್ಕರ್ ಅವರ ಕಾರ್ಯವನ್ನೆಲ್ಲ ಮುಗಿಸಿ ಒಂದಷ್ಟು ದಿನ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಬಂದಿದ್ದರು ಮೌನ ಮತ್ತು ಆದಿ. ಆತ ಗಾನವಿಯು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗಿದ್ದಳು. ಆಸ್ಪತ್ರೆಯಲ್ಲಿ ಏನನ್ನು ಹೇಳದೆ ಮನೆಯಲ್ಲಿ ಹೇಳುವುದಾಗಿ ಹೇಳಿ ಅವಳಿಗೆ ರೆಸ್ಟ್ ಮಾಡುವಂತೆ ಹೇಳಿ ತನ್ನ ತಂದೆಯ ಸಾವಿನ ಬಗ್ಗೆ ಹೇಳದೆ ಉಳಿಯುತ್ತಿದ್ದವ ಇಂದು ಮನೆಯಲ್ಲಿ ಹೇಗೆ ಹೇಳುವುದು ಎಂದು ಯೋಚನೆಗೆ ಬಿದ್ದಿದ್ದ ಆದಿ. ಅಂದು ಮಧ್ಯಾಹ್ನ ಆಸ್ಪತ್ರೆಯಿಂದ ಮನೆಗೆ ಬಂದ ನಂತರ ರಾತ್ರಿಯವರೆಗೂ ಮೌನಳಿಗೆ ಮಾತಿಗೆ ಸಿಗದಂತೆ ಹೋಗುತ್ತಿದ್ದ ಆದಿ. ಇದನ್ನು ತುಂಬ ಸಲ ಗಮನಿಸಿದಳು ಕೂಡ. ಅದಕ್ಕಾಗಿ ರಾತ್ರಿ ಕೋಣೆಯಲ್ಲಿ ಕಾಯುತ್ತಾ ಕುಳಿತಳು. ಅವಳ ಕಾಯುವಿಕೆಯ ಫಲದಂತೆ ಬಂದ ಆದಿ ಅವಳಿಗೊಂದು ನಗು ನೀಡಿ ವಾಶ್ರೂಮ್ಗೆ ಹೋಗು ಫ್ರೆಶ್ ಆಗಿ ಮಲಗಲು ಬಂದನು. ಮಲಗುತ್ತಿದ್ದವನನ್ನು ತಡೆದ ಮೌನ ಅವನ ಕೈಯನ್ನು ತನ್ನ ಕೈಯೊಳಗಿರಿಸಿ, ಯಾಕೆ ಹೀಗೆ ನನ್ನನ್ನು ದೂರ ಮಾಡ್ತಿದ್ದೀರಿ ಆದಿ? ಭಾಸ್ಕರ್ ಸರ್ ಸಾವಿನ ಬಗ್ಗೆ ಕೇಳ್ತೀನಿ ಅಂತನಾ? ಖಂಡಿತ ಕೇಳೋಲ್ಲ ಆದಿ. ನಿಮಗೆ ನನ್ನ ಹತ್ತಿರ ಹೇಳೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ನಿಮ್ಮನ್ನು ಬಲವಂತ ಮಾಡೋಲ್ಲ. ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದಿ. ಯಾವತ್ತೂ ಅದನ್ನು ಮೀರಿ ನಡೆಯೋಲ್ಲ. ನಾನು ಎಂದವಳೆ ಮಲಗಿ ನೀವೆಂದು ಹೇಳಿ ಮಲಗಲು ಹೊರಟವಳನ್ನು ತನ್ನತ್ತ ತಿರುಗಿಸಿಕೊಂಡವನೇ ಗಟ್ಟಿಯಾಗಿ ತಬ್ಬಿಕೊಂಡು, ಸಾರಿ ಮೌನ, ನಿಮಗೆ ಹೇಳದೇ ಇರೋಕ್ಕೆ ಒಂದು ಕಾರಣ ಇದೆ. ಹಾಗಂತ ಈ ಸತ್ಯನ ನಿನ್ನಿಂದ ಜಾಸ್ತಿ ದಿನ ಮುಚ್ಚಿಡಲ್ಲ. ಸ್ವಲ್ಪ ದಿನ ಟೈಮ್ ಬೇಕು ಪ್ಲೀಸ್, ಅದಕ್ಕೋಸ್ಕರ ನೀನು ನೊಂದ್ಕೋಬೇಡ ಎಂದು ಅವಳನ್ನು ಸರಿಯಾಗಿ ಮಲಗಿಸಿ ತಾನೂ ಮಲಗಿದನು. ಆಸ್ಪತ್ರೆಯಿಂದ ಬಂದು ಆಗಲೇ 5 ದಿನವಾಗಿತ್ತು. ಮೌನಲು ಗುಣವಾಗಿದ್ದಳು. ಅಂದು ಮಲಗುವ ಸಮಯದಲ್ಲಿ ಆದಿ, ಮದುವೆ ಆದಾಗಿನಿಂದ ಪ್ರತಿದಿನ ನಾವಿಬ್ಬರು ಒಂದಾಗುತ್ತಿದ್ವಿ. ಆದರೂ ಈ ಸಲ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ಬಹುಶಃ ನನ್ನಲ್ಲಿ ಏನೋ ಸಮಸ್ಯೆ ಇರಬೇಕು. ಒಂದು ಸಲ ಆಸ್ಪತ್ರೆಗೆ ತೋರಿಸೋಣವಾ ಎಂದವಳ ಮಾತು ನೇರ ಆದಿಯ ಹೃದಯಕ್ಕೆ ಚುಚ್ಚಿದಂತಾಯಿತು.
ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಭಯಪಟ್ಟವ ಎತ್ತಲೋ ನೋಡುತ್ತಾ, ಹಾಗೇನಿಲ್ಲಮ್ಮ, ನೀನು ತಾಯಿ ಆಗ್ತೀಯಾ, ಇವಾಗ ತಾನೇ ಹುಷಾರಾಗ್ತಿದ್ಯಾ, ಇವಾಗಲೇ ಇದೆಲ್ಲ ಬೇಡ, ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ನಿನ್ನ ಸಮಾಧಾನಕ್ಕೆ ಆಸ್ಪತ್ರೆಗೆ ತೋರಿಸ್ತೀನಿ, ಇವಾಗ ಮಲಗು ಎಂದು ಅವಳನ್ನು ತನ್ನ ಎದೆ ಮೇಲೆ ಮಲಗಿಸಿಕೊಂಡವ ತನ್ನ ಮಗುವನ್ನು ನೆನೆದು ಒಳಗೊಳಗೆ ರೋಧಿಸಿದ. ಮಧ್ಯರಾತ್ರಿ ಬಾಯಾರಿಕೆಗೆಂದು ಎಚ್ಚರಗೊಂಡ ಮೌನ ರೂಮಿನಲ್ಲಿ ನೀರು ಇಲ್ಲದೆ ಇರುವುದು ನೋಡಿ ಕೆಳಗಡೆ ಅಡುಗೆ ಮನೆಗೆ ತೆರಳಿದಳು. ನೀರು ಕುಡಿದು ಇನ್ನೇನು ಹಿಂತಿರುಗಬೇಕು. ಹಿಂದಿನಿಂದ ಅವಳ ಬಾಯಿಯನ್ನು ಯಾರೋ ಮುಚ್ಚಿ ಅವಳನ್ನು ಎಳೆದೊಯ್ಯಲು ಪ್ರಯತ್ನಿಸಿದರು. ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ ಮೌನ ಕಾಲಿಗೆ ಸಿಕ್ಕ ವಸ್ತುವನ್ನೆಲ್ಲ ಒದೆಯತೊಡಗಿದಳು. ಈಗ ಇನ್ನೇನು ಮನೆಯ ಬಾಗಿಲಿನಿಂದ ಆಚೆ ಹೋಗಬೇಕು. ಒಂದು ದೊಡ್ಡ ವಾಸನ್ನು ಒದ್ದಳು. ಏನೋ ಶಬ್ದವಾಯಿತೆಂದು ಎಚ್ಚರಗೊಂಡ ಆದಿ ಪಕ್ಕದಲ್ಲೇ ಮಡದೆ ಇಲ್ಲದನ್ನು ನೋಡಿ ಆಚೆಗೆ ಬಂದವನಿಗೆ ಕಂಡದು ಯಾರೋ ಮುಸುಕುದಾರಿ ಅವಳನ್ನು ಎಳೆದೊಯ್ಯುತ್ತಿದ್ದ ದೃಶ್ಯ. ಏಯ್, ಯಾರು ನೀನು ಎಂದು ಕಿರುಚುತ್ತಾ ಓಡಿ ಬಂದ ಆದಿಯ ನೋಡಿದ ಮುಸುಕುದಾರಿ ಅವಳನ್ನು ತಲ್ಲಿ ಓಡಿದ. ಅವ ತಲ್ಲಿದ ರಭಸಕ್ಕೆ ಬಾಗಿಲ ತುದಿಗೆ ಅವಳ ಹಣೆ ಬಡಿದು ರಕ್ತ ಬಂದಿತ್ತು. ಓಡಿ ಬಂದ ಅವಳನ್ನು ಹಿಡಿದವನೇ ಅವಳನ್ನು ಸರಿಯಾಗಿ ಕೂರಿಸಿ ಆಚೆ ಹೋಗಿ ನೋಡಿದ. ಎಲ್ಲೂ ಯಾರು ಕಾಣದಿದ್ದ ಕಾರಣ ಮೌನ ಮೊದಲು ಮುಖ್ಯವಾದ ಕಾರಣ ಅವಳ ಹತ್ತಿರ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತುಕೊಂಡು ಹೋದವ ಅಲ್ಲೇ ಸೋಫಾದ ಮೇಲೆ ಕೂರಿಸಿ ನೀರು ಕೊಟ್ಟನು. ಭಯದಿಂದ ನಡುಗುತ್ತಿದ್ದವಳನ್ನು ನೋಡಿದವ ತಾನೇ ನೀರು ಕುಡಿಸಿ 1 ನಿಮಿಷ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವ. ನಂತರ ರೂಮಿಗೆ ಕೊಂಡೊಯ್ದ. ಅದ್ಯಾರು ಅಂತ ನಿಂಗೆ ಗೊತ್ತಾಯ್ತಾ ಮೌನ? ನೀನ್ಯಾಕೆ ಒಬ್ಬಳೆ ಕೆಳಗೆ ಹೋಗಿದ್ದೆ ಎಂದು ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡು ಕೇಳಿದನು. ಭಯದಲ್ಲಿ ಅವನನ್ನಿನ್ನೂ ಗಟ್ಟಿಯಾಗಿ ತಬ್ಬಿಕೊಂಡವಳು, ಅದ್ಯಾರು ಅಂತ ಗೊತ್ತಿಲ್ಲ ಆದಿ, ನೀರು ಕುಡಿಯೋಣ ಅಂತ ಕೆಳಗೆ ಹೋಗಿದ್ದೆ, ಯಾರೋ ಹಿಂದೆಯಿಂದ ಬಾಯಿ ಮುಚ್ಚಿಬಿಟ್ಟರು ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಮುಂದೇನು ಪ್ರಶ್ನಿಸದೆ ಅವಳನ್ನು ತಟ್ಟುತ್ತಾ ಮಲಗಿಸಿದ ಆದಿ ಯೋಚಿಸತೊಡಗಿದನು. ಬಿಸ್ನೆಸ್ ಅಂದಮೇಲೆ ತುಂಬ ಜನ ಶತ್ರುಗಳು ಇರ್ತಾರೆ, ನನಗೂ ಇದ್ದಾರೆ. ಆದರೆ ಇಲ್ಲಿವರೆಗೂ ಯಾರೂ ಕುಟುಂಬದ ವಿಷಯಕ್ಕೆ ಬಂದಿರಲಿಲ್ಲ. ಇವತ್ತು ಬಂದಿರುವುದು ಬಿಸ್ನೆಸ್ ಶತ್ರುಗಳು ಖಂಡಿತ ಅಲ್ಲ. ಅವರುಗಳಾಗಿದ್ದರೆ ಮೊದಲು ಬೆದರಿಕೆ ಹಾಕಿರೋರು. ಅದು ಅಲ್ಲದೆ ಇತ್ತೀಚೆಗೆ ಅಂತ ಯಾವುದೇ ಟೆಂಡರ್ ನಾನು ತಗೊಂಡಿಲ್ಲ. ಶತ್ರುಗಳು ಇಷ್ಟರ ಮಟ್ಟಿಗೆ ದ್ವೇಷ ಬೆಳೆಸುವಷ್ಟು. ಇಲ್ಲಿ ಬೇರೆ ಏನೋ ಇದೆ, ಆದಷ್ಟು ಬೇಗ ಅದನ್ನು ಕಂಡುಹಿಡಿಯಬೇಕು ಎಂದವ ಮಡದಿಯ ಹಣೆಗೆ ಬೆಚ್ಚಗಿನ ಮುತ್ತಿಟ್ಟು ಮಲಗಿದ. ರಾತ್ರಿ ಇಡೀ ನಡೆದ ಘಟನೆಯನ್ನು ಬಗ್ಗೆ ಯೋಚಿಸುತ್ತಾ ಸರಿಯಾಗಿ ನಿದ್ದೆ ಮಾಡದ ಆದಿ ಮುಂಜಾನೆ 5ಕ್ಕೆ ಎದ್ದು ಸಿಸಿ ಕ್ಯಾಮರಾವನ್ನು ಪರೀಕ್ಷಿಸಲು ಹೊರಟ. ಎಲ್ಲ ಪರೀಕ್ಷಿಸಿದವನಿಗೆ ರಾತ್ರಿ ಯಾರೂ ಒಬ್ಬ ಮನುಷ್ಯ ಒಳಗೆ ಬಂದದ್ದಾಗಲಿ ಹೋದದ್ದಾಗಲಿ ಕಾಣದಿದ್ದದು ಸ್ವಲ್ಪ ಜಾಸ್ತಿಯೇ ಅನುಮಾನ ಬಂದಿತ್ತು. ಯಾರು ಈ ರೀತಿ ಮಾಡ್ತಿದ್ದಾರೆ? ಅದು ನಿನ್ನೆ ಮೌನಳ ಮೇಲೆ. ಅವ್ರು ನಿಜವಾಗಿಯೂ ಮೌನಳನ್ನು ಗುರಿ ಮಾಡಿದ, ಇಲ್ಲ ಬೇರೆಯವರ ಮೇಲಿನ ಗುರಿಗೆ ಮೌನ ಸಿಕ್ಕಿ ಹಾಕಿಕೊಂಡ್ಲ? ಅಷ್ಟಕ್ಕೂ ಮೌನಳ ಮೇಲೆ ಯಾರಿಗೆ ದ್ವೇಷವಿರೋಕ್ಕೆ ಸಾಧ್ಯ ಎಂದು ಯೋಚಿಸುತ್ತಿದ್ದವ ಯೋಚನೆಯಿಂದ ಹೊರಬಂದದ್ದು ಮೌನಳ ಕಿರುಚುತ್ತಿರುವ ಧ್ವನಿಗೆ. ಸಿಸಿ ಕ್ಯಾಮರಾ ಫುಟೇಜ್ ಚೆಕ್ ಮಾಡಿ ಅಲ್ಲೇನೂ ಸಾಕ್ಷ್ಯ ಸಿಗದ ಕಾರಣ ಯಾರೆಂದು ಯೋಚಿಸ್ತಾ ಬರುತ್ತಿದ್ದವನು ಮೌನಳ ಕಿರುಚುವಿಕೆಗೆ ರೂಮಿನತ್ತ ಓಡಿದನು. ನಿನ್ನೆ ರಾತ್ರಿಯ ಭಯದಿಂದ ತುಸು ತಡವಾಗಿ ಎದ್ದ ಮೌನ ಪಕ್ಕದಲ್ಲಿ ಗಂಡ ಇಲ್ಲದ್ದನ್ನು ಗಮನಿಸಿ ಎದ್ದು ಬಾತ್ರೂಮ್ ಹೊಕ್ಕಳು. ಆದರೆ ಒಳಗೆ ಕನ್ನಡಿಯ ಮೇಲೆ ಕೆಂಪು ಬಣ್ಣದಿಂದ ನನ್ನ ಸಾವಿನ ಮೇಲೆ ನಿನ್ನ ಸಂತೋಷ ಬರೆದುಕೊಂಡಿದೆಯಾ, ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ ಎಂದು ಬರೆದಿದ್ದನ್ನು ನೋಡಿ ಕಿರಿಚಿದವಳು ಬಾತ್ರೂಮ್ನಿಂದ ಹೊರಬಂದಳು. ಮೌನ ಬಳಿ ಓಡಿ ಬಂದ ಆದಿ ಹಾಸಿಗೆ ಮೇಲೆ ನಡುಗುತ್ತಾ ಕುಳಿತಿದ್ದ ಹೆಂಡತಿಯ ನೋಡಿ ಭಯಗೊಂಡನು. ಅವಳ ಬಳಿ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿದಾಕ್ಷಣ ಬೆಚ್ಚಿದವಳು ನಂತರ ಆದಿಯನ್ನು ನೋಡಿ ಅವನನ್ನು ತಬ್ಬಿಕೊಂಡು ಆದಿಯಲ್ಲಿ ಬಾತ್ರೂಮ್ ಕನ್ನಡಿ ಎಂದು ಬಿಕ್ಕಲಾರಂಭಿಸಿದಳು. ಅವಳನ್ನು ಸಮಾಧಾನ ಮಾಡಿ ಬಾತ್ರೂಮ್ಗೆ ಹೋದವನಿಗೆ ಅಚ್ಚರಿಯಾಯಿತು. ಸ್ವಲ್ಪ ಸಮಯದ ಮುಂಚೆ ಅವ ಹೋದಾಗ ಏನೂ ಇರಲಿಲ್ಲ. ಆದರೆ ನಾನು ಕೆಳಗೆ ಹೋದ ಮೇಲೆ ಯಾರೋ ಒಳಗೆ ಬಂದಿದ್ದಾರೆ, ಅದು ಕೂಡ ಯಾರೋ ಇಲ್ಲಿಯವರೆಗೆ ಅಂದುಕೊಂಡವ ಮೌನಾಳ ಬಳಿ ತೆರಳಿ ಅವಳನ್ನು ಸಮಾಧಾನಿಸಿ ಬೇರೆ ರೂಮ್ಗೆ ಕರೆದುಕೊಂಡು ಹೋಗಿ ತಯಾರು ಆಗುವಂತೆ ಹೇಳಿ ಅವಳ ಬಟ್ಟೆಯನ್ನು ಕೊಟ್ಟು ಬಂದವ ತಾನೂ ತಯಾರಾದ. ತಯಾರಾಗಿ ಕರಣ್ ಬಳಿ ತೆರಳಿದವ ಒಂದಷ್ಟು ದಿನದ ಮಟ್ಟಿಗೆ ಸೂರ್ಯನ ಜವಾಬ್ದಾರಿಯನ್ನು ಅವನಿಗೆ ವಹಿಸಿ ತಾನು ಮೌನಾಳನ್ನು ಸ್ವಲ್ಪ ದಿನಗಳು ಈ ಒತ್ತಡದಿಂದ ದೂರವಿಡಲು ಕರೆದುಕೊಂಡು ಹೋಗುತ್ತಿರುವುದಾಗಿಯೂ ಮತ್ತು ಮೌನಾಳ ಜೀವಕ್ಕೆ ಅಪಾಯವಿದೆ, ಇವಾಗ ನಾವು ಇಲ್ಲಿಂದ ಹೋದರೆ ಮೌನಾಳನ್ನು ವಾಪಸ್ ಕರೆತರಲು ಸೂರ್ಯನಿಗೆ ಏನಾದರೂ ತೊಂದರೆ ಮಾಡುವ ಸಂಭವವಿದೆ, ಅದರಿಂದ ತುಂಬ ಹುಷಾರಾಗಿರುವಂತೆ ಹೇಳಿ ಬಂದನು. ತಿಂಡಿಯ ಸಮಯದಲ್ಲಿ ಮೌನಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವುದಾಗಿ ಹೇಳಿ ಮೌನಾಳೊಂದಿಗೆ ಹೊರಟನು. ಮನೆಯಿಂದ ಹೊರಟವರು ಬಂದು ನಿಂತದ್ದು ಪೊಲೀಸ್ ಸ್ಟೇಷನ್ ಮುಂದೆ.
ಮೌನಾಳಿಗೆ ತನ್ನ ತಂದೆ ತಾಯಿಯನ್ನು ಕೊಂದಿದ್ದು, ಅದಕ್ಕಾಗಿ ತನ್ನ ತಾತ ಅವರನ್ನು ಶೂಟ್ ಮಾಡಿದ್ದು ಎಲ್ಲವನ್ನು ಸೂಕ್ಷ್ಮವಾಗಿ ಹೇಳಿ ಅವರ ಹತ್ತಿರ ಕರೆದುಕೊಂಡು ಹೋದನು ಆದಿ. ಮೌನಾಳನ್ನು ನೋಡಿ ಮನಸ್ಪೂರ್ವಕವಾಗಿ ಆಶೀರ್ವಾದಿಸಿದ ಆ ಹಿರಿಜೀವ. ಆದಷ್ಟು ಬೇಗ ಮೊಮ್ಮಗುವನ್ನು ಕೊಡುವಂತೆ ಹೇಳಿದ ತಾತನ ಮಾತಿಗೆ ಮೌನ ನಾಚಿದರೆ ಆದಿಯ ಮುಖ ಕಳೆಗೊಂದಿತು. ಒಲ್ಲದ ಮನಸ್ಸಿನಿಂದಲೇ ತಾತನಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟಿತು ಜೋಡಿ. ಎಲ್ಲಿಗೆ ಎಂದು ಆದಿಯನ್ನು ಕೇಳದ ಮೌನ ಕೇವಲ ತಾತನ ಬಗ್ಗೆ ಮಾತನಾಡುವುದು ಮಾಡಿ ಅವನ ತೋಳಿಗೆ ಹೊರಗಿ ನಿದ್ದೆ ಹೋದವಳನ್ನು ಎಚ್ಚರಿಸಿದ. ಸ್ವರ್ಗ ಲೋಕದ ಮುಂದೆ ಗಾಡಿ ನಿಂತ ಮೇಲೆ ಅದೊಂದು ಸುತ್ತಲ ಹಸಿರನ್ನು ತುಂಬಿದ 2 ಅಂತಸ್ತಿನ ಪುಟ್ಟ ಮನೆ. ಕಾರಿನಿಂದ ಇಳಿದವಳು ಆ ಪರಿಸರವನ್ನು ನೋಡಿ ಕಳೆದು ಹೋಗಿದ್ದಳು. ವಾವ್ ಆದಿ, ಈ ಜಾಗ ಎಷ್ಟು ಚೆನ್ನಾಗಿದೆ, ಯಾರ ಮನೆ ಇದು ಎಂದು ಖುಷಿಯಿಂದ ಕೇಳಿದವಳು ಹೆಗಲ ಬಳಸಿ ಕರೆದೊಯ್ದು ಬಾಗಿಲು ಬಡಿದನು. ಬಾಗಿಲು ತೆರೆದವರು, ಅರೆ ಆದಿ, ಇದೇನು ಸರ್ಪ್ರೈಸ್, ಹೇಳದೆ ಬಂದಿದ್ಯಾ, ಬಾ ಒಳಗೆ ಎಂದು ಖುಷಿ ಖುಷಿಯಾಗಿ ಕರೆದವರನ್ನು ಗೊಂದಲದಲ್ಲಿಯೇ ನೋಡುತ್ತಾರೆ. ಆದಿ ಜೊತೆ ಒಳಗೆ ಹೋದಳು ಮೌನ. ತುಂಬ ಖುಷಿಯಿಂದ ತನ್ನ ಗಂಡ, ಮಕ್ಕಳು ಮತ್ತು ಅತ್ತೆಯನ್ನು ಕರೆದುಕೊಂಡು ಬಂದವರ ನಡೆ ಮೌನಾಳಿಗೆ ಅವರನ್ನು ಎಲ್ಲೋ ನೋಡಿರುವ ಅನುಮಾನ ಹುಟ್ಟಿಸಿತು. ಅವಳ ಅನುಮಾನಗಳಿಗೆ ತೆರೆ ಎಳೆಯುವಂತೆ ಮಾತನಾಡಿದ ಆದಿ, ಇದು ನನ್ನ ಅಕ್ಕ ಸ್ವರ್ಗ, ಇವರು ನನ್ನ ಭಾವ ಲೋಕೇಶ್, ಇವರಿಬ್ಬರು ಅವರ ಮಕ್ಕಳು, ಒಬ್ಬ 5 ವರ್ಷದ ಅದ್ವಿಕ್, ಮತ್ತು ಇದು ನನ್ನ ಮುದ್ದು ಸೊಸೆ, ಇನ್ನೂ 1 ವರ್ಷ, ಹೆಸರು ಆದ್ಯ, ಮತ್ತು ಇವರು ನಮ್ಮ ಭಾವನ ತಾಯಿ ಲಕ್ಷ್ಮಿ ಎಂದು ಎಲ್ಲರ ಪರಿಚಯ ಮಾಡಿಕೊಟ್ಟ ಆದಿ. ಅಕ್ಕ, ನಿಮಗೆಲ್ಲ ಗೊತ್ತು ಇವಳು ಯಾರು ಅಂತ, ಆದರೂ ಆಫಿಷಿಯಲ್ ಆಗಿ ಪರಿಚಯ ಮಾಡಿಕೊಡ್ತೀನಿ, ಇವಳು ಮೌನ, ಶ್ರೀಮತಿ ಮೌನ ಆದಿತ್ಯ ಶರ್ಮಾ ಎಂದು ನಾಟಕೀಯವಾಗಿ ಹೇಳಿದ ಮಾತಿಗೆ ಅವನ ತೋಳಿಗೆ ಒಂದು ಪುಟ್ಟ ಏಟು ಕೊಟ್ಟ ಸ್ವರ್ಗ. ಹೇ ತರ್ಲೆ, ಮದುವೆ ಆದರೂ ಇನ್ನೂ ಈ ತರ್ಲೆ ಬುದ್ಧಿ ಬಿಟ್ಟಿಲ್ಲ ಅಲ್ವಾ ನೀನು ಎಂದವಳು. ಸ್ವರ್ಗಳನ್ನು ಆಶ್ಚರ್ಯದಿಂದ ನೋಡ್ತಿದ್ದ ಮೌನಾಳ ಕೈ ಹಿಡಿದವಳು, ನನ್ನನ್ನು ನಿನ್ನ ಅಕ್ಕ ಅಂದ್ಕೋ, ಇದು ನಿನ್ನದೇ ಮನೆ, ಆರಾಮವಾಗಿರು, ಸಂಕೋಚ ಬೇಡ ಎಂದು ಸ್ವಲ್ಪ ಸಮಯದಲ್ಲೇ ಅವಳೊಂದಿಗೆ ಸ್ನೇಹಿತರಂತೆ ಮಾತನಾಡಲು ಶುರು ಮಾಡಿದಳು ಸ್ವರ್ಗ. ಮೌನಾಳು ಕೂಡ ಬಹುಬೇಗ ಅವರ ಕುಟುಂಬದೊಂದಿಗೆ ಹೊಂದಿಕೊಂಡಳು. ಸ್ವಂತ ಕುಟುಂಬದಂತೆ ಎಲ್ಲರನ್ನೂ ಅಣ್ಣ, ಅತ್ತಿಗೆ, ಅಮ್ಮ ಎಂದು ಪ್ರೀತಿಯಿಂದ ಮಾತನಾಡಲು ತೊಡಗಿದಳು. ಆದ್ಯಾನಂತೂ ಎಷ್ಟು ಮುದ್ದು ಮಾಡಿದರೂ ಕಡಿಮೆಯೇ ಮೌನಳಿಗೆ. ಮಕ್ಕಳನ್ನು ತುಂಬ ಇಷ್ಟಪಟ್ಟು ಮುದ್ದು ಮಾಡುತ್ತಿದ್ದವಳನ್ನು ನೋಡಿದ ಲಕ್ಷ್ಮಿಯವರು, ಆದಷ್ಟು ಬೇಗ ನೀನು ಮಗು ಮಾಡಿಕೋ ಮಗಳೇ, ನಿನ್ನ ಆರೈಕೆನ ನಾನೇ ಮಾಡ್ತೀನಿ ಎಂದವರ ಮಾತಿಗೆ ಕಣ್ಣು ತುಂಬಿ ಬಂದಿತ್ತು ಮೌನಾಳಿಗೆ. ಆದರೆ ಅದರ ಜೊತೆಗೆ ನೆನಪಿಗೆ ಬಂದಿತ್ತು, ಅಭಾಗ್ಯ ತನಗಿಲ್ಲ, ಅಮ್ಮ ಮಗು ಹುಟ್ಟಿದ ಮೇಲೆ ಎಲ್ಲ ಸಂಬಂಧವನ್ನು ನನ್ನಿಂದ ಕಳೆದುಕೊಳ್ಳುತ್ತಾರೆ ಆದಿ ಎಂದು ಮೌನ ದುಃಖಿಸಿದರೆ, ಕಳೆದುಕೊಂಡ ಮಗುವನ್ನೆನೆದು ದುಃಖಿಸಿದನು ಆದಿ. ತಾನೇ ತನ್ನ ಕೈಯಾರೆ ಮಕ್ಕಳಿಗೆ ಮೌನ ಊಟ ಬಡಿಸಿ ಮಾಡಿಸಿ ಖುಷಿಪಟ್ಟರೆ, ಅವಳಿಗೆ ತನ್ನ ಕೈಯಾರೆ ಊಟ ಮಾಡಿಸಿ ಅವಳ ಕಣ್ಣು ತುಂಬುವಂತೆ ಮಾಡಿದರು ಲಕ್ಷ್ಮಿಯವರು. ಊಟ ಮಾಡಿ ಮಕ್ಕಳೊಂದಿಗೆ ಮೌನ, ಲಕ್ಷ್ಮಿ ಮತ್ತು ಲೋಕೇಶ್ ಅವರು ಆಟ ಆಡುತ್ತಾ ಕುಳಿತರೆ, ಸ್ವರ್ಗಲೊಟ್ಟಿಗೆ ಹೊರಹೋದವ ಸುಮ್ಮನೆ ಆಕಾಶ ದಿಟ್ಟಿಸುತ್ತಾ ನಿಂತರೆ, ತಂದೆಯ ಹೀನ ಕೃತ್ಯವನ್ನು ನೆನೆದು ಮತ್ತು ತನ್ನ ತಾಯಿಯ ಸಾವಿಗೆ ನಾನೇ ಕಾರಣ ಎಂದು ಅಳಲು ಶುರು ಮಾಡಿದಳು ಸ್ವರ್ಗ. ಅವಳನ್ನು ಸಮಾಧಾನ ಮಾಡಿ ಒಳಗೆ ಹೋದವರು ಎಲ್ಲರೂ ಮಲಗಲು ಹೋದರು. ಮೌನಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡ ಆದಿ, ಮಕ್ಕಳೊಂದಿಗೆ ತುಂಬ ಖುಷಿಯಾಗಿದ್ಯಾ, ಇಲ್ಲಿಗೆ ಬಂದಿದ್ದು ನಿಮಗೆ ಸಂತೋಷ ಆಯಿತಾ ಎಂದವನ ಮಾತಿಗೆ ಎದ್ದು ಕೂತು ಜೋರಾಗಿ ಅಳಲು ಶುರು ಮಾಡಿದಳು ಮೌನ. ಅವಳ ಅಳುವಿಗೆ ಕಾರಣ ತಿಳಿಯದವ ಅವಳ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು, ಯಾಕೆ ಮೌನ ಅಳ್ತಾ ಇದೆಯಾ, ಯಾರಾದರೂ ಏನಾದರೂ ಅಂದ್ರಾ, ನಿಂಗೆ ಬೇಜಾರು ಮಾಡಿದ್ರ ಎಂದವನ ಬಾಯಿಯ ಮೇಲೆ ಕೈ ಇಟ್ಟವಳು, ಇಷ್ಟು ವರ್ಷದಲ್ಲಿ ಯಾರು ಕೊಡದಿರುವ ಕುಟುಂಬದ ಪ್ರೀತಿನ ಇವರೆಲ್ಲ ಕೊಟ್ಟಿದ್ದಾರೆ, ಅವರು ಯಾರು ಒಂದು ಕ್ಷಣ ಕೂಡ ನನಗೆ ಬೇಜಾರು ಮಾಡಿಲ್ಲ, ನಾನೇ ಸ್ವಲ್ಪ ಎಮೋಷ್ನಲ್ ಆಗಿ ಅತ್ತ ಬಿಟ್ಟೆ, ಸಾರಿ ಎಂದವಳು ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿದಳು. ಅವಳು ಮಲಗಿದ ಮೇಲೆ ತಾನೂ ಮಲಗಿದ ಆದಿ ಮಲಗಿರುವುದು ಖಚಿತಪಡಿಸಿಕೊಂಡವಳು ಎದ್ದು ಬಾಲ್ಕನಿಗೆ ಬಂದು ಆಕಾಶ ನೋಡುತ್ತಾ ನಿಂತವಳ ಕಣ್ಣಿಂದ ನೀರು ಅವಳ ಅಪ್ಪನೆಯನ್ನು ಕೇಳದೆ ಹರಿಯುತ್ತಿತ್ತು. ಅವಳ ದುಃಖ ತುಂಬಿದ ಮುಖ ನೋಡಿದವನು ಅವಳು ಯಾವುದೋ ಚಿಂತೆಯಲ್ಲಿರುವುದು ಮತ್ತು ತನ್ನ ಹತ್ತಿರ ಸುಳ್ಳು ಹೇಳಿದಳು ಎಂದು ತಿಳಿಯಿತು. ಅವಳು ಎದ್ದು ಹೋದೊಡನೆ ಎದ್ದವ ಅವಳ ಹಿಂದೆಯೇ ಹೋದ. ಅವಳ ಆಕಾಶ ನೋಡುತ್ತಾ ಅಳುತ್ತಿರುವುದು ತಿಳಿದ ಆದಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡನು. ಅವನ ತೋಳಿನಲ್ಲಿ ಬಂದಿಯಾದವಳು ಇಷ್ಟೊತ್ತು ತಡೆ ಹಿಡಿದಿದ್ದ ದುಃಖವನ್ನು ಹೊರಹಾಕಿದಳು. ನಾನು ನಿಮ್ಮನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅನ್ನಿಸ್ತಿದೆ ಆದಿ ಎಂದವಳ ಮಾತು ಆದಿಗೆ ತುಂಬ ನೋವು ಮಾಡಿತು. ಅವಳ ಮೇಲಿನ ಹಿಡಿತ ಬಿಟ್ಟವನೇ ಅವಳ ಮುಖವನ್ನೇ ನೋಡಿದನು. ಮತ್ತೆ ಮಾತು ಮುಂದುವರಿಸಿದ ಮೌನ, ನನಗೆ ಅಂತ ನನ್ನ ತಮ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಬೇರೆಯವರ ಕುಟುಂಬ ನೋಡಿದಾಗ ಕೆಲವೊಂದು ಸಲ ಅನಿಸೋದು, ಇಷ್ಟು ದಿನ ಕಳೆದುಕೊಂಡ ಪ್ರೀತಿ ಮುಂದೆ ಗಂಡನ ಮನೆಯಲ್ಲಾದರೂ ಸಿಗ್ಬೋದೇನೋ ನನಗೆ ಅಂತ. ಆದರೆ ನನ್ನ ಹಣೆಬರಹದಲ್ಲಿ ಗಂಡನ ಮನೆಯವರ ಪ್ರೀತಿಯಲ್ಲ, ಗಂಡನ ಪ್ರೀತಿನೂ ಜೀವನ ಪೂರ್ತಿ ಸಿಗೋಲ್ಲ ಅಂತ ಹಣೆಬರಹ ನಂದು.
ಇದರ ಬಗ್ಗೆ ನಿಮ್ಮನ್ನು ದೂಷಿಸಿಲ್ಲ, ಯಾಕೆಂದರೆ ಎಲ್ಲ ಗೊತ್ತಿದ್ದು ಮದುವೆ ಆಗಿದ್ದು ನಾನು. ಆದರೆ ಇವರನ್ನೆಲ್ಲ ನೋಡಿ ಮತ್ತೆ ಜೀವನದಲ್ಲಿ ಒಂಟಿ ಆಗ್ತೀನಲ್ಲ ಅಂತ ನೋವಾಯಿತು. ಅದರಲ್ಲೂ ಆದ್ಯನ ನೋಡಿದ ಮೇಲೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ನಾನೇ ಎತ್ತ ಮಗುನ ಬಿಟ್ಟು ಹೋಗೋಕ್ಕೆ ಅದೇಗೆ ಒಪ್ಪಿಕೊಂಡನು ನಾನು ಅಂತ. ಪ್ಲೀಸ್ ಆದಿ, ನನಗೆ ಒಂದೇ ಒಂದು ಅವಕಾಶ ಕೊಡಿ, ಮಗು ನೋಡ್ಕೊಂಡಿರೋಕ್ಕೆ. ಆ ಮಗು ತಾಯಿಯಾಗಿ ಅಲ್ಲ, ಕೆಲಸದವಳಾಗಿ ಆದರೂ ಇರ್ತೀನಿ. ಪ್ಲೀಸ್ ನನ್ನಿಂದ ಮಗುನ ದೂರ ಮಾಡಬೇಡಿ ಎಂದು ಆದಿಯ ಕಾಲನ್ನು ಹಿಡಿದಳು ಮೌನ. ಅವಳ ಮಾತಿಗೆ ಮನದಲ್ಲಿ ಕಣ್ಣೀರು ಹಾಕುತ್ತಿದ್ದ ಆದಿ ಅವಳ ಕಾಲು ಹಿಡಿದೊಡನೆ ನೊಂದುಕೊಂಡವ, ಅವಳನ್ನು ಎತ್ತಿ ತಬ್ಬಿಕೊಂಡವ. ಯಾಕೆ ಮೌನ? ಹುಟ್ಟದೇ ಇರುವ ಮಗು ಬೇಕು ಅಂತ ಕೇಳ್ತಿದ್ಯಾ? ಒಂದು ಸಲನೂ ನನಗೆ ನೀವು ಬೇಕು ಆದಿ ಅಂತ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅಥವಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ಎಂದವನ ಮಾತಿಗೆ ಹಾಗೆಲ್ಲ ಹೇಳಬೇಡಿ ಆದಿ. ನನ್ನ ಜೀವನದಲ್ಲಿ ಬಂದಿರುವ ಮೊದಲನೇ ಮತ್ತು ಕೊನೆಯ ಗಂಡು ನೀವೇ. ನನ್ನ ಜೀವನ, ಪ್ರೀತಿ, ಸರ್ವಸ್ವ ಎಲ್ಲನೂ ನೀವೇ. ಆದರೆ ನೀವು ನನಗೆ ಬೇಕು ಅಂತ ಹೇಳುವ ಹಕ್ಕು ನನಗಿಲ್ಲ ಆದಿ. ದುಡ್ಡಿಗೋಸ್ಕರ ಸ್ವಾರ್ಥದಿಂದ ಮದುವೆ ಆದಿ. ಆದರೆ ಅವತ್ತೇ ನಿಶ್ಚಯ ಮಾಡಿದೆ, 1 ವರ್ಷ ಆದರೂ ಸರಿ, 1 ಜನ್ಮವಾದರೂ ಸರಿ, ನನ್ನ ತನು ಮನ ಎಲ್ಲನೂ ನಿಮಗೆ ಅಂತ. ಹಾಗಂತ ಬಲವಾಗಿ ನಿಮ್ಮ ಜೀವನದಲ್ಲಿ ಉಳ್ಕೋಬೇಕು ಅಂತ ಯಾವತ್ತೂ ಯೋಚಿಸಿರಲಿಲ್ಲ. ಯೋಚಿಸೋದು ತಪ್ಪು ಕೂಡ. ನನ್ನಂಥ ಬಡವಿ ನಿಮ್ಮಂಥ ಶ್ರೀಮಂತರನ್ನು ಪ್ರೀತಿಸುವುದು ತಪ್ಪು. ಇನ್ನು ನೀವು ನನ್ನಂಥವಳನ್ನು 1 ವರ್ಷದ ಮಟ್ಟಿಗೆ ಮದುವೆ ಆಗೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಿ. ಅಂಥದ್ರಲ್ಲಿ ಜೀವನ ಪೂರ್ತಿ ಇರೋ ಕನಸಲ್ಲೂ ನಿಜ ಆಗೋಲ್ಲ. ಅದಕ್ಕೆ ಇವಾಗಲೂ ನಾನು ಅದನ್ನೇ ಕೇಳಲ್ಲ. ಆದರೆ ಮಗು ಜೊತೆ ಇರೋ ಒಂದು ಅವಕಾಶ ಕೊಡಿ ಎಂದವಳನ್ನು ಕೋಪದಲ್ಲಿ ನೋಡಿದ ಆದಿ. ಇಷ್ಟು ದಿನದಲ್ಲಿ ಒಂದು ದಿನನೂ ನಿನಗೆ ನನ್ನ ಕಣ್ಣಲ್ಲಿ ನಿನ್ನ ಮೇಲಿನ ಪ್ರೀತಿ ಕಾಣಿಸ್ಲಿಲ್ವಾ? ಅವತ್ತು ಸೂರ್ಯನ ಆಪರೇಷನ್ ದಿನ ನಿಂಗೋಸ್ಕರ ಎಲ್ಲ ಕೆಲಸ ನಿಲ್ಲಿಸಿ ಬಂದಿದ್ದೆ. ಅವತ್ತು ನಿನಗೆ ನನ್ನ ಪ್ರೀತಿ ಕಾಣಿಸ್ಲಿಲ್ವಾ? ಅವತ್ತು ನಿನಗೆ ಆಕ್ಸಿಡೆಂಟ್ ಆದಾಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡನಲ್ಲ, ಅವತ್ತು ಕಾಣಿಸ್ಲಿಲ್ವಾ? ತುಂಬ ಪ್ರೀತಿ ಮಾಡ್ತೀನಿ ಕಣೆ ನಿನ್ನ. ಅದನ್ನು ಅವತ್ತು ಹೇಳೋಕ್ಕೆ ನಿನಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಆದರೆ ನಿನಗೆ ಆಕ್ಸಿಡೆಂಟ್ ಆಗಿ ಏನೇನೋ ಆಗೋಯ್ತು. ನೀನಾಗೆ ಹೋಗ್ತೀನಿ ಅಂದರೂ ನಿನ್ನನ್ನು ಎಲ್ಲೂ ಕಳಿಸೋಲ್ಲ. ಈ ಜನ್ಮ ಪೂರ್ತಿ ನೀನು ನನ್ನವಳು. ನಿನ್ನನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳುವ ಮಾತೇ ಇಲ್ಲ ಎಂದವ ಮೌನಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಐ ಲವ್ ಯು ಮೌನ ಎಂದವ ಅವಳ ತುಟಿಗೆ ತುಟಿ ಸೇರಿಸಿದ್ದ. ನಿಮಿಷಗಳ ನಂತರ ಅವಳನ್ನು ಬಿಟ್ಟವನು ಇನ್ಯಾವತ್ತೂ ಈ ಕಣ್ಣಲ್ಲಿ ನೀರು ಬರೋದು ನಾನು ನೋಡಬಾರ್ದು ಎಂದವನು ತಬ್ಬಿಕೊಂಡ. ಮೌನ, ಐ ಲವ್ ಯು ಆದಿ, ಐ ಲವ್ ಯು ಸೋ ಮಚ್. ನನ್ನ ಕೊನೆಯ ಉಸಿರು ಇರುವವರೆಗೂ ನಿಮ್ಮನ್ನು ಪ್ರೀತಿಸ್ತೀನಿ. ಥ್ಯಾಂಕ್ ಯು ಫಾರ್ ಆಕ್ಸೆಪ್ಟಿಂಗ್ ಮೀ ಆ್ಯಂಡ್ ಮೈ ಲವ್ ಆದಿ ಎಂದು ಭಾವುಕಳಾದಳು ಮೌನ. ಅಂದಿನ ರಾತ್ರಿ ಇಬ್ಬರು ನೆಮ್ಮದಿಯಾಗಿ ಮಲಗಿದರೆ ಅತೃಪ್ತ ಆತ್ಮವೊಂದು ಅವರು ಕಾಣದಿದ್ದಕ್ಕೆ ಕಂಗಲಾಗಿತ್ತು. 2-3 ಸಲ ಕರಣ್ ಬಳಿ ಇವರ ಬಗ್ಗೆ ವಿಚಾರಿಸಿದರು. ಆ ಅತೃಪ್ತ ಆತ್ಮಕ್ಕೆ ಸಿಕ್ಕಿದ್ದು ಗೊತ್ತಿಲ್ಲ ಅನ್ನೋ ಒಂದೇ ಉತ್ತರ. ಇನ್ನೊಂದೆರಡು ದಿನಗಳಲ್ಲಿ ಅವರು ಮನೆಗೆ ಬರದಿದ್ದರೆ ಅವರನ್ನು ಮನೆಗೆ ಕರೆತರಲು ಒಂದು ದಾರಿಯನ್ನು ಯೋಚಿಸಿತು ಆ ಅತೃಪ್ತ ಆತ್ಮ. ಬೆಳಿಗ್ಗೆ ಎದ್ದ ಆದಿಯ ಮುಂದೆ ಅಪ್ಪಟ ಗೃಹಿಣಿಯಂತೆ ಸಾಮಾನ್ಯ ಸೀರೆ ಇಟ್ಟು ಕೈಯಲ್ಲಿ ಕಾಫಿ ಹಿಡಿದು ನಿಂತಿದ್ದ ಮೌನಳ ಮೇಲೆ ಅವನ ದೃಷ್ಟಿಯೇ ಬೀಳುವಂತೆ ನೋಡುತ್ತಿದ್ದ ಆದಿ. ಅವಳ ಕೈಯಿಂದ ಕಾಫಿ ಪಡೆದವ ಪಕ್ಕಕ್ಕಿಟ್ಟ ಅವಳನ್ನು ತನ್ನ ತೆಳೆದುಕೊಂಡವ. ಏನಿವತ್ತು ನನ್ನ ಹೆಂಡತಿ ಅಪ್ಪಟ ಗೃಹಿಣಿಯಾಗಿ ಇಷ್ಟು ಚೆನ್ನಾಗಿ ತಯಾರಾಗಿದ್ದಾಳೆ ಎಂದವ. ಅಲ್ಲ ಮೌನ, ಇಷ್ಟು ದಿನದಲ್ಲಿ ಒಂದು ದಿನನೂ ಈ ಥರ ಇದ್ದಿದ್ದು ನಾನು ನೋಡಲಿಲ್ಲ. ಇದೇನಿದು ಇವತ್ತು ಸರ್ಪ್ರೈಸ್ ಎಂದವ ಕೊರಳ ಸುತ್ತ ಕೈ ಹಾಕಿ. ನನಗೆ ನನ್ನ ಗಂಡನ ಮನೆಯಲ್ಲಿ ಇದೇ ಥರ ಇರಬೇಕಂತ ತುಂಬ ಆಸೆ ಇತ್ತು. ಆದರೆ ನಿಮ್ಮ ಮನೆಯಲ್ಲಿ ನಮ್ಮ ರೂಮಿನ 4 ಗೋಡೆಯ ಮಧ್ಯವಷ್ಟೇ ನಿಮ್ಮ ಕೆಲಸಗಳನ್ನು ಮಾಡಲು ಅವಕಾಶ ಸಿಗುತ್ತಿತ್ತು. ಅದರಿಂದ ಆಚೆ ನಾನು ಯಾವ ಸೊಸೆಯ ಕೆಲಸವಾಗಲಿ ಹೆಂಡತಿಯ ಕೆಲಸವಾಗಲಿ ಮಾಡುವಂತಿರಲಿಲ್ಲ. ಅದರಲ್ಲೂ ಆ ಮೀರಾ ಮೇಡಮ್ ಅವರು ನನ್ನನ್ನು ಆ ರೂಮಲ್ಲಿ ನಿಮ್ಮ ಆಸೆ ಪೂರೈಸಲಷ್ಟೇ ನಾನು ಇರೋದು ಅನ್ನೋ ಥರ ನನ್ನ ನೋಡ್ತಿದ್ರು. ಆದರೆ ಇಲ್ಲಿ ಹಾಗಲ್ಲ. ಅಮ್ಮ ಅತ್ತಿಗೆಲ್ಲರೂ ಸಾಮಾನ್ಯ ಜನರಂತೆ ಇದ್ದು ನನ್ನನ್ನು ಹಾಗೇ ನೋಡ್ತಾರೆ. ಅದಕ್ಕೆ ಇವತ್ತು ಇಷ್ಟು ಖುಷಿಯಾಗಿದ್ದೇನೆಂದು ಪಟಪಟನೆ ಮಾತನಾಡುತ್ತಿದ್ದವಳನ್ನು 8ನೇ ಅದ್ಭುತದಂತೆ ನೋಡುತ್ತಿದ್ದ ಆದಿ. ಇನ್ಮೇಲೆ ನಿನ್ನ ಇಷ್ಟದಂತೆ ಇರು. ನೀನು ಹೀಗಿದ್ದರೆ ನನಗೂ ಖುಷಿಯಾಗುತ್ತೆ. ಇನ್ಮೇಲೆ ಆ ಮನೆ ಮತ್ತು ಈ ಮನಸ್ಸಿನ ಯಜಮಾನಿ ನೀನೇ ಎಂದು ತಬ್ಬಿಕೊಂಡನು ಆದಿ. ಸ್ವರ್ಗಾಳ ಮನೆಯಲ್ಲಿ ಎಲ್ಲ ಜಂಜಾಟಗಳನ್ನು ಮರೆತು ಖುಷಿ ಖುಷಿಯಾಗಿ ಸಮಯ ಕಳೆಯುತ್ತಿದ್ದರು ಆದಿ ಮತ್ತು ಮೌನ. ಓದಿಗೆ ತಕ್ಕಂತೆ ಕೆಲಸಕ್ಕೆ ಸ್ವರ್ಗಾಳ ಗಂಡ ಹೋದರೆ ಎಲ್ಲಿ ಸ್ವರ್ಗಾಳ ತಂದೆಗೆ ಸಿಕ್ಕಿ ಬೀಳುವರು ಎಂದು ಸ್ವರ್ಗಾಳ ತಾಯಿ ಒಂದಷ್ಟು ಜಮೀನನ್ನು ಕೊಡಿಸಿ ಅಲ್ಲಿ ವ್ಯವಸಾಯ ಮಾಡಲು ಸೂಚಿಸಿ ಕಳಿಸಿದ್ದರು. ಅದರಂತೆ ಸ್ವರ್ಗ ವ್ಯವಸಾಯದಲ್ಲಿ ನೆಮ್ಮದಿಯಾಗಿ ತನ್ನ ಕುಟುಂಬ ಕಟ್ಟಿಕೊಂಡಿದ್ದಳು. ಆದಿಯೊಡನೆ ಇಡೀ ಹೊಲ ಗದ್ದೆ ತೋಟಗಳನ್ನೆಲ್ಲ ಪುಟ್ಟ ಮಕ್ಕಳಂತೆ ಸುತ್ತಿ ಬಂದ ಮೌನ ತುಂಬ ಖುಷಿಯಲ್ಲಿದ್ದಳು.
ಮಧ್ಯಾಹ್ನ ಒಟ್ಟಿಗೆ ಕೂತು ಊಟ ಮಾಡಿ ಹರಟೆ ಹೊಡೆಯುತ್ತಿದ್ದರು. ಎಲ್ಲರೂ ಖುಷಿಯಾಗಿ ಸಮಯ ಕಳೆಯುತ್ತಿದ್ದ ಸಂದರ್ಭದಲ್ಲಿ ಬಂದಿತು ಆದಿಗೊಂದು ಕರೆ. ಕರೆ ಸ್ವೀಕರಿಸಿದ ಆದಿ ಎಲ್ಲರಿಗೂ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಎಲ್ಲರಿಗೂ ವಿದಾಯ ಹೇಳಿ ಮೌನಳೊಂದಿಗೆ ಅಲ್ಲಿಂದ ಹೊರಟು ಬಂದಿದ್ದ. ಸ್ವರ್ಗಾಳ ಮನೆಯಿಂದ ಹೊರಟ ಅವನು ಮೌನಾಳೊಂದಿಗೆ ಬಂದದ್ದು ನೇರ ಆಸ್ಪತ್ರೆಗೆ. ಅಲ್ಲಿಗೆ ಹೊರಟ ನಂತರ ಏನೊಂದು ಹೇಳದವ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು ಮೌನಾಳಿಗೆ ಭಯ ಹುಟ್ಟಿಸಿತು. ತುಸು ಭಯದಲ್ಲಿ, ಏನಾಯಿತು ಆದಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಎಂದವಳ ಕಣ್ಣುಗಳು ಆಗಲೇ ತುಂಬಿದವು. ಅವಳ ಭುಜವನ್ನು ಬಳಸಿ ಮುಂದೆ ನಡೆದವ, ಏನೂ ಆಗಿಲ್ಲ ಮೌನ, ಸೂರ್ಯನಿಗೆ ಫುಡ್ ಅಲರ್ಜಿ ಆಗಿದೆ ಅಂತೆ, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ಸಮಾಧಾನಪಡಿಸಿ ಅವಳನ್ನು ಸೂರ್ಯನಿರುವ ಕೊಠಡಿಗೆ ಕರೆತಂದನು. ಸೂರ್ಯನಿಗೆ ಏನಾಯಿತೋ ಎಂದು ಗಾಬರಿಯಲ್ಲಿ ಬಂದವಳು ಅವನು ಕ್ಷೇಮವಾಗಿರುವುದನ್ನು ನೋಡಿ ನೆಮ್ಮದಿಯ ಉಸಿರು ಬಿಟ್ಟಳು. ಆದರೂ ಅವನನ್ನು ತಬ್ಬಿ ಒಂದಷ್ಟು ಸಮಯ ಭಾವುಕಳಾದಳು. ಪಕ್ಕದಲ್ಲಿದ್ದ ಕರಣ್ಗೆ ಏನಾಯಿತು ಕರಣ್ ಎಂದು ಕೇಳಿದಳು. ಗೊತ್ತಿಲ್ಲ, ಸೈಲೆಂಟ್ ಸಿಲ್, ಬೆಳಿಗ್ಗೆ ಎಲ್ಲರೂ ವೆಜ್ ಪುಲಾವ್ ತಿಂದ್ವಿ, ಮೀರಾನೇ ನಮಗೆಲ್ಲ ಬಡಿಸಿ ಇವನಿಗೆ ಅವರೇ ತಿನ್ನಿಸಿದ್ದು. ಆಮೇಲೆ ಇವ ಏನು ತಿಂದನೋ ಗೊತ್ತಿಲ್ಲ, ವಾಂತಿ ಮಾಡಲು ಶುರು ಮಾಡಿದ. ನಮಗೆ ಭಯ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ. ಡಾಕ್ಟರ್ ಫುಡ್ ಪಾಯ್ಸನ್ ಆಗಿದೆ ಅಂದರು, ಅದಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ ಎಂದನು. ಅವನ ಮಾತಿಗೆ ಒಮ್ಮೆ ಸೂರ್ಯನ ಕಡೆ ತಿರುಗಿ ಕೋಪದ ಕಣ್ಣು ಬಿಟ್ಟವಳು. ಏನೇನೋ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಸೂರ್ಯ, ನಾವು ಸ್ವಲ್ಪನೂ ಜವಾಬ್ದಾರಿ ಇಲ್ಲವಾ ಎಂದು ಬೈಯುವ ಅವಳ ಮಾತಿಗೆ, ಏನೂ ತಿಂದಿಲ್ಲ ಅಕ್ಕ, ಅರ್ಜುನ್ ಬಾವ ಕೊಟ್ಟ ಜ್ಯೂಸ್ ಮಾತ್ರ ಕುಡಿದೆ ನಾನು ಎಂದು ಕಣ್ಣು ತುಂಬಿಕೊಂಡು ಹೇಳಿದವನ ಮಾತಿಗೆ ಅಯ್ಯೋ ಅನಿಸಿತು ಆದಿಗೆ. ಸ್ವಲ್ಪ ಸುಮ್ಮನಿರು ಮೌನ, ಅವನಿಗೆ ಮೊದಲೇ ಹುಷಾರಿಲ್ಲ, ನೀನು ಬೈದು ನೋವು ಕೊಡಬೇಡ ಎಂದವ. ಬುದ್ಧಿಗೆ ಗೊತ್ತಾಗಿತ್ತು ನಮ್ಮನ್ನಲ್ಲಿಂದ ಕರೆತರಲು ಯಾರೋ ಸೂರ್ಯನ ಜೀವದ ಜೊತೆ ಆಟ ಆಡಿದ್ದಾರೆಂದು. ಸೂರ್ಯನ ಕಣ್ಣೀರು ನೋಡಿ ಮೌನಳು ಸುಮ್ಮನಾದಳು. ಸ್ವಲ್ಪ ಸಮಯದ ನಂತರ ಊಟ ತರಲು ಆದಿ ಮನೆಗೆ ಹೋದರೆ ಆಫೀಸ್ ಕೆಲಸವನ್ನು ಅಲ್ಲೇ ಕೂತು ಮಾಡುತ್ತಿದ್ದ ಕರಣ್. ಅದೇ ಸಮಯಕ್ಕೆ ಬಂದ ನರ್ಸ್ ಒಬ್ಬರು, ಮೇಡಮ್ ನಿಮ್ಮ ಡಾಕ್ಟರ್ ಕರೆತಿದ್ದಾರೆ ಎಂದು ಮೌನಳನ್ನು ಕರೆದೊಯ್ದಳು. ಮೇಡಮ್, ಹೀಗೆ ನೇರ ಹೋಗಿ ಎಡಕ್ಕೆ ತಿರುಗಿದರೆ ಡಾಕ್ಟರ್ ಕ್ಯಾಬಿನ್ ಸಿಗುತ್ತೆ, ಅಲ್ಲಿ ಹೋಗಿ ಎಂದು ಹೇಳಿ ಹೋದಳು ಆ ನರ್ಸ್. ಅವಳು ಹೇಳಿದ ದಾರಿಯಲ್ಲಿ ಹೋಗಿ ಆ ರೂಮ್ ಬಾಗಿಲು ತೆಗೆದವಳು ನಡುಗಿ ಹೋದಳು. ಆ ಕೊಠಡಿ ಹೆಣಗಳ ಕೊಠಡಿಯಾಗಿತ್ತು. ಅದನ್ನು ನೋಡಿ ಭಯದಿಂದ ಬಾಗಿಲು ತೆಗೆಯಲು ಹೋದವಳ ತಲೆಗೆ ಯಾರೋ ಬಲವಾಗಿ ಹೊಡೆದರು. ಮತ್ತು ಅವಳ ತಲೆಗೆ ಹೊಡೆಯಬೇಕು ಎನ್ನುವಾಗ ಯಾರೋ ಬರುತ್ತಿರುವ ಹೆಜ್ಜೆ ಶಬ್ದವಾಯಿತು. ಕ್ಷಣವೂ ವ್ಯರ್ಥ ಮಾಡದೆ ಅಲ್ಲಿಂದ ಆ ವ್ಯಕ್ತಿ ತಪ್ಪಿಸಿಕೊಂಡರೆ ಬಾಗಿಲು ತೆರೆದು ಬಂದ ಆದಿ ರಕ್ತದ ಮಡುವಿನಲ್ಲಿ ಬಿದ್ದ ಮೌನಾಳನ್ನು ನೋಡಿ ಒಂದೇ ಸಮನೆ ಅವಳ ಹತ್ತಿರ ಬಂದು ಕ್ಷಣವೂ ಯೋಚಿಸದೆ ಅವಳನ್ನು ಹೊರಗೆ ಕೊಂಡೊಯ್ದ. ಅವಳನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ ಡಾಕ್ಟರ್ ಹೊರಬಂದ. ಡಾಕ್ಟರ್, ಶಿ ಈಸ್ ಔಟ್ ಆಫ್ ಡೇಂಜರ್ ನಾವು, ಆದರೆ ಇದು ಅಟೆಂಪ್ಟ್ ಮರ್ಡರ್ ಕೇಸ್, ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು ಒಳ್ಳೆಯದು ಎಂದು ಹೇಳಿ ಹೋದರು. ಆದರೆ ಆಸ್ಪತ್ರೆಯಲ್ಲಿ ಈ ಕೃತ್ಯ ನಡೆದಿದ್ದರಿಂದ ಆಸ್ಪತ್ರೆ ಆಡಳಿತದವರು ಪೊಲೀಸ್ ಕಂಪ್ಲೇಂಟ್ ನೀಡಿದ್ದರು. ಅದರಂತೆ ಬಂದ ಪೊಲೀಸ್ CCTV ಫುಟೇಜ್ ಚೆಕ್ ಮಾಡಿದರು. ಅದರಲ್ಲಿ ಆ ನರ್ಸ್ ಬಿಟ್ಟು ಬೇರೆ ಯಾವ ಅನುಮಾನಸ್ಥ ವ್ಯಕ್ತಿ ಕಾಣಲಿಲ್ಲ. ಆದರೆ ಆ ನರ್ಸನ್ನು ವಿಚಾರಿಸಬೇಕು ಎನ್ನುವಾಗ ತಿಳಿದದ್ದು ಅವಳು ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಅಲ್ಲ ಎಂಬುದು. ಆ ನರ್ಸ್ ಕಂಡುಹಿಡಿದು ಅಪರಾಧಿಯನ್ನು ಆದಷ್ಟು ಬೇಗ ಕಂಡುಹಿಡಿಯುವ ಭರವಸೆ ನೀಡಿ ಪೊಲೀಸರು ತೆರಳಿದರೆ ಆ ಅದೇ ತಲೆಯಲ್ಲಿ ಒಬ್ಬರ ಮೇಲೆ ಅನುಮಾನ ಶುರುವಾಗಿತ್ತು. ಇವನ ಈ ಅನುಮಾನ ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳು ಎಂಬುದು ಕಾಲವೇ ನಿರ್ಧರಿಸಬೇಕಾಗಿತ್ತು. ಅದಕ್ಕಾಗಿಯೇ ಮನಸ್ಸಿನಲ್ಲಿ ಒಂದು ಯೋಜನೆ ರೂಪಿಸಿದ್ದ. ಸೂರ್ಯನನ್ನು ಮನೆಗೆ ಕಳಿಸಲು ವ್ಯವಸ್ಥೆ ಮಾಡಿ ಕರಣ್ ಬಳಿ ಬಂದವ. ಅವನು ಯಾವುದೋ ಚಿಂತೆಯಲ್ಲಿ ಬಹಳ ಬೇಸರದಲ್ಲಿರುವುದನ್ನು ಗಮನಿಸಿದ. ಆದರೆ ಕೇಳಲು ಇದು ಸೂಕ್ತವಾದ ಸಮಯವಲ್ಲ ಎಂದು ಸೂರ್ಯನನ್ನು ಮನೆಗೆ ಕರೆದೊಯ್ಯುವಂತೆ ಹೇಳಿ ಮೌನಾಳ ಬಳಿ ತೆರಳಿದ. ಅದು ICU ಆದರೂ ಡಾಕ್ಟರ್ ನಿರಾಕರಣೆಯ ನಡುವೆಯೂ ಮೌನ ಬಳಿ ಹೋಗಿ ಕುಳಿತನು ಆದಿ. ಸೂರ್ಯನನ್ನು ಮನೆಗೆ ಕಳಿಸಿದ ಆದಿಗೆ ತಿಳಿದಿತ್ತು ಅಪಾಯ ಇರುವುದು ಮೌನಳಿಗೆ, ಸೂರ್ಯನಿಗಲ್ಲ ಎಂದು. ಅದಕ್ಕೆ ಕರಣ್ ಜೊತೆ ಮನೆಗೆ ಕಳಿಸಿದ್ದ. ಸೂರ್ಯನನ್ನು ಮನೆಗೆ ಕಳಿಸಿ ಡಾಕ್ಟರ್ನ ನಿರಾಕರಣೆಯ ನಡುವೆಯೂ ಮೌನಳ ಜೊತೆ ಉಳಿದ. ರಾತ್ರಿ ಪೂರ ಅವಳನ್ನು ನಿದ್ದೆ ಬಿಟ್ಟು ನೋಡಿಕೊಂಡವ ಬೆಳಗಿನ ಜಾವ ನಿದ್ದೆಗೆ ಹೋಗಿದ್ದ. ಮೌನಾಳಿಗೆ ಪ್ರಜ್ಞೆ ಬರುವ ಮುನ್ನ ಎಚ್ಚರಗೊಂಡವ ಅವಳ ಪಕ್ಕವೇ ಕುಳಿತಿದ್ದ. ನಿಧಾನವಾಗಿ ಎಚ್ಚರಗೊಂಡ ಮೌನಾಳಿಗೆ ತಾನಿರುವುದು ಆಸ್ಪತ್ರೆಯಲ್ಲಿ ಎಂದು ತಿಳಿಯಲು ಕ್ಷಣಗಳೇ ಹಿಡಿದವು. ನಿನ್ನೆಯ ಘಟನೆ ನೆನಪಿಗೆ ಬಂದೊಡನೆ ಬೆಚ್ಚಿದವಳು ಪಕ್ಕದಲ್ಲಿದ್ದ ಆದಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದಳು. ಎಚ್ಚರಗೊಂಡವಳನ್ನು ನೋಡಿದ ಆದಿಗೆ ಹೋದ ಪ್ರಾಣ ಬಂದಂತಾಗಿತ್ತು. ಅವಳ ಕೈಯನ್ನು ಹಿಡಿದವನೇ, ಇವಾಗ ಹೇಗೆ ಅನಿಸ್ತಿದೆ, ಏನಾದರೂ ನೋವಾಗ್ತಿದೆಯಾ, ಡಾಕ್ಟರ್ನ ಕರೀಲಾ ಎಂದವನನ್ನು ಗಟ್ಟಿಯಾಗಿ ತಬ್ಬಿದ ಮೌನ. ನನಗೆ ಯಾಕೋ ಭಯ ಆಗ್ತಿದೆ ಆದಿ,
ನಾನೇನಾದರೂ ಸತ್ತು ಹೋದರೆ ಎಂದು ಹೇಳುವವಳನ್ನು ತಡೆದವನು, ನಿಂಗೇನೂ ಆಗೋಲ್ಲ, ಆಗೋಕ್ಕೆ ನಾನು ಬಿಡೋದೇ ಇಲ್ಲ, ಇದು ನಿನ್ನ ಆದಿ, ನಿಂಗೆ ಕೊಡ್ತಿರುವ ಪ್ರಾಮಿಸ್ ಎಂದವ. ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ, ತಲೆಗೆ ಏಟು ಬಿದ್ದಿರೋದರಿಂದ ನೋವಾಗುತ್ತೆ, ನೀನು ಚೆನ್ನಾಗಿ ರೆಸ್ಟ್ ಮಾಡು ಎಂದವ ಅವಳಿಗೆ ಬ್ರಷ್ ಮಾಡಿಸಿ ತಿಂಡಿ ತಿನ್ನಿಸಿ ಮಾತ್ರೆ ನುಂಗಿಸಿ ಮಲಗಿಸಿದ. 2 ದಿನ ಆಸ್ಪತ್ರೆಯಲ್ಲಿ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದ ಆದಿ. ಊಟ, ತಿಂಡಿ, ನೀರು, ಜ್ಯೂಸ್ ಎಲ್ಲವನ್ನು ಮೌನಳಿಗೆ ಕೊಡೋ ಮುನ್ನ ತಾನೊಮ್ಮೆ ತಿಂದು ಪರೀಕ್ಷಿಸಿ ಕೊಡುತ್ತಿದ್ದ. ಇದನ್ನೆಲ್ಲ ನೋಡುತ್ತಿದ್ದ ಆ ಜೋಡಿ ಕಣ್ಣಿಗೆ ಮೌನಳನ್ನು ಆಸ್ಪತ್ರೆಯಲ್ಲಿ ಕೊಲ್ಲುವುದು ಅಸಾಧ್ಯ ಎಂದು ತಿಳಿದು ಅವಳು ಮನೆಗೆ ಬರುವುದನ್ನು ಕಾಯುತ್ತಿತ್ತು. 2 ದಿನ ಆಸ್ಪತ್ರೆಯಲ್ಲಿದ್ದು ಮೌನಾಳನ್ನು ಖುದ್ದು ತಾನೇ ನೋಡಿಕೊಳ್ಳುವುದಾಗಿ ಹೇಳಿ ಮನೆಗೆ ಕರೆತಂದಿದ್ದ ಆದಿ. ಮೌನ ಮನೆಗೆ ಬಂದಳೆಂದು ಖುಷಿ ಪಡುತ್ತಿದ್ದ ಆ ವ್ಯಕ್ತಿಗೆ ನಿರಾಸೆ ಜೊತೆ ಕೋಪ ಭರಿಸುವಂತೆ ಸ್ವರ್ಗಾಳ ಕುಟುಂಬವನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಆದಿ. ಮೌನಾಳ ಮೇಲೆ ನಡೆದ ಹಲ್ಲೆಯ ಬಗ್ಗೆ ಹಾಗೂ ತನಗಿರುವ ಅನುಮಾನದ ಬಗ್ಗೆ ಎಲ್ಲವನ್ನು ಹೇಳಿ ಅವರನ್ನು ಕರೆತಂದಿದ್ದ ಆದಿ. ಸ್ವರ್ಗಾಳನ್ನು ತುಂಬ ವರ್ಷಗಳ ಬಳಿಕ ನೋಡಿದ ಕರಣ್ ತುಂಬ ಭಾವುಕನಾದನು. ಸ್ವರ್ಗಾಳ ಮೇಲೆ ಸ್ವಲ್ಪ ಅಸಮಾಧಾನ ಇದ್ದರೂ ಅವರ ಕುಟುಂಬದವರೊಡನೆ ಸಂತೋಷದಿಂದ ಮಾತನಾಡಿದ ಅರ್ಜುನ್ ಅಂತೂ ಮೌನಾಳ ಸಲುವಾಗಿಯಾದರೂ ಮತ್ತೆ ತನ್ನ ಮನೆಗೆ ಬಂದಿದ್ದಳು ಸ್ವರ್ಗ. ಕ್ಷಣವೂ ಕೂಡ ಮೌನಳನ್ನು ಒಬ್ಬಳೇ ಬಿಡದಂತೆ ಯಾರಾದರೂ ಜೊತೆ ಇರುತ್ತಿದ್ದರು. ಆರೋಪಿಯನ್ನು ಹಿಡಿಯಲು ಯೋಜನೆ ರೂಪಿಸಿ ಮೌನ ಗುಣಮುಖವಾಗಲು ಕಾಯುತ್ತಿದ್ದ. ಆದಿಗೆ ತಿಳಿಯಲಿಲ್ಲ ಆ ಆರೋಪಿಯ ಗುರಿ ಇವಾಗ ಮೌನ ಮಾತ್ರ ಅಲ್ಲ, ಸ್ವರ್ಗಾಳ ಕುಟುಂಬವೂ ಸೇರಿದೆ ಎಂದು. ಸ್ವರ್ಗಾಳ ಕುಟುಂಬದ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದ ಆ ವ್ಯಕ್ತಿ ಅವರ ಕೊಲ್ಲುವ ಸಂಚು ಮಾಡುತ್ತಿರುವುದು ಯಾರ ಗಮನಕ್ಕೂ ಬಾರದೆ ಹೋಯಿತು. ಸ್ವರ್ಗ ಮನೆಗೆ ಬಂದ ನಂತರ ಮನೆಯ ವಾತಾವರಣ ಬದಲಾಗಿ ಖುಷಿ ತುಂಬಿದ್ದರು. ಬೇಸರದಲ್ಲಿದ್ದ ಕರಣ್ಣನ್ನು ಗಮನಿಸಿದ ಆದಿ. ರಾತ್ರಿ ಊಟದ ಬಳಿಕ ಸ್ವರ್ಗನನ್ನು ಮೌನಳೊಡನೆ ಇರುವಂತೆ ಹೇಳಿ ಕರಣ್ಣನ್ನು ಹುಡುಕಿ ಹೋಗಿದ್ದ ಆದಿ. ಬಾಲ್ಕಾನಿಯಲ್ಲಿ ಕುಳಿತು ಆಕಾಶ ನೋಡುತ್ತಿದ್ದವನ ಪಕ್ಕ ಬಂದು ಕುಳಿತ ಆದಿ ತಾನು ಆಕಾಶ ನೋಡುತ್ತಾ ಏನಾಯಿತು ಎಂದಿದ್ದ. ಅವನ ಮಾತಿಗೆ ವಾಸ್ತವಕ್ಕೆ ಬಂದ ಕರಣ್, ಯಾಕೆ ಬ್ರೋ ಹೀಗೆ ಕೇಳ್ತಿದ್ದೀರಾ, ಏನೂ ಆಗಿಲ್ಲೆಂದು ಬಲವಂತದ ನಗು ಬರೆಸಿಕೊಂಡು ಹೇಳಿದ ಕರಣ್. ಅವನ ಮಾತಿಗೆ ವ್ಯಂಗ್ಯ ನಗುನಕ್ಕ ಆದಿ, ನಿನಗೂ ಗೊತ್ತು ನೀನು ಹೇಳ್ತಾ ಇರೋದು ಸುಳ್ಳು ಅಂತ, ಹಾಗೆ ನಿನಗೆ ನನ್ನ ಹತ್ತಿರ ಸುಳ್ಳು ಹೇಳೋಕ್ಕೆ ಬರೋಲ್ಲ ಅಂತ ಆದರೂ ಆ ವ್ಯರ್ಥ ಪ್ರಯತ್ನ ಯಾಕೆ ಎಂದ ಮಾತಿಗೆ ಅವನನ್ನೇ ತಬ್ಬಿಕೊಂಡ ಕರಣ್. ಸಾರಿ ಬ್ರೋ, ನಿನ್ನ ಹತ್ರ ಸುಳ್ಳು ಹೇಳಿದ್ದಕ್ಕೆ ಎಂದು ಕೊಂಚ ಭಾವುಕನಾಗಿ ನುಡಿದವ ಅವನನ್ನು ಬಿಟ್ಟು ದೂರ ಸರಿದು ಮತ್ತೆ ಆಕಾಶ ನೋಡುತ್ತಾ ತನ್ನ ಮಾತು ಶುರು ಮಾಡಿದ. ನನ್ನ ಜೀವನದಲ್ಲಿ ಒಂದು ಹೆಣ್ಣಿನ ಮೇಲೆ ಪ್ರೀತಿ ಅಂತ ಆಗಿದ್ದು ಅದು ನನ್ನ ಗಾನವಿ ಮೇಲೆ ಮಾತ್ರ. ಪ್ರತಿ ಸಲ ನಾನು ಅವಳಿಗೆ ಹತ್ತಿರ ಆಗಲು ನೋಡಿದರೆ ಅವಳು ದೂರ ಹೋಗ್ತಿದ್ಲು. ಪ್ರೊಫೆಷ್ನಲ್ ಮಾತು ಬಿಟ್ಟು ಯಾವತ್ತೂ ಪರ್ಸ್ನಲ್ ಮಾತನಾಡ್ತಿರ್ಲಿಲ್ಲ. ಆವಾಗ ನನಗೆ ಅನಿಸೋದು ಅವಳು ಯಾರನ್ನಾದರೂ ಪ್ರೀತಿಸ್ತಿರ್ಬೋದಾ, ಅದಕ್ಕೆ ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ. ಆದರೆ ಆ ಥರ ಏನೂ ಇರಲಿಲ್ಲ. ಅದಕ್ಕೆ ಅವಳ ಮೇಲಿನ ಪ್ರೀತಿ ಜಾಸ್ತಿ ಆಗ್ತಾ ಹೋಯಿತು. ಇವತ್ತಲ್ಲ ನಾಳೆ ನನ್ನ ಪ್ರೀತಿನ ಹೇಳಿ ಒಪ್ಪಿಸ್ಬೋದು ಅಂದ್ಕೊಂಡೆ. ಆದರೆ ಅವಳು ಸೂರ್ಯನಿಗೆ ಹುಷಾರು ತಪ್ಪುವ ಹಿಂದಿನ ದಿನ ಬಂದು ಮನೆಯಲ್ಲಿ ಮದುವೆ ಮಾಡೋಕ್ಕೆ ನೋಡ್ತಿದ್ದಾರೆ, ಅದಕ್ಕೆ ಕೆಲಸ ಬಿಡ್ತಿದ್ದೀನಿ ಅಂತ ಹೇಳಿ ಹೋದ್ಲು. ಅವತ್ತಿನಿಂದ ಮಾತನಾಡೋಕ್ಕೆ ಕೈಗೂ ಸಿಗ್ತಿಲ್ಲ. ಫೋನ್ ಮಾಡಿದರೆ ರಿಸೀವ್ ಕೂಡ ಮಾಡ್ತಿಲ್ಲ. ನಾನು ಏನು ಮಾಡಲಿ ಬ್ರೋ, ಅವಳಿಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ ಎಂದು ಕಂಬನಿ ಮಿಡಿದ ತಮ್ಮನನ್ನು ನೋಡಿ ಬೇಸರವಾಯಿತು ಅದಿಗೆ. ಇಲ್ಲೋಡು ಕರಣ್, ಪ್ರೀತಿನ ಯಾವತ್ತೂ ಬಲವಂತವಾಗಿ ಪಡೆದುಕೊಳ್ಳಲು ಆಗಲ್ಲ. ನಿನ್ನ ಪ್ರೀತಿ ನಿಜ ಆಗಿದ್ರೆ ಖಂಡಿತ ನಿನ್ನ ಪ್ರೀತಿ ನಿಂಗೆ ಸಿಗುತ್ತೆ, ಹಾಗೂ ನಿನ್ನ ಪ್ರೀತಿ ನಿಂಗೆ ಸಿಗೋ ಹಾಗೆ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇದ್ದರೆ ಏನು ಸಮಸ್ಯೆ ಬಂದರೂ ನಿಮ್ಮಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನನ್ನದು ಎಂದು ಕರಣ್ಗೆ ಸಮಾಧಾನಿಸಿದನು. ಮನೆಯಲ್ಲಿ ಮದುವೆ ಮಾಡುವುದರ ಬಗ್ಗೆ ಮಾತನಾಡಿದಾಗ ಗಾನವಿಯ ಕಣ್ಣ ಮುಂದೆ ಬಂದಿದ್ದೆ ಕರಣ್. ತುಂಬಾ ದಿನದಿಂದ ಮದುವೆ ಮಾತನ್ನು ನಿರಾಕರಿಸ್ತಾ ಬಂದ ಗಾನವಿ ಈ ಬಾರಿ ಮನೆಯಲ್ಲಿ ಒತ್ತಡ ಹೆಚ್ಚಾದಾಗ ಒಪ್ಪಿಗೆ ಸೂಚಿಸಿದ್ದಳು. ಆದರೂ ಕರಣ್ ಎದುರಿದ್ದರೆ ಮತ್ತೆ ಇಲ್ಲಿ ತನ್ನ ನಿರ್ಧಾರ ಬದಲಾಗುವುದು ಎಂಬ ಭಯದಲ್ಲಿ ಕೆಲಸ ಬಿಟ್ಟು ಬಂದಿದ್ದಳು. ಆದರೂ ಅವನ ನೆನಪಿಂದ ಹೊರಬರಲಾರದೆ ಕೆಲಸ ಬಿಟ್ಟು ಬಂದ ದಿನದಿಂದ ಮೌನಿಯಾಗಿದ್ದು ಮನದಲ್ಲಿ ನೋವನ್ನು ಅನುಭವಿಸುತ್ತಿದ್ದಳು. ಕರಣ್ ಸಮಸ್ಯೆ ಏನೆಂದು ತಿಳಿದ ಆದಿಗೆ ಮುಂದೆ ಏನು ಮಾಡುವುದು ಎಂದು ಯೋಚನೆಯಾಯಿತು. ಪ್ರೀತಿಯ ವಿಷಯದಲ್ಲಿ ಅವ ಸೊನ್ನೆ, ಅದಕ್ಕಾಗಿ ಏನು ಮಾಡುವುದೆಂದು ತಿಳಿಯದೆ ನೇರ ತನ್ನ ಕೊಠಡಿಗೆ ಬಂದನು. ಸ್ವರ್ಗ ಮತ್ತು ಮೌನ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ಬಂದು ಸ್ವರ್ಗಳ ಮಡಿಲಲ್ಲಿ ಮಲಗಿದ ಆದಿ ಕರಣ್ ವಿಷಯ ಪ್ರಸ್ತಾಪಿಸಿದ. ಕ್ಷಣ ಇದರ ಬಗ್ಗೆ ಯೋಚಿಸಿದ ಸ್ವರ್ಗ, ಮೊದಲು ಗಾನವಿ ಇವನನ್ನು ಪ್ರೀತಿಸಿದ್ದಾಳ ತಿಳ್ಕೋಬೇಕು. ಅವಳೇನಾದರೂ ಪ್ರೀತಿಸಿದ್ರೆ ಯಾಕೆ ಕರಣ್ನಿಂದ ದೂರ ಹೋಗ್ತಿದ್ದಾಳೆ ತಿಳ್ಕೋಬೇಕು, ಆಮೇಲೆ ಮುಂದಿನ ನಿರ್ಧಾರ ಎಂದಳು ಸ್ವರ್ಗ.
ನನಗನಿಸುತ್ತೆ ಗಾನವಿನು ಕರುಣ್ನ ಪ್ರೀತಿಸ್ತಿದ್ದಾಳೆ. ಅವತ್ತು ಆಸ್ಪತ್ರೆಯಲ್ಲಿ ಅವಳ ಕಣ್ಣಲ್ಲಿ ಕರಣ್ ಬಗ್ಗೆ ಪ್ರೀತಿನ ನಾನು ನೋಡಿದೆ. ಆದರೆ ಸಮಸ್ಯೆ ಇರೋದು ಬೇರೆಯವರಿಂದಲೂ ಅಲ್ಲ, ಇದು ಸ್ಟೇಟಸ್ ಪ್ರಶ್ನೆ. 1 ವರ್ಷದ ಮದುವೆ ಆಗೋಕ್ಕೆ ನನ್ನ ಸ್ಟೇಟಸ್ ನೋಡಿದ್ರಿ ಅವತ್ತು. ಅಂಥದ್ರಲ್ಲಿ ಜೀವನ ಪೂರ್ತಿ ಈ ಮನೆಯಲ್ಲಿ ಇರಬೇಕು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇರೋಕ್ಕೆ ಅವಳಿಗೆ ಭಯ ಆಗೋಲ್ವಾ? ಅದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಸ್ಟೇಟಸ್ ಬಗ್ಗೆ ಗೊತ್ತಿರೋವಳು, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವಳು, ಅವಳಿಗೆಲ್ಲ ಸೂಕ್ಷ್ಮಗಳು ಗೊತ್ತಿರುತ್ತೆ ಅಲ್ವಾ ಎಂದಳು ಮೌನ. ನಾವುಗಳು ಮೊದಲು ಸ್ಟೇಟಸ್ ಅಂತ ಇದ್ವಿ ನಿಜ, ಆದರೆ ಇವಾಗ ಬದಲಾಗಿದ್ದೇವೆ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಕರಣ್ ಯಾವತ್ತು ಸ್ಟೇಟಸ್ ಅಂತ ನೋಡ್ತಿರ್ಲಿಲ್ಲ. ಅವನನ್ನು ಪ್ರೀತಿಸ್ತಿದ್ದವಳಿಗೆ ಅವನ ಬಗ್ಗೆ ಗೊತ್ತಾಗಿಲ್ವಾ ಎಂದು ಬೇಸರಿಸಿದನು ಆದಿ. ಮದುವೆ ಆಗೋದು ಕರಣ್ ಜೊತೆ ಆದರೂ ಸಂಬಂಧ ಬೆಸೆಯೋದು 2 ಕುಟುಂಬದ ಮಧ್ಯೆ ಅಲ್ವಾ ಆದಿ? ಅಕಸ್ಮಾತ್ ಅವಳನ್ನು ಒಪ್ಪಿಕೊಂಡು ನೀವೆಲ್ಲ ಮದುವೆ ಮಾಡಿದ್ರು, ನಾಳೆ ದಿನ ಸ್ಟೇಟಸ್ ಅಂತ ಅವಳ ಕುಟುಂಬದವರನ್ನು ಕೀಳಾಗಿ ನೋಡಿದರೆ ಅವಳು ಹೇಗೆ ಸಹಿಸ್ಕೋಬೇಕು? ಅದಕ್ಕೆ ಮುಂದಿನ ಜೀವನದ ಬಗ್ಗೆ ಯೋಚಿಸಿನೇ ಈ ತೀರ್ಮಾನಕ್ಕೆ ಬಂದಿದ್ದಾಳೆ ಅವಳು ಎಂದ ಮೌನಾಳ ಮಾತಿಗೆ ಯೋಚನೆಗೆ ಬಿದ್ದನು ಆದಿ. ಸ್ಟೇಟಸ್ ಅಂತ ಪ್ರಾಣ ಬಿಟ್ಟ ತಂದೆಯ ಸಲುವಾಗಿ ಗಾನವಿ ಈ ರೀತಿ ಯೋಚಿಸಿರ್ಬೋದು ಎಂದುಕೊಂಡನು. ಯೋಚನೆಯಲ್ಲಿ ಮುಳುಗಿದ್ದವನನ್ನು ಎಚ್ಚರಿಸಿ ಅಲ್ಲಿಂದ ತನ್ನ ಕೊಠಡಿಗೆ ಹೋದಳು ಸ್ವರ್ಗ ಹೋದ ಬಳಿಕ ರೂಮಿನ ಬಾಗಿಲನ್ನು ಲಾಕ್ ಮಾಡಿ ಬಂದವ ಮೌನಾಳ ಎದೆ ಮೇಲೆ ಮಲಗಿ, ಮುಂದೇನು ಮಾಡುವುದು ಮೌನ? ಸ್ಟೇಟಸ್ ಅಂತಿದ್ದ ಅಪ್ಪ ಸತ್ತೋಗಿದ್ದಾರೆ. ಅದರ ಜೊತೆ ನಮ್ಮೆಲ್ಲರಿಂದ ಸ್ಟೇಟಸ್ ಅನ್ನುವ ಭೂತ ಕೂಡ ದೂರ ಆಗಿದೆ. ಇವಾಗ ಗಾನವಿ ಹತ್ತಿರ ಮಾತಾಡಿ ಮದುವೆಗೆ ಒಪ್ಪಿಸ್ಬೋದಲ್ವಾ ಎಂದ ಆದಿಯ ಮಾತಿಗೆ ಅವನ ನನಗೆ ಮುತ್ತಿಟ್ಟು, ಇದರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋದು ಬೇಡ, ಗಾನವಿ ಹತ್ತಿರ ನಾನು ಮಾತಾಡ್ತೀನಿ ಎಂದವಳ ಮಾತಿಗೆ ಕಿರುನಕ್ಕವ ಸರಿಯಾಗಿ ಮಲಗಿ ಮೌನಾಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡು ಕಣ್ಣು ಮುಚ್ಚಿದ. ಅವನ ಶರ್ಟ್ ಗುಂಡಿಯ ಮೇಲೆ ಆಟ ಶುರು ಮಾಡಿದ ಮೌನ ಆದಿ ಎಂದು ತುಂಬ ಮೆಲುವಾಗಿ ಮಾತು ಶುರು ಮಾಡಿದಳು. ಅವಳ ಆಟಕ್ಕೆ ನಕ್ಕವ ಅವಳು 1-2 ಬಾರಿ ಆದಿ ಎಂದು ಕರೆದ ಮೇಲೆ ಕಣ್ಣು ಬಿಟ್ಟು ಏನೆಂದು ಕಣ್ಣಲ್ಲೇ ಪ್ರಶ್ನಿಸಿದ. ಅದು ಆದಿ, ಮೊದಲು ಮಗು ಬೇಕು ಅಂತ ಪ್ರತಿದಿನ ಪ್ರಯತ್ನ ಮಾಡ್ತಿದ್ರಿ, ಆದರೆ ಇತ್ತೀಚೆಗೆ ಯಾಕೋ ಮಗು ಬಗ್ಗೆ ಮಾತು ಇಲ್ಲ, ನನ್ನ ಹತ್ರ ಜಾಸ್ತಿ ಬರ್ತಾನೂ ಇಲ್ಲ ಎಂದು ಉಸಿಮುನಿಸಿ ತೋರಿದ ಮಡದಿಯನ್ನು ತನ್ನ ತೋಳಲ್ಲಿ ಗಟ್ಟಿಯಾಗಿ ಬಲಿಸಿದವ. ಹೌದು ಮೌನ, ಸದ್ಯಕ್ಕೆ ಮಗು ಬೇಡ ಅಂತ ಸುಮ್ಮನಿದ್ದೀನಿ. ನಿಂಗೆ ಗೊತ್ತಲ್ವಾ ಎಷ್ಟೋ ಸಲ ನಿನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ. ಅದಕ್ಕೆ ಈ ಸಮಸ್ಯೆ ಬಗೆಹರಿದ ಮೇಲೆ ಮಗು ಬಗ್ಗೆ ಯೋಚನೆ ಅಲ್ಲ, ಮಗು ಮಾಡಿಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ ಎಂದವ. ಇವಾಗಲೇ ನನ್ನಿಂದ ದೂರ ಇದ್ದು ಬಿಡು ಮೌನ, ಆಮೇಲೆ ಎಲ್ಲ ಸಮಸ್ಯೆ ಮುಗಿದ ಮೇಲೆ ನಾನಂತೂ 1 ತಿಂಗಳು ನನ್ನ ರೂಮಿನಿಂದ ಆಚೆ ಹೋಗೋಕ್ಕೂ ಬಿಡಲ್ಲ ಎಂದ ಆದಿಗೆ. ಬರೀ ಪೋಲಿ ಮಾತೆ ನಿಮ್ಮದು. ಅದಲ್ಲದೆ ನಾವೇನೋ ಕಾಡಲ್ಲಿಲ್ಲ, ಬರೀ ರೋಮ್ಯಾನ್ಸ್ ಮಾಡಿಕೊಂಡು ರೂಮಲ್ಲಿರೋಕ್ಕೆ ಮನೆ ಇದು ಎಂದವಳ ಮಾತಿಗೆ ಜೋರಾಗಿ ನಕ್ಕವ. ಡೋಂಟ್ ವರಿ ಮೈ ಡಿಯರ್ ವೈಫ್, ಈ ಸಲ ಹನಿಮನ್ ಹೋಗೋಣ, ಅಲ್ಲಿ ನಮಗೆ ಡಿಸ್ಟರ್ಬ್ ಮಾಡೋದು ಯಾರೂ ಇರೋಲ್ಲ ಎಂದವ ಅವಳ ತುಟಿಗೆ ತುಟಿ ತರಿಸಿದ. ಮೌನ ಆದಷ್ಟು ಚೇತರಿಸಿಕೊಂಡಿದ್ದಳು. ಗಾನವಿಗೆ ಇನ್ನೂ ಯಾವುದೇ ಮದುವೆ ಫಿಕ್ಸ್ ಆಗಿಲ್ಲ ಎಂದು ತಿಳಿದ ಆದಿ ಕೊಂಚ ಸಮಯ ಸಿಕ್ಕಿತೆಂದು ನಿರಾಳನಾದ. ಗಾನವಿ ಮತ್ತು ಕರಣ್ ಹೊಸ ಜೀವನದ ಶುರು ಮಾಡುವ ಮುಂಚೆ ಎಲ್ಲ ಸಮಸ್ಯೆ ಬಗೆಹರಿಸಬೇಕೆಂದುಕೊಂಡನು. ಅಂದೇ ಅಂದು ಮನೆಯಲ್ಲಿ CC ಕ್ಯಾಮರಾ ಕೆಟ್ಟು ಹೋಗಿದ್ದು ತಿಳಿದ ಆದಿ ಕಾರಣ ಹುಡುಕತೆ ಅವಕಾಶ ಉಪಯೋಗಿಸಿಕೊಂಡು ಅಲ್ಲಲ್ಲಿ ಹಿಡನ್ ಕ್ಯಾಮರಾ ಇಟ್ಟಿದ್ದ. ಮಾರನೇ ದಿನ ಮೌನಾಳ ಅನಾರೋಗ್ಯ ಕಾರಣ ಕೊಟ್ಟು ಮನೆಯಲ್ಲಿ ಮೀರಾಳೊಡನೆ ಅವಳನ್ನು ಬಿಟ್ಟು ಮುಕ್ಕಿದವರೊಂದಿಗೆ ಸ್ವರ್ಗಾಳ ಮನೆಯನ್ನು ನೋಡಿಕೊಂಡು ಮತ್ತು ಒಂದಷ್ಟು ಅಲ್ಲಿನ ಕೆಲಸಗಳನ್ನು ಮುಗಿಸಿ ಬರುವುದಾಗಿ ಹೇಳಿ ಸ್ವರ್ಗಾಳ ಮನೆಗೆ ಹೋಗುತ್ತಿರುವುದಾಗಿ ಹೇಳಿ ಹೋಗಿದ್ದ. ಹಾಗೆಯೇ ಹೊರಟವ ಅಲ್ಲಿಂದ ನೇರ ಬಂದದ್ದು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಮನೆಗೆ. ಇವಾಗ ಮನೆಯಲ್ಲಿ ಉಳಿದದ್ದು ಮೌನ ಮತ್ತು ಮೀರಾ ಇಬ್ಬರೇ. ಮೀರಾ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದರಿಂದ ಮೌನ ತನ್ನ ರೂಮಿಗೆ ಹೋದಳು. ರೂಮಿಗೆ ಬಂದ ಮೌನ ಮಲಗಿದಳು. ಯಾರೋ ಅವಳ ರೂಮಿನ ಬಾಗಿಲು ತೆರೆದಂತಾಗಿ ಕಣ್ಣ ಬಿಟ್ಟಳು. ಎದುರಿಗೆ ಮೀರಾ ನಿಂತಿದ್ದರು. ಯಾಕೆ, ಏನಾದರೂ ಬೇಕಿತ್ತಾ ಎಂದ ಮೌನಾಳಿಗೆ ವ್ಯಂಗ್ಯ ನಗು ನಕ್ಕ. ಅವಳ ಎದುರಿಗೆ ಬಂದ ಮೀರಾ, ಹೌದು ನಿನ್ನ ಪ್ರಾಣ ಬೇಕಿತ್ತು ಎಂದು ಹಾಸಿಗೆ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿ ದರ್ಪದಿ ಕುಳಿತಳು. ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ಪ್ರಾಣ ನಿಮಗೆ ಯಾಕೆ? ಸುಮ್ಮನೆ ತಮಾಷೆ ಮಾಡಬೇಡಿ ಎಂದವಳಿಗೆ ಭಯವೇ. ತಮಾಷೆನೋ ನಿಜನೋ ನನಗೆ ಗೊತ್ತಾಗುತ್ತೆ ಎಂದವಳೆ ತಾನು ತಂದಿದ್ದ ಒಂದು ಇಂಜೆಕ್ಷನ್ನು ತೆಗೆದಳು ಮೀರಾ. ಇದನ್ನೆಲ್ಲ ನೋಡಿದ ಮೌನಾಳಿಗೆ ತಿಳಿಯಿತು, ಇಷ್ಟು ದಿನ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದದು ಮೀರಾ ಎಂದು. ಭಯದಲ್ಲಿ ಏನು ಮಾಡಬೇಕೆಂಬುದೇ ತಿಳಿಯದಾಯಿತು. ಇಂಜೆಕ್ಷನ್ ಪಕ್ಕಕ್ಕಿಟ್ಟು ಬಂದ ಮೀರಾ ಮೌನಾಳ ಕೂದಲನ್ನು ಹಿಡಿದು ಎಳೆದೊಯ್ಯತೊಡಗಿದಳು. ಮೌನಾಳು ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನಿಸತೊಡಗಿದಳು. ಆದರೆ ಯಾಕೋ ಅವಳಿಗೆ ನಿದ್ದೆಯ ಬಂಪರು ಬಂದಂತೆ ಆಯಿತು. ಮನೆಯ ಹಿಂದೆಯಿಂದ ಒಂದು ಗೋಡಾನ್ಗೆ ಮೌನಾಳನ್ನು ಕರೆದೊಯ್ದು ನೆಲಕ್ಕೆ ತಳ್ಳಿದ ಮೀರಾ
ಅವಳು ತಲೆ ಹಿಡಿದು ಕುಳಿತಿರುವುದನ್ನು ನೋಡಿ ಜೋರಾಗಿ ನಕ್ಕವಳೆ. ಏನು, ಯಾಕೆ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಜಾಸ್ತಿ ಯೋಚನೆ ಮಾಡಬೇಡ, ನಾನೇ ಹೇಳ್ತೀನಿ ಕೇಳು. ನೀನು ಬೆಳಿಗ್ಗೆ ಮಾತ್ರೆ ತಗೊಳ್ಳೋಕ್ಕೆ ಕುಡಿದ ನೀರಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದೆ. ಇವಾಗ ಇಂಜೆಕ್ಷನ್ ಕೊಟ್ಟರೆ ಡೈರೆಕ್ಟ್ ಶಿವನ ಪಾದ ಸೇರ್ಕೊಳ್ತೀಯ ಎಂದು ಜೋರಾಗಿ ನಗತೊಡಗಿದಳು. ಅಷ್ಟರಲ್ಲಿ ಮೌನ ನಿದ್ದೆಗೆ ಜಾರಿದಳು. ಮೀರಾ, ಇನ್ನೇನು ಇಂಜೆಕ್ಷನ್ ಚುಚ್ಚಬೇಕು. ಅದೇ ಸಮಯಕ್ಕೆ ಬಂದರು ಮನೆಯವರೆಲ್ಲರೂ. ನಿಲ್ಲಿಸಿ ಎಂದು ಜೋರಾಗಿ ಕೂಗಿದನು ಆದಿ. ಧ್ವನಿ ಬಂದತ್ತ ತಿರುಗಿದ ಮೀರಳಿಗೆ ಯಾವುದೇ ಆಶ್ಚರ್ಯವಾಗಲಿ ಭಯವಾಗಲಿ ಆಗಲಿಲ್ಲ. ಬದಲಿಗೆ ಅವರೆಲ್ಲರನ್ನೂ ಅಲ್ಲಿ ನಿರೀಕ್ಷೆ ಮಾಡಿದಂತೆ ವೆಲ್ಕಮ್ ಮೈ ಡಿಯರ್ ಚಿಲ್ಡ್ರನ್ಸ್ ಎಂದು ಅವರ ಹತ್ತಿರ ಬಂದವಳೆ. ಯಾಕೆ ಲೇಟ್ ಮಾಡಿದ್ರಿ? ನಾನು ನಿಮಗಾಗಿ ಎಷ್ಟೊತ್ತಿನಿಂದ ಕಾಯ್ತಿದ್ದೀನಿ ಗೊತ್ತಾ ಎಂದು ನಾಟಕವಾಗಿ ಹೇಳಿದವಳೆ. ಅದೇ ಮುಂದೆ ಬಂದು ಹೆಂಡತಿನ ಉಳಿಸೋಕೆ ನನ್ನ ಹಿಡಿಬೇಕು ಅಂತ ಎಷ್ಟೊಂದು ಪ್ರಯತ್ನ ಮಾಡ್ತಿದ್ದೆ ಅಲ್ಲ, ನೋಡು ನಾನೇ ಅದು. ಏನು ಗೊತ್ತಾ, ಮೊದಲ ಬಾರಿ ಮೌನನ ಸಾಯಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ಯಾವಾಗ ಈ ಸ್ವರ್ಗ ಬಂದಳೋ ಅವತ್ತೇ ನಿರ್ಧಾರ ಮಾಡಿದ್ದೆ, ಈ ಮೌನಳ ಜೊತೆ ಈ ಸ್ವರ್ಗಾಳ ಕುಟುಂಬಕ್ಕೂ ಒಂದು ಅಂತ್ಯ ಕಾಣಿಸೋಣ ಅಂತ. ಆದರೆ ಯಾವಾಗ ನಿನಗೆ ನನ್ನ ಮೇಲೆ ಅನುಮಾನ ಬಂದು ನಾನು ಹಿಡಿಯೋ ಪ್ರಯತ್ನ ಮಾಡ್ತಿದ್ಯಾ ಅಂತ ತಿಳಿಯಿತೋ ಅವತ್ತೇ ನಿರ್ಧಾರ ಮಾಡಿದೆ ನಿಮ್ಮೆಲ್ಲರನ್ನು ಸಾಯಿಸೋಣ ಅಂತ. ಆದರೆ ನೀನೇ ಇವಳೊಬ್ಬಳನ್ನು ಸಾಯಿಸಿ ಅಂತ ಬಿಟ್ಟು ಇವರೆಲ್ಲರನ್ನು ಕರ್ಕೊಂಡು ಹೋಗಿಬಿಟ್ಟೆ. ಅದಕ್ಕೆ ನೀವೆಲ್ಲ ಯಾವಾಗ ಬರ್ತೀರೋ ಅಂತ ಕಾಯ್ತಿದ್ದೆ ಎಂದಳು ಮೀರಾ. ಅವಳ ಮಾತು ಕೇಳಿ ಎಲ್ಲರಿಗೂ ಕೋಪ ಬಂದರೆ, ನಾವೇನು ನಿನಗೆ ಅನ್ಯಾಯ ಮಾಡಿದ್ದೀವಿ ಅಂತ ನಮ್ಮನ್ನು ಕೊಲ್ಲಕ್ಕೆ ನೋಡ್ತಿದ್ದೆ ಎಂದಳು ಸ್ವರ್ಗ. ನಿನ್ನಿಂದಲೇ ನನ್ನ ಗಂಡ ನೋವು ಅನುಭವಿಸಿದ್ದು, ನಿನ್ನಿಂದಲೇ ಅವರು ಒಂದು ಕೊಲೆ ಮಾಡಿದ್ದು, ನಿನ್ನಿಂದಲೇ ಅವರು ಸತ್ತಿದ್ದು ಎಂದು ಕಿರಿಚಿದ ಮೀರಾಳ ಮಾತಿಗೆ ಎಲ್ಲರೂ ಒಂದು ಕ್ಷಣ ಸ್ತಬ್ಧರಾದರು. ಏನು ಹೇಳ್ತಾ ಇದ್ದೀರಾ ನೀವು? ನಿಮಗೆ ಯಾವಾಗ ಮದುವೆ ಆಯಿತು? ಅಷ್ಟಕ್ಕೂ ನಿಮ್ಮ ಗಂಡನಿಗೂ ಅಕ್ಕನಿಗೆ ಏನು ಸಂಬಂಧ ಎಂದ ಅದಿಗೆ. ಅವಳಿಗೆ ಮಾತ್ರ ಅಲ್ಲ, ನಿನಗೂ ನನ್ನ ಗಂಡನಿಗೂ ಸಂಬಂಧ ಇದೆ ಎಂದವರನ್ನು ಎಲ್ಲರೂ ಗೊಂದಲದಿಂದ ನೋಡಿದರು. ನನ್ನ ಗಂಡ ಬೇರೆ ಯಾರೂ ಅಲ್ಲ, ನಿಮ್ಮ ಅಪ್ಪ ಎಂದವಳ ಮಾತಿಗೆ ಎಲ್ಲರೂ ಶಾಕ್ ಆದರು. ಆದಿಗೆ ನಿನ್ನ ತಂದೆ ನನ್ನ ಗಂಡ ಎಂದ ಮೀರಾಳ ಮಾತಿಗೆ ಎಲ್ಲರೂ ಶಾಕ್ ಆದರು. ಇಲ್ಲ, ನಾನು ಇದನ್ನು ನಂಬೋಲ್ಲ. ಸ್ಟೇಟಸ್ ಅಂತ ಪ್ರಾಣ ಬಿಡ್ತಿದ್ದ ನಮ್ಮ ತಂದೆ ನಿಮ್ಮಂಥ ಕೆಲಸದವರನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಕೋಪದಿ ಕಿರಿಚಿದನು ಆದಿ. ಯಾರು ಕೆಲಸದವಳು? ನಾನಾ? ನಿಮ್ಮ ಅಪ್ಪನ ಮದುವೆ ಆದಮೇಲೆ ನಾನು ಈ ಮನೆಗೆ ಬಂದಿದ್ದು ಎಂದವರೇ. ನಾನು ಬೊಂಬೈನ ಒಬ್ಬ ಪ್ರಸಿದ್ಧ ಬಿಸ್ನೆಸ್ ಮ್ಯಾನ್ ಮಗಳು. ನಿಮ್ಮ ತಂದೆ ಅವರ ಕೆಲಸದ ನಿಮಿತ್ತ ಆವಾಗ ಅಲ್ಲಿಗೆ ಬರ್ತಿದ್ರು. ಅವ್ರಿಗೆ ಮದುವೆಯಾಗಿದೆ ಅಂತ ಗೊತ್ತಿದ್ರು ನನಗೆ ಅವರ ಮೇಲೆ ಪ್ರೀತಿ ಆಯಿತು. ನಿನ್ನ ತಾಯಿ ಸ್ಟೇಟಸ್ಗೆ ತಕ್ಕಂತೆ ಬದುಕದೆ ಬಡವರು ಸಮಾಜ ಸೇವೆ ಅಂತ ಇದ್ದಿದ್ದು ಅವ್ರಿಗಿಷ್ಟ ಆಗ್ತಿರ್ಲಿಲ್ಲ. ಅದರಿಂದ ಅವರ ಮೇಲಿನ ಪ್ರೀತಿ ಕಮ್ಮಿ ಆಗ್ತಾ ಹೋಗಿತ್ತು. ಕ್ರಮೇಣ ಅವರಿಗೂ ನನ್ನ ಮೇಲೆ ಪ್ರೀತಿ ಆಯಿತು. ಇದು ನನ್ನ ಅಪ್ಪನಿಗೆ ಗೊತ್ತಾಯಿತು. ಅದಕ್ಕೆ ವಿರೋಧ ಮಾಡಿದ್ರು. ನನ್ನ ಮಗಳು ಬೇಕು ಅಂದರೆ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡು ಅಂದರು. ಅದಕ್ಕೆ ಒಪ್ಪಿದ ನಿಮ್ಮ ತಂದೆ ಅವರ ಬಳಿ ಬಂದು ಮಾತಾಡಿದರು. ಆದರೆ ಅವರು ಒಪ್ಪಲಿಲ್ಲ. ಅದಕ್ಕೆ ನನ್ನ ಅಪ್ಪ ಕೂಡ ನಮ್ಮ ಪ್ರೀತಿಗೆ ಒಪ್ಪಲಿಲ್ಲ. ಕೊನೆಗೆ ನಾನೇ ಧೈರ್ಯ ಮಾಡಿ ಮನೆ ಬಿಟ್ಟು ಬಂದೆ. ಆವಾಗ ನಿಮ್ಮ ತಂದೆ ನನ್ನ ಕೈ ಬಿಡಲಿಲ್ಲ, ಮದುವೆ ಆದರು. ಆದರೆ ಈ ಸಮಾಜದಲ್ಲಿ ಎರಡನೇ ಮದುವೆ ಅನ್ನೋಕ್ಕೆ ಅವರ ಸ್ಟೇಟಸ್ ಅಡ್ಡ ಬಂತು. ಬೇರೆ ಮನೆಯಲ್ಲಿ ಇಟ್ಟು ಸಂಸಾರ ಮಾಡೋಕ್ಕೆ ಜನಗಳಿಗೆ ಗೊತ್ತಾದರೆ ನಮ್ಮ ಸಂಬಂಧಕ್ಕೆ ಬೇರೆದೇ ಹೆಸರು ಕೊಡ್ತಾರೆ ಅಂತ ಚಿಂತೆ ಆಯಿತು. ಅದಕ್ಕೆ ನಾನೇ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ಕೆಲಸದವಳಾಗಿರ್ತೀನಿ ಅಂದೆ. ಅವ್ರು ಕರ್ಕೊಂಡು ಬಂದರು. ತುಂಬ ಪ್ರೀತಿಸೋರು ನನ್ನ. ನಿಮ್ಮ ತಾಯಿ ಮತ್ತು ತಾತನಿಗೂ ಗೊತ್ತಾಯಿತು ನಮ್ಮ ಸಂಬಂಧ. ಅಷ್ಟರಲ್ಲಾಗಲೇ ನಾವಿಬ್ಬರು ಮದುವೆಯಾಗಿ ಸಂಸಾರ ಶುರು ಮಾಡಿದ್ದ ಕಾರಣ ಇಬ್ಬರು ಸುಮ್ಮನಾದರು. ಅವರಿಬ್ಬರಿಗೂ ಸತ್ಯ ಗೊತ್ತಾದ ಕಾರಣ ಅವರು ನನ್ನ ಜೊತೆ ನನ್ನ ರೂಮಿನಲ್ಲಿ ಇರತೊಡಗಿದರು. ಇಬ್ಬರು ಯಾವ ಮಕ್ಕಳು ಬೇಡ ಎಂದು ನಿರ್ಧರಿಸಿದೆವು. ಹೀಗೆ ಇಬ್ಬರು ನಮ್ಮದೇ ಪ್ರಪಂಚದಲ್ಲಿ ಖುಷಿಯಿಂದ ಇರಬೇಕಾದ್ರೆ ಅವರಿಗೆ ನೋವು ಕೊಟ್ಟವಳೇ ಈ ಸ್ವರ್ಗ. ಈ ಥರ ಲೋ ಕ್ಲಾಸ್ ಹುಡುಗನ ಪ್ರೀತಿಸಿ ಅವರಿಗೆ ನೋವು ಕೊಟ್ಟಳು. ಇವರಿಬ್ಬರಿಗೆ ಮದುವೆ ಮಾಡಿ ಗಂಡನಿಗೆ ಮೋಸ ಮಾಡಿ ಸತ್ತಳು ನಿಮ್ಮ ತಾಯಿ. ನಿಮ್ಮ ತಾಯಿ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲವಾದರೂ ಅವಳನ್ನು ಕೊಂದಿದ್ದಕ್ಕೆ ತುಂಬ ನೋವು ಅನುಭವಿಸಿದರು. ಅದಕ್ಕೆ ನಿನಗೆ ಮದುವೆಯ ಬಗ್ಗೆ ತಾತ್ಸಾರ ಬರುವಂತೆ ಮಾಡುತ್ತಿದ್ದರು. ಏಕೆಂದರೆ ನೀನು ಕೂಡ ನಿನ್ನ ತಾಯಿಯಂತೆ ಬಡವರಿಗೆ ಮರುಗುತ್ತಿದ್ದೆ. ಎಲ್ಲಿ ನೀನು ಕೂಡ ಈ ಸ್ವರ್ಗಳಂತೆ ಒಂದು ಸ್ಟೇಟಸ್ ಇಲ್ಲದ ಹುಡುಗಿನ ಮದುವೆ ಆಗ್ತೀಯೋ ಅಂತ ನಿನಗೆ ಮದುವೆಯನ್ನು ಮಾಡಲೇಬಾರ್ದೆಂದು ತೀರ್ಮಾನಿಸಿದರು. ಆದರೆ ನೀನು ಮಗು 1 ವರ್ಷ ಅಂದ್ಕೊಂಡು ಇವಳನ್ನು ಮದುವೆಯಾದೆ. ಅದಾದಮೇಲೆ ಏನಾಯಿತು ಅಂತ ನಿನಗೆ ಗೊತ್ತಲ್ವಾ ಆದಿ? ಇವತ್ತು ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂದರೆ ಅದಕ್ಕೆ ನೀವೇ ಕಾರಣ. ಅದಕ್ಕೆ ನಿಮ್ಮನ್ನು ಕೊಲ್ಲೋಕ್ಕೆ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ ಎಂದು ಜೋರಾಗಿ ನಗತೊಡಗಿದಳು ಮೀರಾ. ಅದಕ್ಕೆ ಈ ಗೋಡಾನ್ಗೆ ಹೊರಗಿನಿಂದ ಬೆಂಕಿ ಹಾಕಿಸಿದ್ದೀನಿ ಎಂದಳು. ಎಲ್ಲರೂ ಒಂದು ಕ್ಷಣ ಅವರ ಮಾತನ್ನು ಕೇಳಿ ಸುಮ್ಮನೆ ನಿಂತರು. ಆದರೆ ಇದ್ದಕ್ಕಿದ್ದಂತೆಯೇ ಮನೆಯ ಹೊರಗಿನಿಂದ ಬೆಂಕಿಯ ಬಿಸಿ ಬರತೊಡಗಿತು. ಮೀರಾಳ ಮಾತುಗಳನ್ನು ಮೈಮರೆತು ಕೇಳುತ್ತಿದ್ದವರಿಗೆ ಹೊರಗಿನಿಂದ ಯಾರೋ ಬಾಗಿಲಾಗಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ದು ಅರಿವಾಗಲೇ ಇಲ್ಲ.
ವಾಸ್ತವಕ್ಕೆ ಬಂದವರೆಲ್ಲರೂ ಸುತ್ತಲೂ ನೋಡತೊಡಗಿದರು. ಹೊರ ಹೋಗಲು ಬಾಗಿಲು ತೆರೆಯಲು ಹೋದವರಿಗೆ ಬಾಗಿಲು ಲಾಕ್ ಆಗಿರುವುದು ತಿಳಿಯಿತು. 3 ಜನ ಅಣ್ಣ ತಮ್ಮಂದಿರು ಮತ್ತು ಸ್ವರ್ಗಳ ಗಂಡ ಸೇರಿ ಹೇಗೋ ಬಾಗಿಲನ್ನು ಹೊಡೆದು ಎಲ್ಲರನ್ನು ಆಚೆ ಕಳಿಸಿದರು. ಆದರೆ ಮೌನ ಮಾತ್ರ ಅಲ್ಲೇ ಉಳಿದಿದ್ದಳು. ಮೌನಳನ್ನು ನೆನಪಿಸಿಕೊಂಡ ಸೂರ್ಯ ಭಾವ ಅಕ್ಕ ಎಂದೊಡನೆ ಆದಿಗೂ ನೆನಪಾಗಿದ್ದು ಮೌನ ಅಲ್ಲಿಯೇ ಮಲಗಿದ್ದಾಳೆಂದು. ತಕ್ಷಣವೇ ಒಳಗೆ ಹೋದ ಆದಿಗೆ ಕಂಡಿದ್ದು ಯಾವುದೋ ಇಂಜೆಕ್ಷನನ್ನು ಮೌನಾಳಿಗೆ ಚುಚ್ಚುತ್ತಿದ್ದ ಮೀರಾ. ಇನ್ನೇನು ಅವರ ಬಳಿ ಹೋಗಬೇಕು. ಬೆಂಕಿಯೊಂದು ಉರಿಯುತ್ತಿದ್ದ ಒಂದು ಮರದ ಬಾಕ್ಸನ್ನು ಅಡ್ಡ ಎಸೆದ ಮೀರಾ. ಎಲ್ಲರನ್ನು ಉಳಿಸಿಕೊಂಡೆ ಅಂತ ಖುಷಿ ಪಡಬೇಡ ಆದಿ, ಇವತ್ತು ನನ್ನ ಜೊತೆ ನಿನ್ನ ಹೆಂಡತಿ ಸಾಯ್ತಾಳೆಂದು ವಿಕೃತ ನಗು ನಗತೊಡಗಿದಳು. ಆದರೆ ಆ ಬೆಂಕಿಯಲ್ಲೂ ಒಳಗೆ ನುಗ್ಗಿದ ಆದಿ ಮೌನಾಳನ್ನು ಎತ್ತಿಕೊಳ್ಳಲು ನೋಡಿದನು. ಆದರೆ ಅವನನ್ನು ಎತ್ತಿಕೊಳ್ಳಲು ಬಿಡದೆ ತಡೆಯುತ್ತಿದ್ದಳು ಮೀರಾ. ಸಿಟ್ಟಿನಲ್ಲಿ ಅವಳನ್ನು ಆದಿ ತಳ್ಳಿದರೆ ಬೆಂಕಿಯೊಳಗೆ ಬಿದ್ದು ಜೋರಾಗಿ ಕಿರಿಚತೊಡಗಿದಳು. ಅವಳ ಕಡೆ ಗಮನ ಕೊಡದೆ ಮೌನಾಳನ್ನು ಎತ್ತಿಕೊಂಡು ಹೊರಬಂದನು ಆದಿ ಮೌನಾಳೊಂದಿಗೆ ಹೊರಬಂದಿದ್ದು ನೋಡಿ ನಿಟ್ಟುಸಿರು ಬಿಟ್ಟರೆ ಕರಣ್ಣನ್ನು ಕಾರ್ ತೆಗೆಯಲು ಅವಸರಿಸಿದ ಆದಿ ಆಸ್ಪತ್ರೆಗೆ ಹೋಗಲು ಹೇಳಿದನು. ಅವನ ಅವಸರ ನೋಡಿದ ಮನೆಯವರೆಲ್ಲರಿಗೂ ಏನೋ ಸಮಸ್ಯೆಯಾಗಿರುವುದು ತಿಳಿದು ತಾವುಗಳು ಇನ್ನೊಂದು ಕಾರಿನಲ್ಲಿ ಅವನನ್ನು ಹಿಂಬಾಲಿಸಿದರು. ಸಾಯುವ ಮುಂಚೆಯೇ ಮೌನಾಳಿಗೆ ತೊಂದರೆ ಮಾಡುವ ಸಲುವಾಗಿ ಯಾವುದೋ ಇಂಜೆಕ್ಷನ್ ಚುಚ್ಚಿದ್ದಳು ಮೀರಾ. ಮೌನಾಳ ಅದೃಷ್ಟಕ್ಕೆ ಆದಿ ಅದೇ ಸಮಯಕ್ಕೆ ಒಳ ಬಂದಿದ್ದರಿಂದ ಮೀರಾ ಚುಚ್ಚಿದ್ದನ್ನು ಕಣ್ಣಾರಿ ನೋಡಿದನು. ಹೇಗೋ ಆ ಬೆಂಕಿಯಿಂದ ಮೌನಾಳನ್ನು ಕಾಪಾಡಿದವ ಕರಣ್ಗೆ ಕಾರ್ ತೆಗೆಯುವಂತೆ ಹೇಳಿ ಅವನೊಂದಿಗೆ ಆಸ್ಪತ್ರೆಗೆ ಹೋದನು. ಅತಿ ವೇಗವಾಗಿ ಆಸ್ಪತ್ರೆ ತಲುಪಿದರು. ಮೊದಲೇ ಬರುವ ದಾರಿಯಲ್ಲಿ ಡಾಕ್ಟರ್ಗೆ ಆದಿ ಫೋನ್ ಮಾಡಿ ತಿಳಿಸಿದ್ದರಿಂದ ಮೌನಾಳನ್ನು ಕರೆತಂದ ತಕ್ಷಣವೇ ಚಿಕಿತ್ಸೆ ಶುರು ಮಾಡಿದರು. ಆದಿ ಮತ್ತು ಕರಣ್ ಹಿಂದೆ ಬಂದ ಮನೆಯವರಿಗೂ ಮೌನಾಳ ಬಗ್ಗೆ ಆತಂಕವಾಯಿತು. ಅವರೆಲ್ಲ ಗಾಬರಿ ಆತಂಕಕ್ಕೆ ಅಂತ್ಯ ನೀಡುವಂತೆ ಹೊರಬಂದ ಡಾಕ್ಟರ್, ಮಿಸ್ಟರ್ ಆದಿ, ಅವ್ರಿಗೆ ತುಂಬ ಪವರ್ಫುಲ್ ಪಾಯ್ಸನ್ ಇಂಜೆಕ್ಷನ್ ಮಾಡಿದರು. ನೀವು ಸರಿಯಾದ ಸಮಯಕ್ಕೆ ಅವರನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದರಿಂದ ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿತ್ತು. ನಾವು ಶಿ ಈಸ್ ಟೋಟಲಿ ಫೈನ್. ಸ್ವಲ್ಪ ಸಮಯದ ಮೇಲೆ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನೀವು ಅವರನ್ನು ನೋಡ್ಬೋದು. ಇನ್ನೊಂದು ದಿನ ಬಿಟ್ಟು ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಎಲ್ಲರಿಗೂ ಡಾಕ್ಟರ್ ಮಾತು ಕೇಳಿ ನೆಮ್ಮದಿಯಾಯಿತು. ಒಂದು ದಿನ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದ ಮೌನ ಎಲ್ಲರ ಪ್ರೀತಿಯಿಂದ ಬೇಗ ಚೇತರಿಸಿಕೊಂಡಳು. ಅಷ್ಟರಲ್ಲಿ ಗಾನವಿಯ ನಿಶ್ಚಿತಾರ್ಥ ಆಗುತ್ತಿರುವ ಸುದ್ದಿ ಕರಣ್ ಕಿವಿಗೆ ಬಿದ್ದಿತ್ತು. ಮಾನಸಿಕವಾಗಿ ನೋವಿನಿಂದ ಕುಸಿದು ಹೋಗಿದ್ದ ಕರಣ್ ಆದರೆ ಎಲ್ಲರೊಡನೆ ಸಂತೋಷವಾಗಿರುವಂತೆ ನಟಿಸುತ್ತಿದ್ದ. ಇದೆಲ್ಲವನ್ನು 2 ಕಣ್ಣುಗಳು ಗಮನಿಸಿದ್ದವು. ಅಂದು ಕರಣ್ ಆಫೀಸ್ನಲ್ಲಿ ಕೆಲಸದಲ್ಲಿ ನಿರತನಾಗಿದ್ದಾಗ ಅಲ್ಲಿಗೆ ಬಂದ ಗಾನವಿ ಅವನೊಡನೆ ತುಂಬ ಖುಷಿಯಾಗಿ ಒಂದಿಷ್ಟು ಹೊತ್ತು ಕುಶಲೋಪಾರಿ ಮಾತನಾಡಿದವಳು. ನಂತರ ಅವನಿಗೆ ತನ್ನ ಮದುವೆಯ ಆಮಂತ್ರಣ ಪತ್ರಿಕೆ ನೀಡಿದಳು. ಇಷ್ಟು ಹೊತ್ತು ಅವಳ ಮೋಡಿಗೆ ಒಳಗಾಗಿ ಮಾತನಾಡುತ್ತಿದ್ದ ಹುಡುಗ ಅವಳು ಮದುವೆ ಎಂದೊಡನೆ ವಾಸ್ತವಕ್ಕೆ ಬಂದಿದ್ದ. ಎಷ್ಟೇ ತಡೆದರೂ ಕಣ್ಣೀರು ನಿಲ್ಲದೆ ಅವನ ಅಪ್ಪನೆಯನ್ನು ಕೇಳದೆ ಕಣ್ಣಿನಿಂದ ಜಾರುತ್ತಿದ್ದರು. ಅಸಹಾಯಕನಂತೆ ನಿಂತವ ತಕ್ಷಣ ಸಾವರಿಸಿಕೊಂಡು ಕೊನೆಯ ಪ್ರಯತ್ನವೆಂಬಂತೆ, ಪ್ಲೀಸ್ ಗಾನು, ನನ್ನಿಂದ ಆಗಿರುವ ಅಂತ ತಪ್ಪಾದರೂ ಏನು? ಯಾಕೆ ನಿಂಗೆ ನಾನು ಇಷ್ಟ ಆಗಲಿಲ್ವಾ? ನಾನಿರೋ ಥರನೇ ನಿಂಗೆ ಇಷ್ಟ ಆಗ್ತಿಲ್ಲ ಅಂದರೆ ನಿಂಗೆ ಇಷ್ಟ ಆಗುವ ಹಾಗೆ ಬದಲಾಗ್ತೀನಿ. ಪ್ಲೀಸ್ ಈ ಮದುವೆ ನಿಲ್ಲಿಸಿ, ನನಗೊಂದು ಅವಕಾಶ ಕೊಡು ಎಂದು ಅವಳ ಕೈ ಹಿಡಿದು ಬೇಡಿದನು. ಅವನ ಕೈಯಿಂದ ತನ್ನ ಕೈಯನ್ನು ನಯವಾಗಿ ಬಿಡಿಸಿಕೊಂಡವಳು, ನಾನು ಬೇಡ ಅಂದರೂ ನೀವೇ ಈ ಮದುವೆ ನಿಲ್ಲಿಸೋಕ್ಕೆ ಬಿಡೋಲ್ಲ. ಯಾಕೆ ಅಂತ ಹೋಗಿ ಇನ್ವಿಟೇಷನ್ ತೆಗೆದು ನೋಡಿ ಎಂದವಳೇ ನಗುತ್ತಾ ಅಲ್ಲಿಂದ ಓಡಿದಳು. ಅವಳು ಹೋದತ್ತಲೇ ನೋಡಿದವ ಅವಸರವಾಗಿ ಕಾಡನ್ನು ನೋಡಿದವನಿಗೆ ಆಶ್ಚರ್ಯ, ಸಂತೋಷ ಜೊತೆಗೆ ಕಣ್ಣೀರು ಸಹ ಬರತೊಡಗಿತ್ತು. ಸೀದಾ ಮನೆಗೆ ಓಡಿದವನೇ ಆದಿಯನ್ನು ತಬ್ಬಿಕೊಂಡವ ಒಂದೇ ಉಸಿರಿಗೆ ಮನಸ್ಸು ತೃಪ್ತಿಯಾಗುವಷ್ಟು ಧನ್ಯವಾದ ತಿಳಿಸಿದ್ದ. ಸಾಕು ಬಿಡು ಕರಣ್, ಎಷ್ಟು ಸಲ ಹೇಳ್ತೀಯಾ ಅಷ್ಟಕ್ಕೂ ಇದೆಲ್ಲ ನಿನ್ನ ಸೈಲೆಂಟ್ ಕೆಲಸ. ನೀನು ಬೇಜಾರಲ್ಲಿರುವುದನ್ನು ಗಮನಿಸಿ ಗಾನವಿ ಮನೆಗೆ ಹೋಗಿ ಅವರ ತಾಯಿ ಹತ್ತಿರ ಮಾತನಾಡಿ ಒಪ್ಪಿಸಿ ಬಂದಿದ್ದಾಳೆ ಎಂದನು ಆದಿ. ಮೌನಾಳ ಮೇಲಿನ ಗೌರವ ಇನ್ನೂ ಜಾಸ್ತಿ ಆಗಿತ್ತು ಕರಣ್ಗೆ. ಅವಳ ಕೈ ಹಿಡಿದು ಕಣ್ಣಿಗೆ ಒದ್ದುಕೊಂಡವ ಕಣ್ಣೀರಲ್ಲೇ ಧನ್ಯವಾದ ತಿಳಿಸಿದ. ಅವನ ಕಣ್ಣೀರು ಒರೆಸಿದವಳು, ಮಕ್ಕಳು ತಾಯಿಗೆ ಯಾವತ್ತೂ ಧನ್ಯವಾದ ಹೇಳಬಾರ್ದು ಎಂದವಳನ್ನು ಹೆಮ್ಮೆಯಿಂದ ನೋಡಿದನು. ಅಂದಿನಿಂದಲೇ ಮದುವೆಯ ತಯಾರಿ ಶುರುವಾಗಿ ತುಂಬ ಅದ್ಧೂರಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಕರಣ್ ಮತ್ತು ಗಾನವಿ ಸತಿಪತಿಗಳಾದರು. ಶಾಸ್ತ್ರೋಕ್ತವಾಗಿ ಗಾನವಿಯನ್ನು ಮನೆ ತುಂಬಿಸಿಕೊಂಡ ಮೌನ ಮೊದಲೇ ಮನೆಯವರೆಲ್ಲ ನಿರ್ಧರಿಸಿದಂತೆ ಗಾನವಿಯ ತಾಯಿಯನ್ನು ಆ ಮನೆಗೆ ಗೃಹ ಪ್ರವೇಶ ಮಾಡಿಸಿಕೊಂಡರು. ಮೌನ ಮತ್ತು ಗಾನವಿಯನ್ನು ಒಟ್ಟಿಗೆ ಕೂರಿಸಿದ ಸ್ವರ್ಗ ತನ್ನ ತಾಯಿಯ ಒಡವೆಗಳನ್ನು ಮತ್ತು ವಂಶ ಪರಂಪರೆಯಿಂದ ಬಂದ ಪದ್ಧತಿಯಾದ ಅವರ ಆತ್ಮಚರಿತ್ರೆ ಬರೆಯುವ ಪುಸ್ತಕವನ್ನು ಇಬ್ಬರಿಗೂ ನೀಡಿದಳು. ಪುಸ್ತಕ ತೆಗೆದುಕೊಂಡು ಕುಳಿತಿದ್ದ ಮೌನಾಳ ಬಳಿ ಬಂದ ಆದಿ ಮೆಲ್ಲನೆ ಅವಳ ಕಿವಿಯಲ್ಲಿ, ಸ್ವರ್ಗ ಅಕ್ಕನಿಗಿಂತ ಚೆನ್ನಾಗಿ ಬರಿ ಮೌನ, ಹೇಗೋ ಕದ್ದು ಓದಿದೆಯಲ್ಲ ಎಂದವನ ಮಾತಿಗೆ ಹೊಗಳು ನುಂಗಿದಳು ಮೌನ. ಅಲ್ಲ, ಅದು ನಿಮಗೆ ಎಂದು ರಾಗ ಹೇಳುತ್ತಿದ್ದವಳನ್ನು ನೋಡಿದವ
ನನ್ನ ಹೆಂಡತಿಯ ಬಗ್ಗೆ ಇಷ್ಟು ತಿಳಿದುಕೊಂಡಿಲ್ಲ ಅಂದರೆ ಹೇಗೆ ಎಂದು ಕಣ್ಣು ಹೊಡೆದಿದ್ದ. ಅಂದು ಮೊದಲ ರಾತ್ರಿಯನ್ನು ಏರ್ಪಡಿಸಲಾಗಿತ್ತು ಕರಣ್ ಗಾನವಿಗೆ. ಆದರೆ ಮೊದಲ ರಾತ್ರಿಯಲ್ಲಿ ಮೌನ ಮತ್ತು ಆದಿಗೆ ಮಗುವಾಗುವವರೆಗೂ ತಮಗೂ ಮಗು ಬೇಡ ಎಂದು ನಿರ್ಧರಿಸಿದ ಜೋಡಿಗಳು ಕೇವಲ ಮುತ್ತಿನ ವಿನಿಮಯದೊಂದಿಗೆ ನೆಮ್ಮದಿಯ ನಿದ್ರೆಗೆ ಜಾರಿದರೆ ಆ ರಾತ್ರಿ ಪೂರ ಮೌನಾಳ ನಿದ್ದೆ ಕದ್ದಿದ್ದ ಆದಿ. ಹೊಸ ಜೋಡಿಯನ್ನು ಹನಿಮೂನ್ಗೆಂದು 1 ತಿಂಗಳು ಕಳಿಸಿದ ಆದಿ ಆಫೀಸ್ ಕೆಲಸವನ್ನು ಅರ್ಜುನ್ ಕೈಗಿಟ್ಟು ಸೂರ್ಯನನ್ನು ಸ್ವರ್ಗ ಮತ್ತು ಗಾನವಿಯ ತಾಯಿಯ ಬಳಿ ಬಿಟ್ಟು ಮೌನಾಳೊಂದಿಗೆ ತಾನೂ 1 ತಿಂಗಳ ಮಟ್ಟಿಗೆ ಹೋಗಿದ್ದ. 1 ತಿಂಗಳು ಗಾನವಿ ಮತ್ತು ಕರಣ್ ಸುತ್ತಾಡಿ ಬಂದರೆ ಮೊದಲೇ ಹೇಳಿದಂತೆ ಹೋಟೆಲ್ನಿಂದ ಹೊರಬರುವಂತೆ 1 ತಿಂಗಳು ಕೇವಲ ರಸಗಳಿಗೆಯಲ್ಲಿ ಕಳೆದ ಮೌನ ಮತ್ತು ಆದಿ ಸಿಹಿ ಸುದ್ದಿಯೊಂದಿಗೆ ಹಿಂತಿರುಗಿದರು. ಅವರು ಬಂದ ಮೇಲೆ ತಮ್ಮ ಮನೆಗೆ ಹೋಗಲು ತಯಾರಾಗಿದ್ದ ಸ್ವರ್ಗಳ ಕುಟುಂಬದವರು ಮೌನ ತಾಯಿಯಾಗುತ್ತಿರುವ ಸುದ್ದಿ ತಿಳಿದು ಅಲ್ಲೇ ಉಳಿದರು. ಎಲ್ಲರ ಪ್ರೀತಿ ಆರೈಕೆಯಲ್ಲಿ ದಿನಗಳು ಸಾಗುತ್ತಾ ಮೌನಾಳಿಗೆ 5 ತಿಂಗಳು ತುಂಬಿತ್ತು. ಆ ಸಮಯದಲ್ಲಿ ಗಾನವಿಯು ಸಿಹಿ ಸುದ್ದಿ ನೀಡಿದಳು. 7 ತಿಂಗಳಿಗೆ ಅದ್ದೂರಿಯಾಗಿ ಮೌನಾಳಿಗೆ ಸೀಮಂತ ಮಾಡಿದರು. ನವಮಾಸಗಳು ತುಂಬಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಮೌನ. ಇದಾದ ಕೆಲವೇ ತಿಂಗಳ ಅಂತರದಲ್ಲಿ ಗಾನವಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು. ಈಗಂತೂ ಕೂಡು ಕುಟುಂಬದಂತೆ ಇತ್ತು ಮನೆ. ಒಂದಷ್ಟು ಕೋಪ ಮನಸ್ತಾಪವಿಲ್ಲದೆ ಅನ್ಯೋನ್ಯವಾಗಿದ್ದರು. ಅಪ್ಪನಂತೆ ಸ್ಟೇಟಸ್ ನೋಡುತ್ತಿದ್ದ ಅರ್ಜುನ್ ಕೂಡ ನಾನು ಮದುವೆ ಆಗೋ ಹುಡುಗಿ ಬಡವಿಯಾದರೂ ಪರವಾಗಿಲ್ಲ, ನಿಮ್ಮಿಬ್ಬರಂತಿರಬೇಕು ಅಂತ ಹುಡುಗಿಯನ್ನು ನೀವಿಬ್ಬರೇ ಹುಡುಕಬೇಕು ಎಂದು ಅವರಿಬ್ಬರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹಾಕಿದ. ಅಂದು ಮಗುವನ್ನು ತನ್ನೆದೇ ಮಲಗಿಸಿಕೊಂಡು ಮೌನಾಳನ್ನು ಬಳಸಿ ಮಲಗಿದ್ದ ಆದಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡವಳು ಒಲುಮೆ ಎಂಬುದು ಮರೀಚಿಕೆಯಾಗಿದ್ದ ನನ್ನ ಬಾಲಿನಲ್ಲಿ ಒಲವೆಂಬ ಮಲೆಯನ್ನು ಸುರಿಸಿ ನನ್ನೊಳವಾದವನು ನೀವು ಆದಿ. ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ನನ್ನೊಲವು ನೀವೇ ಎಂದು ಹೇಳಿ ಮಲಗಿದ್ದವ ನನಗೆ ಮುತ್ತಿಟ್ಟು ಮಲಗಿದಳು. ಧನ್ಯವಾದಗಳು ಸ್ನೇಹಿತರೆ ಕತೆ ಕೇಳಿದ್ದಕ್ಕಾಗಿ.